श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। शङ्कारूपेण मच्चित्तं पङ्कीकृतमभूद्यय किङ्करीयस्य सा माया शङ्कराचार्यमाश्रये। प्रह्लादवरदो देवो यो नृसिंहः परो हरिः नृसिंहोपासकं नित्यं तं नृसिंहगुरुं भजे। श्री सच्चिदानंद शिवाविनव्यर्थवात्यभिधान्यतीन्द्रान् विद्यानिधीन् मंत्रनिधीन् सदात्मनिष्ठान् भजे मानव शंभुरूपान्। सदात्मध्यान् निरतं विषयेभ्यः पराङ्मुखं नौमि शास्त्रेषु निष्णातं चंद्रशेखर भारतीं। विद्याविनय संपन्न विवेकिनं महाप्रज्ञं धैर्यौदार्यक्षमानिधिं सदाभिनवपूर्वं तं विद्यातीर्थगुरुं भजे। विवेकिनं महाप्रज्ञ अज्ञानां जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये। विद्याविनय संपन्नं वीतरागं विवेकिनं वन्दे वेदान्त तत्त्वज्ञं विदुशेखर भारतीम्। नमामि यामिनीनाथ लेखालङ्कृतकुन्तलां भवानीं भवसन्तापनिर्वापणसुधानदीम्। नमः श्री शङ्करानन्द गुरुपादाम्बुजन्मने सविलास महामोहग्राहग्रासैककर्मणे तत्पादाम्बुरुहद्वन्द्व सेवा निर्मलचेतसां सुखबोधाय तत्त्वस्य विवेकोऽयं विधीयते। आत्मानं चेद्विजानीयादयमस्मीति पूरुषः किमिच्छन् कस्य कामाय शरीरमनुसञ्ज्वरेत्। अस्याश्रुतेरभिप्रायः सम्यगत्र विचार्यते जीवन्मुक्तस्य या तृप्तिः सा तेन विशदायते। ಇವಾಗ ಈ ತೃಪ್ತಿದೀಪ ಅನ್ನೋ ಅಧ್ಯಾಯದಲ್ಲಿ ನಾವು ಸುಮಾರು ಶ್ಲೋಕಗಳು ಮಾಡಿದ್ದೀವಿ. ಸುಮಾರು ಒಂದು 200 ಹತ್ರಕ್ಕೆ ಬಂದ್ಬಿಟ್ಟಿದೆ ಅದು. ಈ ಭಾಗಗಳಲ್ಲಿ ಜೀವನ್ಮುಕ್ತನ ಯಾವುದೋ ಒಂದು ತೃಪ್ತಿ, ಅವನ ಪ್ರಾರಬ್ಧ ಕರ್ಮ ಭೋಗ, ಆ ವಿಷಯ ಮಾತಾಡ್ತಾ ಇರುವಾಗ ಆ ಪ್ರಾರಬ್ಧ ಕರ್ಮ ಅನ್ನೋದು ಯಾವ ತರ ಅವನಿಗೆ ಅಫೆಕ್ಟ್ ಆಗುತ್ತೆ ಅನ್ನೋದು, ಅಫೆಕ್ಟ್ ಆಗಲ್ಲ ಅನ್ನೋದು, ಅಫೆಕ್ಟ್ ಆಗ್ಬೋದು ಅನ್ನೋದು, ಇಂಥ ವಿಷಯಗಳೆಲ್ಲ ಬಗ್ಗೆ ಒಂದು ಚರ್ಚೆ ಬಂತು. ಇವಾಗ ಮುಂದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಈ ಭೋಗ ಅಂತ ಒಂದಿದೆಯಲ್ಲ, ಆ ಭೋಗ ಅಂತ ಇದ್ರೆ ಭೋಕ್ತ ಅಂತ ಒಬ್ಬ ಇರ್ಬೇಕಾಗುತ್ತೆ. ಆ ಭೋಕ್ತ ಅನ್ನೋನು ಯಾರು ವಾಸ್ತವವಾಗಿ ಅನ್ನೋ ಒಂದು ಅದ್ವೈತಕ್ಕೆ ತುಂಬಾ ಮುಖ್ಯವಾಗಿ ಬೇಕಾಗಿರೋ ಒಂದು ಸಾಧನೆಗೆ ನಮಗೆ ತುಂಬಾ ಮುಖ್ಯವಾಗಿ ಬೇಕಾಗಿರೋದು, ಮುಖ್ಯವಾಗಿ ನಮ್ಮ ಸ್ವರೂಪವನ್ನ ತಿಳ್ಕೊಳ್ಳಕ್ಕೆ ತುಂಬಾ ಅನುಕೂಲವಾಗಿರೋ, ತುಂಬಾ ಅವಶ್ಯಕವಾಗಿರೋ ಒಂದು ವಿಷಯವನ್ನ ವಿಚಾರ ಮಾಡಕ್ಕೆ ಅವರು ಪ್ರಾರಂಭ ಮಾಡ್ತಾರೆ. ಆ ಭಾಗಗಳನ್ನ ನಾವು ಇವಾಗ ಮುಂದುವರಿಯೋಣ. ಆ ವಿಷಯಗಳಲ್ಲಿ ಶ್ಲೋಕಗಳಲ್ಲಿ ನಾವು ಹಿಂದೆ 191, 92 ಇದೆಲ್ಲ ಮಾಡಿದ್ವಿ. 92 ಒಂದ್ಸತಿ ನಾನು ಓದ್ಬಿಟ್ಟು ಮುಂದಕ್ಕೆ ನಾನು ಹೇಳ್ತೀನಿ. 91 ಲಾಸ್ಟ್ ವೀಕ್ ಓದಿದ್ವಿ ಅಂತ ಕಾಣುತ್ತೆ, ಬಟ್ ಅದನ್ನು ಓದ್ಬಿಡ್ತೀನಿ. ರಾಗೋ ಲಿಂಗಮಬೋಧಸ್ಯ ಸಂತು ರಾಗಾದಯೋ ಬುಧೆ ಇತಿ ಶಾಸ್ತ್ರದ್ವಯಂ ಸಾರ್ಥಂ ಏವಂ ಸತ್ಯ ವಿರೋಧತಃ. ಇಲ್ಲಿ ಕಾಮನೆ ಅನ್ನೋದು ಯಾಕೆಂದ್ರೆ ಕಿಮಿಚ್ಚನ್ ಕಸ್ಯ ಕಾಮಾಯ ಶರೀರ ಅನುಸಂಜರೇತ್ ಅಂತ ಆ ಮಂತ್ರಕ್ಕೇನೆ ಇವರು ಅರ್ಥ ವಿವರಣೆ ಮಾಡಕ್ಕಾಗಿ ಈ ಅಧ್ಯಾಯ ಬಂದಿದೆ ಅಂತ ಹೇಳ್ಕೊಂಡ್ಬಂದ್ರು. ಅವಾಗ ಈ ರಾಗ ಅನ್ನೋದೇನು, ರಾಗ ಅನ್ನೋದು ಯಾರಿಗಿರುತ್ತೆ ವಾಸ್ತವವಾಗಿ, ಆಮೇಲೆ ಆತ್ಮಜ್ಞಾನಿಗೆ ರಾಗ ಇರುತ್ತಾ ಇಲ್ವಾ ಅಂತ ಪ್ರಶ್ನೆಗಳಿಗೆಲ್ಲ ಉತ್ತರ ನಮಗೆ ಸರಿಯಾಗಿ ಬೇಕಾಗಿದೆ. ಅದಕ್ಕಾಗಿ ಇವರು ಕೆಲವು ಶಾಸ್ತ್ರ ಗ್ರಂಥಗಳಿಂದನೇ ಕೆಲವು ವಿಷಯಗಳೆಲ್ಲ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ರಾಗೋ ಲಿಂಗಂ ಅಬೋಧಸ್ಯ. ಅಬೋಧ ಅಂತ ಹೇಳಿದ್ರೆ ಯಾರು? ಆತ್ಮಜ್ಞಾನಿ ಅಲ್ಲದೆ ಇರೋನು, ಅಜ್ಞಾನಿ, ಸಂಸಾರಿ. ಅವನಿಗೆ ಏನ್ ಲಕ್ಷಣ ಅಂತ ಹೇಳಿದ್ರೆ, ಅವನಿಗೆ ರಾಗ ಇರುತ್ತೆ, ಅಥವಾ ರಾಗ ಇತ್ತು ಅಂತ ಹೇಳಿದ್ರೆ ಅದು ಅವನು ಆತ್ಮಜ್ಞಾನಿ ಅಲ್ಲ, ಅವನು ಸಂಸಾರಿನೇ ಅಂತ ತಿಳ್ಕೊಬಹುದು ಅಂತ. ಲಿಂಗಂ ಅಂತ ಹೇಳಿದ್ರೆ ಗುರುತು ಅಂತ. ಹಾಗಾಗಿ ಈ ಅಜ್ಞಾನಿ ಅನ್ನೋದಕ್ಕೆ ಗುರುತು ಏನು ಅಂತ ಹೇಳಿದ್ರೆ ಅಲ್ಲಿ ರಾಗ ಇರುತ್ತೆ. ಅವಾಗ ಅದರಿಂದನೇ ನಾವು ತಿಳ್ಕೊಬಹುದು ಇವನು ಅಜ್ಞಾನಿ ಅಂತ. ಆಮೇಲೆ ಸಂತು ರಾಗಾದಯೋ ಬುಧೆ ಅಂತ ಇನ್ನೊಂದು ಶಾಸ್ತ್ರ ವಾಕ್ಯ ಏನಿದೆ, ಆತ್ಮಜ್ಞಾನಿ ವಿಷಯದಲ್ಲಿ ಬುಧ ಅಂತ ಹೇಳಿದ್ರೆ ಆತ್ಮಜ್ಞಾನಿ, ಅವನಲ್ಲಿ ರಾಗಾದಿಗಳು ಇದ್ಕೊಂಡು ಹೋಗ್ಲಿ ಏನಂತೆ ಇವಾಗ ಅಂತ ಹೇಳೋ ಒಂದು ವಾಕ್ಯನೂ ಕೂಡ ಎಲ್ಲೋ ಇದೆ, ಯಾವುದೋ ಶಾಸ್ತ್ರದಲ್ಲಿದೆ. ಹಾಗಾಗಿ ಈ ಎರಡು ವಿಷಯಗಳು ಕೂಡ ಸಾರ್ಥಕವೇ ಆಗುತ್ತೆ, ಯಾಕಂದ್ರೆ ಅವು ಎರಡೂ ಕೂಡ ವಿರೋಧ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಹೇಗೆ ವಿರೋಧ ಅಲ್ಲ ಅಂತ ಹೇಳಿದ್ರೆ, ಆತ್ಮಜ್ಞಾನಿಗೆ ಜಗನ್ ಮಿಥ್ಯಾ ಅಂತ ತಿಳಿದಿರೋದ್ರಿಂದ ಅವನಿಗೆ ವಾಸನಾತ್ಮಕವಾಗಿ ಏನಾದ್ರೂ ಒಂದು ರಾಗ ಇದ್ರೆ ಅದರಿಂದ ಅವನಿಗೆ ಯಾವುದೋ ಒಂದು
ಪಾಪ ಪುಣ್ಯ ಅಂತ ಯಾವುದು ಬರೋದಿಲ್ಲ. ಅದರಿಂದ ಏನಾದ್ರು ಒಂದು ಕ್ರಿಯೆ ಮಾಡಿದ ಅಂತ ಹೇಳಿದ್ರು ಕೂಡ ಅದರಿಂದ ಅವನಿಗೆ ಯಾವುದು ಪಾಪನೋ ಪುಣ್ಯನೋ ತಟ್ಟಲ್ಲ. ಅವನಿಗೆ ಆತ್ಮಜ್ಞಾನ ಅಂತ ಒಂದು ಇರೋದು ಇದೆಯಲ್ಲ, ತನ್ನ ಸ್ವರೂಪದ ಜ್ಞಾನ ಅಂತ, ಅದು ಗಟ್ಟಿಯಾಗಿರೋದ್ರಿಂದ ಅವನಿಗೆ ಮತ್ತೆ ಜನ್ಮ ಅನ್ನೋದು ಖಂಡಿತ ಇಲ್ಲ ಅನ್ನೋದು ತೀರ್ಮಾನ ಆಗಿದೆ. ಇವರಿಗೆ ಅಜ್ಞಾನಿಗಳಿಗೆ ಅವ್ರಿಗೆ ರಾಗ ಇತ್ತು ಅಂತ ಹೇಳಿದ್ರೆ ಖಂಡಿತ ಅವರಿಗೆ ಅದರಿಂದ ಒಂದು ಫಲ ಸಿಗುತ್ತೆ. ಅದಕ್ಕೆ ಬೇಕಾಗಿರೋ ಒಂದು ಕರ್ಮ ಅವ್ರು ಮಾಡುದು ಅಂತ ಹೇಳಿದ್ರೆ ಅವರಿಗೆ ಪುಣ್ಯಕ್ಕೆ ಪರವೋ ಪಾಪ ಫಲವೋ ಅವ್ರಿಗೆ ಬಂದೇ ಬರುತ್ತೆ. ಅದು ಅದರಿಂದ ಈ ಎರಡು ಕೂಡ ವಿರೋಧ ಅಲ್ಲ. ರಾಗ ಇದೆ ಅಜ್ಞಾನಿಗಳಿಗೆ ಅಂತ ಹೇಳೋ ಮಾತು, ಆಮೇಲೆ ಆತ್ಮಜ್ಞಾನಿಗೆ ರಾಗ ಇದ್ಕೊಂಡು ಹೋಗ್ಲಿ ಅನ್ನೋ ಮಾತು, ಎರಡಕ್ಕೂ ಕೂಡ ವಿರೋಧ ಏನಿಲ್ವೇ ಇಲ್ಲ. ಬಿಕಾಸ್ ದೇ ಕ್ಯಾನ್ ಬಿ ಪ್ರಾಪರ್ಲಿ ಅಂಡರ್ಸ್ಟುಡ್ ಬೈ ಎಸ್ ಅಂತ ಆ ವಿಷಯವನ್ನ ಆ ಶ್ಲೋಕದಲ್ಲಿ ಹೇಳಿದ್ರು. ಇವಾಗ ಮುಂದಕ್ಕೆ ಜಗನ್ ಮಿಥ್ಯಾತ್ವವತ್ ಸ್ವಾತ್ಮ ಅಸಂಗತ್ವಸ್ಯ ಸಮೀಕ್ಷಣಾತ್ ಕಸ್ಯ ಕಾಮ ಏತಿ ವಚಃ ಭೋಕ್ತೃ ಭಾವ ವಿವಕ್ಷಯ. ಈ ಮಂತ್ರದಲ್ಲಿ ಆತ್ಮಾನಂ ಚೇತ್ ವಿಜಾನೀಯಾತ್ ಅಯಮಸ್ಮೀತಿ ಪೂರುಷಃ ಕಿಮಿಚ್ಚನ್ ಕಸ್ಯ ಕಾಮಾಯ ಶರೀರಂ ಅನುಸಂಜರೇತ್ ಅಂತ ಮಂತ್ರ ಇದೆಯಲ್ಲ, ಅದರಲ್ಲಿ ಯಾವ್ದನ್ನ ಅವನು ಇಚ್ಛೆ ಪಟ್ಟು ಆ ಕಾಮನೆಯನ್ನ ಪೂರೈಸ್ಕೊಳ್ಳೋಕ್ಕಾಗಿ ಅವನು ಏನ್ ಶರೀರವನ್ನು ತಾನು ಅವನು ಪಡಿತಾನೆ ಅಂತ ಹೇಳಿ ಆ ಮಂತ್ರದ ಅರ್ಥ. ಅಂದ್ರೆ ಏನ್ ಅರ್ಥ ಅಂತ ಹೇಳಿದ್ರೆ, ಆತ್ಮ ಸ್ವರೂಪವನ್ನ ನಾನು ಇಂಥದ್ದು, ನಾನು ಕೇವಲ ಚೈತನ್ಯ ಸ್ವರೂಪ ಮಾತ್ರನೇ ನಾನು ಅಂತ ಯಾವನಿಗೆ ಅರಿವು ಚೆನ್ನಾಗಿ ಬಂದ್ಬಿಟ್ಟಿದೆಯೋ ಅವನಿಗೆ ಮುಂದೆ ಶರೀರ ಅನ್ನೋದು ಬರೋದೇ ಇಲ್ಲ. ಹಾಗಾಗಿ ಅವನಿಗೆ ಯಾವುದೇ ಒಂದು ಕಾಮನೆ ಕೂಡ ಇರೋದಿಲ್ಲ. ಅದನ್ನ ಪೂರೈಸ್ಕೊಳ್ಳಕ್ಕೆ ಅವನು ಶರೀರವನ್ನು ಪಡ್ಕೊಳ್ಳೋದಿಲ್ಲ ಅಂತ ಹೇಳುವಾಗ ಅರ್ಥ ತಾತ್ಪರ್ಯ ಏನು ಅಂತ ಹೇಳಿದ್ರೆ, ಅವನಿಗೆ ಭೋಕ್ತ ಅನ್ನೋನು ಯಾರು ಕೂಡ ಅಲ್ಲಿರೋದಿಲ್ಲ ಅಂತ ಅರ್ಥ. ಹಾಗಾಗಿ ನೋಡಿ, ಕಾಮ ಅಂತ ಇರೋದು ಅಂತಃಕರಣದಲ್ಲಿ ಒಂದು ವೇಳೆ ಇದ್ರೂ ಕೂಡ ಆ ಭೋಕ್ತ ಅಂತ ಒಬ್ಬ ಇದಾನಲ್ಲ, ಆ ಕಾಮನೆಯನ್ನ ಭೋಗಿಸುವವನು ಒಬ್ಬ ಇದಾನಲ್ಲ, ಆ ಭೋಕ್ತ ಅನ್ನೋನು ಯಾರು ಅಂತ ಕೇಳಿದ್ರೆ ಅದು ಒಂದು ವಿಚಿತ್ರವಾದ ವಸ್ತು. ಅದ್ವೈತದಲ್ಲಿ ಭೋಕ್ತ ಅನ್ನೋದು ಯಾರು ಅಂತ ಹೇಳಿದ್ರೆ ಕೇವಲ ಚೈತನ್ಯವನ್ನ ನಾವು ಭೋಕ್ತ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಅದು ಅಸಂಗ ಸ್ವರೂಪ, ಅದಕ್ಕೆ ಯಾವುದು ಇಂದ್ರಿಯಗಳಿಲ್ಲ, ಮನಸ್ಸಿಲ್ಲ, ಸಂಕಲ್ಪ ಮಾಡ್ಕೊಳ್ಳಕ್ಕೆ ಏನು ಆಗೋದೇ ಇಲ್ಲ. ಸರಿ, ಈ ಬೇರೆ ಕೇವಲ ಅಂತಃಕರಣ ಅಂತ ಹೇಳೋಣ, ಚಿದಾಭಾಸ ಅಂತ ಹೇಳೋಣ ಅಂತ ಹೇಳಿದ್ರೆ ಅದಕ್ಕೂ ಕೂಡ ವಾಸ್ತವವಾಗಿ ಆತ್ಮ ಚೈತನ್ಯ ಅಂತ ಒಂದು ಬೇಸಿಸ್ ಇಲ್ಲದೆ ಹೋದ್ರೆ ಆ ಚಿದಾಭಾಸ ಅನ್ನೋದಕ್ಕೆ ಕೂಡ ಸೆಪರೇಟ್ ಆಗಿ ಭೋಕ್ತವಾಗಿರೋಕೆ ಸಾಧ್ಯವಿಲ್ಲ. ಹಾಗಾಗಿ ಭೋಕ್ತ ಅಂದ್ರೆ ಯಾರು ಅನ್ನೋ ಒಂದು ವಿಚಾರವನ್ನ ನಾವು ಇವಾಗ ಮಾಡಿ ತಿಳ್ಕೊಬೇಕಾದ ಅವಶ್ಯಕತೆ ಇದೆ ಅಂತ ಹೇಳಕ್ಕಾಗಿ ಈ ಶ್ಲೋಕವನ್ನು ಅವರು ಹೇಳ್ತಾ ಇದ್ದಾರೆ. ಜಗನ್ ಮಿಥ್ಯಾತ್ವವತ್ ಸ್ವಾತ್ಮ ಅಸಂಗತ್ವಸ್ಯ ಸಮೀಕ್ಷಣಾತ್. ನೋಡಿ, ಈ ಆತ್ಮಜ್ಞಾನಿಗೆ ನೋಡಿ ಅವ್ರು ಪದೇ ಪದೇ ಹೇಳ್ಕೊಂಡ್ ಬರ್ತಾ ಇದ್ದಾರೆ, ಆತ್ಮಜ್ಞಾನಿಗೆ ಎರಡು ವಿಷಯವಾದ ಜ್ಞಾನ ಇರುತ್ತೆ ಅವನಿಗೆ ಅಂತ. ತೀರ್ಮಾನವಾಗಿ ದೃಢವಾಗಿ ಎರಡು ವಿಷಯವಾದ ಜ್ಞಾನ ಇರುತ್ತೆ. ಒಂದು, ತಾನು ಬ್ರಹ್ಮಸ್ವರೂಪವೇ, ತಾನು ಈ ಸಂಸಾರಿ ಅಲ್ಲ, ಜೀವ ಅಲ್ಲ, ಪಂಚಕೋಶಗಳಿಂದ ಒಂದು ಪರಿಚ್ಛಿನ್ನತೆ ಹೊಂದಿರುವ ಒಂದು ವ್ಯಕ್ತಿ ಅಲ್ಲ ತಾನು ಅಂತ ಒಂದು ತೀರ್ಮಾನವಾದ ಅಪರೋಕ್ಷವಾದ ಅರಿವಿರುತ್ತೆ. ಅದ್ರ ಜೊತೆಗೆ ಈ ಪ್ರಪಂಚ ಮಿಥ್ಯಾ ಅನ್ನೋದು ಕೂಡ ಅವನಿಗೆ ತೀರ್ಮಾನವಾದ ಒಂದು ದೃಢವಾದ ಅರಿವಿರುತ್ತೆ. ಈ ಎರಡೂ ಅರಿವು ಕೂಡ ಅತ್ಯವಶ್ಯಕವಾಗಿ ಬೇಕಾಗಿದೆ ಅನ್ನೋದನ್ನ ಅವರು ಒತ್ತಿ ಹೇಳ್ತಾ ಇದ್ದಾರೆ ಅಲ್ಲಲ್ಲಿ. ಯಾಕಂದ್ರೆ ಇದನ್ನ ನಾವು ಚೆನ್ನಾಗಿ ತಿಳ್ಕೋಬೇಕು. ನಾವು ತುಂಬಾ ಜನಕ್ಕೆ ನಮಗೆ ಈ ನಾನು ಬ್ರಹ್ಮಸ್ವರೂಪವೇ ಅಂತ ತಿಳ್ಕೊಂಡ್ರೆ ಮಾತ್ರ ಸಾಕು ಅಂತ ಒಂದು ಭಾವನೆ ನಮಗೆ ಒಂದು ಸೂಕ್ತವಾಗಿ ಇರ್ಬೋದು. ಆದ್ರೆ ಅದು ಮಾತ್ರ ಸಾಲದು. ಜಗನ್ಮಿಥ್ಯ ಅನ್ನೋದು ಕೂಡ ನಮಗೆ ತುಂಬಾ ಅಷ್ಟೇ ದೃಢವಾಗಿ ನಮ್ಗೆ ಇರಬೇಕು ಅನ್ನೋದನ್ನ ಇವರು ಹೇಳ್ಕೊಂಡ್ ಬರ್ತಾ ಇದ್ದಾರೆ. ಇದಕ್ಕೆ ನಾವು ಒಂದು ಮುಖ್ಯವಾದ ಒಂದು ಶ್ಲೋಕ ಇದೆಯಲ್ಲ ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದಲ್ಲಿ, ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತ ತ್ವನಯೋ ತತ್ವದರ್ಶಿಭಿ ಅಂತ ಒಂದು ಶ್ಲೋಕ ಇದೆಯಲ್ಲ, ಆ ಶ್ಲೋಕದ ಪ್ರಕಾರ ಎರಡು ವಿಷಯಗಳು ಅಲ್ಲಿ ಬಂದ್ಬಿಡುತ್ತೆ. ಅದು ಅಸತಃ ವಿದ್ಯತೆ ಭಾವ ಅಂತ ಹೇಳಿದ್ರೆ ಏನು, ಇಲ್ಲದೆ ಇರೋ ವಸ್ತುವಿಗೆ ಇರುವಿಕೆ ಅನ್ನೋದು ಖಂಡಿತ ಸಿದ್ಧವಾಗೋದೇ ಇಲ್ಲ ಅನ್ನೋದು ಆ ಅಂಶ ಇದೆಯಲ್ಲ, ಅದು ಜಗನ್ ಮಿಥ್ಯಾ ಅಂಶಕ್ಕೆ ಬೇಕಾಗಿರೋ ವಿಷಯ. ಅದು ಅದ್ರ ವಿಷಯವಾಗಿ ಹೇಳಿರೋ ಭಗವಂತನ ವಾಕ್ಯ ಅದು. ಆಮೇಲೆ ಅಭಾವೋ ವಿದ್ಯತೆ ಸತಃ ಅಂತ ಇನ್ನೊಂದಿದೆಯಲ್ಲ, ಅದ್ರಲ್ಲೇನೆ ಅದು ಏನು ಅಂತ ಹೇಳಿದ್ರೆ ಸತ್ಸ್ವರೂಪ, ಬ್ರಹ್ಮಸ್ವರೂಪ, ನಮ್ಮ ಆತ್ಮಸ್ವರೂಪ, ಅದಕ್ಕೆ ಖಂಡಿತ ಇಲ್ಲದೆ ಹೋಗೋ ಸ್ಥಿತಿ ಬರೋದೇ ಇಲ್ಲ ಅದಕ್ಕೆ ಅಂತ ಇದೆಯಲ್ಲ, ಈ ವಿಷಯ ಆ ಗೀತೆಯಲ್ಲಿ ಆ 2ನೇ ಲೈನ್ ಹೇಳುತ್ತೆ ಅದು. ಹಾಗಾಗಿ ಈ ಎರಡೂ ವಿಷಯಗಳು ಕೂಡ ಯಾರು ಚೆನ್ನಾಗಿ ತೀರ್ಮಾನ ಇದೆಯೋ ಅವರೇ ತತ್ವದರ್ಶಿ ಅಂತ ಆ ಶ್ಲೋಕದಲ್ಲೇ ಹೇಳಿದ್ದಾರೆ. ಅದನ್ನ ನಾವು ಬರೀಲೇಬಾರ್ದು. ಅದನ್ನೇ ಇವರು ಮನಸ್ಸಲ್ಲಿ ಇಟ್ಕೊಂಡು ಈ ವಿಷಯವನ್ನ ಅವರು ಮತ್ತೆ ಹೇಳ್ತಾ ಇದ್ದಾರೆ. ನಿಧಿಧ್ಯಾಸನ ಅಂತ ಹೇಳುವಾಗ್ಲೂ ಕೂಡ ಅವ್ರು ಏನ್ ಹೇಳಿದ್ರು, ಈ ಎರಡೂ ವಿಷಯಗಳ ಬಗ್ಗೆನೂ ನಮ್ಗೆ ನಿಧಿಧ್ಯಾಸನ ಆಗ್ತಾನೆ ಇರ್ಬೇಕು. ನಮ್ಗೆ ಒಂದ್ರಲ್ಲಿ ನೋಡಿ, ಹಾಗಾದ್ರೆ ಎರಡು ವಿಷಯನ ಮಾಡ್ಬೇಕು ಅಂತ ಹೇಳಿದಾಗ ನಮ್ಗೊಂದು ಪ್ರಶ್ನೆ ಬರ್ಬೋದು, ಹೇಗೆ ಹೌ ಕ್ಯಾನ್ ವಿ ಮಿಕ್ಸ್ ದೆಮ್ ಬೋತ್ ಅಂತ, ಬಿಕಾಸ್ ದೇ ಟು ಆರ್ ಡಿಫರೆಂಟ್ ಟೈಪ್ಸ್ ಆಫ್ ಥಿಂಕಿಂಗ್ ಅಲ್ವಾ. ಸೊ ಹೌ ಕ್ಯಾನ್ ವಿ
ಪ್ರಾಕ್ಟೀಸ್ ದಮ್, ಇಸ್ ಇಟ್ ಎವರ್ ಪಾಸಿಬಲ್ ಟು ಪ್ರಾಕ್ಟೀಸ್ ದಮ್ ಅಟ್ ಆಲ್ ಅಂತ ಒಂದು ಪ್ರಶ್ನೆ ಬರ್ಬೋದು. ಅವಾಗ ನಾವೇನ್ ಮಾಡ್ಬೇಕು, ನಾವೇ ಯೋಚನೆ ಮಾಡಿ ಇಂಟೆಲಿಜೆಂಟ್ ಆಗಿ ಒಂದೊಂದು ವಿಷಯವನ್ನು ಒಂದೊಂದು ಟೈಮ್ ಅಲಾಟ್ ಮಾಡ್ಕೋಬೇಕು, ಟೈಮು ಅಥವಾ ಒಂದು ಅಕೇಶನ್ ಅಲಾಟ್ ಮಾಡ್ಕೊಂಡು ಅದನ್ನ ನಾವು ಯೋಚನೆ ಮಾಡ್ಬೇಕು. ಇದಕ್ಕೆ ಬಿಕಾಸ್ ಈ ಎರಡು ವಿಷಯಗಳು ಕೂಡ ದೇ ಇನ್ವಾಲ್ವ್ ಡೀಪ್ ಕಾಂಟೆಂಪ್ಲೇಷನ್, ಡೀಪ್ ಫೋಕಸಿಂಗ್ ಆಫ್ ದಿ ಮೈಂಡ್. ಅವಾಗ ಏನ್ ಮಾಡ್ಬೇಕಾಗುತ್ತೆ, ಅದಕ್ಕೆ ಒಂದೊಂದಕ್ಕೂ ಒಂದೊಂದು ಅವಕಾಶ ಕೊಡ್ಬೇಕಾಗುತ್ತೆ. ಇದಕ್ಕೆ ನಮಗೆ ಬೇಕಾದಷ್ಟು ಉಪಾಯಗಳೆಲ್ಲ ಕೊಟ್ಟಿದ್ದಾರೆ. ಇದರಲ್ಲಿ ಉದಾಹರಣೆಯಾಗಿ ಹೇಳ್ಬೋದು ಅಂದ್ರೆ, ನಮ್ಮ ದೈನಂದಿನ ಸಾಧನೆ ಚರ್ಯೆ ಇದೆಯಲ್ಲ, ಅದರಲ್ಲಿ ಸಾಮಾನ್ಯವಾಗಿ ಒಂದು ಎಲ್ಲರೂ ರೆಕಗ್ನೈಸ್ ಮಾಡಿರೋದು ಒಂದು ವಿಷಯ ಇದೆ. ಏನು ಅಂತ ಹೇಳಿದ್ರೆ, ನೀನು ಈ ಒಂದು ಜಪ ಅಂತಾನೆ ತಗೊಂಡ್ರೆ, ಆತ್ಮ ಜಪ ಸಾರಿ ಗಾಯತ್ರಿ ಜಪ ಅಂತ ತಗೊಂಡ್ರು ಕೂಡ ಆ ಜಪವನ್ನು ಮಾಡೋದಕ್ಕೆ ನೀನು ಒಂದು ಟೈಮ್ ಕೊಡ್ತಾ ಇದೆಯಲ್ಲ, ಅದನ್ನ 2 ವೇಳೆ ನೀನು ಕೊಡ್ತಾ ಇದೆಯಾ, ಬೆಳಿಗ್ಗೆ ಸಾಯಂಕಾಲ ಅಂತ ಹೇಳಿದ್ರೆ, ನೀನು ಆದಷ್ಟು ಬೆಳಿಗ್ಗೆ ಮಾಡುವಾಗ ಸಾಯಂಕಾಲ ಮಾಡುವಾಗ 2 ಸಮಯದಲ್ಲೂ ಕೂಡ ಒಂದೇ ಪರ್ಟಿಕ್ಯುಲರ್ ಟೈಮ್ ಅದಕ್ಕೆ ಇಟ್ಕೋ ಅಂತ ಹೇಳ್ತಾ ಇದ್ದಾರೆ. ಬೆಳಿಗ್ಗೆ ನಾನು 7 ಗಂಟೆಗೆ ಸ್ನಾನ ಮಾಡಿ ನಾನು 7 ಗಂಟೆಗೆ ಎಲ್ಲ ಕರೆಕ್ಟ್ ಆಗಿ ನಾನು ಧ್ಯಾನಕ್ಕೆ ಕೂತ್ಕೊಳ್ತೀನಿ ಅಥವಾ ಜಪಕ್ಕೆ ಕೂತ್ಕೊಳ್ತೀನಿ ಅಂತ ಹೇಳಿದ್ರೆ, ಅದನ್ನ ನೀನು ಪ್ರತಿ ದಿವಸ ಮೇಂಟೈನ್ ಮಾಡು. ಬೆಳಿಗ್ಗೆ ಸಾಯಂಕಾಲನೂ ಅದೇ ತರ 7 ಗಂಟೆಗೆ ನಾನು ಸಂಜೆ ಆಗಿದ್ಮೇಲೆ 7 ಗಂಟೆಗೆ ನಾನು ಕೂರ್ತೀನಿ ಅಂತ ಹೇಳಿದ್ರೆ, ಅದನ್ನು ಕೂಡ ನೀನು ಒಂದು ಕಂಟಿನ್ಯೂಸ್ ಆಗಿ ಮೇಂಟೈನ್ ಮಾಡು ಅಂತ ಹೇಳ್ತಾರೆ. ಅವಾಗ ಏನಾಗುತ್ತೆ, ದಟ್ ರಿದಮ್ ವಿಲ್ ವೆರಿ ಕ್ಲಿಯರ್ಲಿ, ವೆರಿ ನೈಸ್ಲಿ ಸೆಟ್ ಇನ್ ಅವರ್ inside within our self, and it will be able to maintain it very well, and it will give very good results to us. ಸೊ ಹಾಗಾಗಿ ಆ ಮನಸ್ಸಿಗೆ ಬಂದ್ಬಿಟ್ಟು ಆ ತರ ಒಂದು ಟೈಮ್ ಬಂದ್ಬಿಡುತ್ತೆ. ಅದಕ್ಕೆ ಒಂದು ದೃಷ್ಟಾಂತ ಎಲ್ಲ ಕೊಡ್ತಾರೆ ನೋಡಿ. ಒಂದು ನಾಯಿಗೆ ಒಬ್ಬ ಎವ್ರಿ ಡೇ 4 ಗಂಟೆಗೆ ಒಂದು ವಿಸಿಲ್ ಮಾಡ್ದ ಅಂತ ಹೇಳಿದ್ರೆ, ಆ ನಾಯಿಗೆ ವಿಸಿಲ್ ಮಾಡ್ತಾನೆ, ಆ ನಾಯಿನ ತನ್ನ ಹತ್ರ ಬರ್ಮಾಡ್ಕೊಡ್ತಾನೆ, ಆಮೇಲೆ ಅದಕ್ಕೆ ಏನಾದ್ರು ಒಂದು ತಿಂಡಿ ಕೊಡ್ತಾನೆ. ಸೊ ಎವ್ರಿ ಡೇ ಅದಕ್ಕೆ ದಿವಸ ಮಾಡಿ 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 ಅದೇನಾಗುತ್ತೆ, ಇವನ್ ಎಲ್ಲಾದ್ರೂ ಒಂದು ಕಡೆ ಇಟ್ಕೊಂಡು ವಿಸಿಲ್ ಮಾಡಿದ ತಕ್ಷಣ ಆ ನಾಯಿಗೆ ಅವಾಗ ಇದು ಅಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ಬಿಡುತ್ತೆ, ಅದಕ್ಕೆ ಬಂದ್ಬಿಡುತ್ತೆ. ಅದು ಅಕಸ್ಮಾತ್ ಯಾವತ್ತಾದ್ರೂ ಒಂದ್ ದಿವಸ ವಿಸಿಲ್ ಮಾಡದೆ ಹೋದ್ರು ಕೂಡ ಆ ಪರ್ಟಿಕ್ಯುಲರ್ ಟೈಮ್ಗೆ ಆ ನಾಯಿಗೆ ನಾಲಿಗೆಯಿಂದ ನೀರು ಸುರಿಯುತ್ತೆ. ಯಾಕಂದ್ರೆ ಅದಕ್ಕೆ ಟೈಮ್ ಬಂದ್ಬಿಡ್ತು ಅಂದ್ರೆ ಗೊತ್ತಾಗ್ಬಿಡುತ್ತೆ ಅದಕ್ಕೆ. ಸೊ ಇದೇ ತರನೇ ನಮ್ಮ ಮನಸ್ಸು ಕೂಡ ಬಿಹೇವ್ ಮಾಡುತ್ತೆ. ಅದರಿಂದ ದ ಕಂಡ್ಯೂಸಿವ್ ಅಟ್ಮಾಸ್ಫಿಯರ್ ವಿ ಹ್ಯಾವ್ ಟು ಕ್ರಿಯೇಟ್ ಅಂಡ್ ಟ್ರೈನ್ ದಿ ಮೈಂಡ್ ಫಾರ್ ದಟ್. ಇದೇ ತರ ಏನಾಗುತ್ತೆ ಅಂದ್ರೆ, ಈ ನಮ್ಮ ಅಭಿನವ ವಿದ್ಯಾರ್ಥಿ ಸ್ವಾಮಿಗಳು ಕೂಡ ಹೇಳಿದ್ದಾರೆ, ಗೃಹಸ್ಥನಾಗಿರೋನಿಗೆ ಅವನಿಗೆ ಪೂರ್ತಿ ವೇದಾಂತ ವಿಷಯಕ್ಕೆ ಟೈಮ್ ಕೊಡಕ್ ಆಗದೆ ಹೋದ್ರು ಕೂಡ ಅವನು ಒಂದ್ ದಿವಸದಲ್ಲಿ ಒಂದು 10 ನಿಮಿಷ 5 ನಿಮಿಷವಾದ್ರೂ ಈ ಸಾಕ್ಷಿ ಸ್ವರೂಪದ ಬಗ್ಗೆ ಅವನು ಯೋಚನೆ ಮಾಡ್ಲಿ ಅಂತ ಎಲ್ಲ ಹೇಳಿದ್ದಾರೆ ಅವರು. ಸೊ ಹಾಗಾಗಿ ಹಿ ಹಸ್ ಗಿವನ್ ಇಂಡಿಕೇಶನ್ಸ್ ಫಾರ್ ದಟ್. ಹಾಗಾಗಿ ಏನಾಗುತ್ತೆ, ನಾವು ಈ ಜಗನ್ಮಿಥ್ಯಾತ್ವ ಅನ್ನೋ ವಿಷಯವನ್ನ ಒಂದು ದಿವಸದಲ್ಲಿ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಇಟ್ಕೊಂಡು ಅದನ್ನ ಸ್ವಲ್ಪ ಚಿಂತನೆ ಮಾಡೋದು. ಅದು ಚಿಂತನೆ ಮಾಡಕ್ಕೆ ನಮಗೆ ಟ್ರಿಗರ್ ಮಾಡಕ್ಕೆ ಕೆಲವು ಶಂಕರಾಚಾರ್ಯರ ವಾಕ್ಯಗಳೇ ಇರುತ್ತೆ, ಅಥವಾ ಬೇರೆ ಯಾರಾದ್ರೂ ಮಹಾತ್ಮರು ಬರೆದಿರೋ ಗ್ರಂಥಗಳಿರುತ್ತೆ. ಅದನ್ನ ನೋಡ್ಬಿಟ್ಟು ನಾವು ಅದನ್ನ ಗುರುತಿಟ್ಕೊಂಡು ಅದನ್ನ ಓದೋದು ಸ್ವಲ್ಪ ಹೊತ್ತು ಓದಿದ ತಕ್ಷಣ ನಮ್ಗೆ ಮನಸ್ಸು ಅದಕ್ಕೆ ಹೋಗುತ್ತೆ, ಅದನ್ನ ಚಿಂತನೆ ಮಾಡೋದು ಅಂತ. ಅದೇ ತರ ನನ್ನ ಆತ್ಮಸ್ವರೂಪ, ನಾನು ಬ್ರಹ್ಮಸ್ವರೂಪವೇ ಅಂತ ಚಿಂತನೆ ಮಾಡೋದಕ್ಕೂ ಒಂದು ಟೈಮ್ ಇಟ್ಕೊಳ್ಳೋದು. ಹಾಗೇನಾಗುತ್ತೆ ಅಂದ್ರೆ, ಈ 2 ವಿಷಯಗಳನ್ನು ಕೂಡ ನಮ್ಗೆ ಇಂಪಾರ್ಟೆನ್ಸ್ ಕೊಡಕ್ಕೆ ನಮ್ಗೆ ಆಗುತ್ತೆ ಅದು. ಸೊ ಹಾಗಾಗಿ ಈ ತರ ಮಾಡ್ತಾ ನಮಗೆ 2 ವಿಷಯದ ಒಂದು ದೃಢತೆಯು ನಮಗೆ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣದಿಂದ ಆ ನಿಧಿಧ್ಯಾಸನದಲ್ಲಿನೇ ಕೂಡ ಅವರು ವಿದ್ಯಾರಣ್ಯರು ಅದನ್ನ ಸೇರಿಸ್ಬಿಟ್ಟಿದ್ದಾರೆ 2 ಕೂಡ. ಸೊ ಈ ಶ್ಲೋಕದಲ್ಲಿ ನೋಡಿ ಅವ್ರು 2 ಹೇಳ್ತಾ ಇದ್ದಾರೆ. ಈ 192 ಶ್ಲೋಕ 192 ನಲ್ಲಿ, ಜಗನ್ಮಿಥ್ಯಾತ್ವವತ್ ಸ್ವಾತ್ಮ ಅಸಂಗತ್ವಸ್ಯ ಸಮೀಕ್ಷಣಾತ್. ಸೊ 2 ವಿಷಯದಲ್ಲೂ ಕೂಡ ಅವನಿಗೆ ಒಳ್ಳೆ ದೃಢತೆ ಇದೆ. ಜಗತ್ ಮಿಥ್ಯಾ ಅನ್ನೋ ಅಂಶದಲ್ಲೂ ಅವನಿಗೆ ಒಳ್ಳೆ ಫರ್ಮ್ನೆಸ್ ಇದೆ. ತಾನು ಬ್ರಹ್ಮಸ್ವರೂಪವೇ ಅಸಂಗ ಅಂತ ಹೇಳಿದ್ರೆ, ಐ ಆಮ್ ಅನ್ಅಟ್ಯಾಚ್ಡ್ ಟು ಎನಿಥಿಂಗ್ ಇನ್ ದಿ ಕ್ರಿಯೇಷನ್. ನಾನು ಕೇವಲ ಆತ್ಮ ಚೈತನ್ಯ ಸ್ವರೂಪ, ಐ ಆಮ್ ಅನ್ಅಟ್ಯಾಚ್ಡ್ ಟು ಎನಿಥಿಂಗ್ ಅಂತ ಹೇಳ್ಬಿಟ್ಟು ಆ ದೃಢತೆಯನ್ನು ಅವನಿಗಿದೆ ಚೆನ್ನಾಗಿ ಅಂತ ಇರೋದು. ಕಸ್ಯ ಕಾಮಾಯ ಇತಿ ವಚಃ ಭೋಕ್ತೃ ಅಭಾವ ವಿವಕ್ಷಯ. ಅವಾಗ ಏನಾಯ್ತು, ಜಗನ್ಮಿಥ್ಯಾ ಅಂತ ಒಂದ್ ಕಡೆ ಆಯ್ತು, ಭೋಗ್ಯ ವಸ್ತುಗಳು ಏನೇನಿದೆಯೋ, ಏನೇನು ತೋರ್ಕೋಬಹುದೋ, ಪ್ರಾರಬ್ಧವಶಾತ್ ನನ್ ಮುಂದೆ ಏನೇನು ಬಂದು ಬೀಳ್ಬೋದೋ, ಅವುಗಳನ್ನ ನನ್ನ ಇಂದ್ರಿಯಗಳು ಬೇಕಾದ್ರೆ ಒಂದ್ ವೇಳೆ ಅವಕ್ಕೂ ನನ್ನ ಇಂದ್ರಿಯಕ್ಕೂ ಏನಾದ್ರೂ ಒಂದು ಸಂಬಂಧ ಬಂದ್ರು ಬರ್ಬೋದು. ಆದ್ರೆ ಅವುಗಳೆಲ್ಲ ಮಿಥ್ಯಾ ಅಂತ ನನಗೊಂದು ಬುದ್ಧಿ ಗಟ್ಟಿಯಾಗಿದೆ. ಅದ್ರ ಜೊತೆಗೆ ಆ ಭೋಗ ಅಂತ ಒಂದು ಆಗುತ್ತಲ್ಲ, ಅಲ್ಲಿ ಭೋಕ್ತಾ ಯಾರು ಅಂತ ಕೇಳಿದ್ರೆ ಖಂಡಿತ ನಾನಲ್ಲ ಅಂತ ಬುದ್ಧಿ ಕೂಡ ಅವನಿಗೆ ಗಟ್ಟಿಯಾಗಿರುತ್ತೆ. ಹಾಗಾಗಿ ನಾನು ಭೋಕ್ತಾ ಅಲ್ಲ ಅಂತಾನು ಬಿಡಿಸ್ಕೊಬಿಟ್ಟಿರ್ತಾನೆ. ಭೋಗ್ಯ ವಸ್ತುಗಳೆಲ್ಲ ಮಿಥ್ಯಾ ಅಂತಾನು ತೀರ್ಮಾನ ಆಗಿರುತ್ತೆ. ಅದರಿಂದ ಯಾವುದು ಕೂಡ ಒಂದು ಪರಿಣಾಮ ಅವನಲ್ಲಿ ಆಗೋದಿಲ್ಲ ಅಂತ ಅದನ್ನ ನಾವು ಮನಸ್ಸಲ್ಲಿ ಇಟ್ಕೋಬೇಕು ಅನ್ನೋ ಕಾರಣದಿಂದ ಈ ಶ್ಲೋಕದಲ್ಲಿ ಅವರು ಹೀಗೆ ಹೇಳ್ತಾ ಇದ್ದಾರೆ. ಕಸ್ಯ ಕಾಮಾಯ ಇತಿ ವಚಃ ಭೋಕ್ತೃ ಭಾವ ವಿವಕ್ಷಯ. ಕಸ್ಯ ಕಾಮ ಕಿಮಿಚ್ಚನ್ ಕಸ್ಯ ಕಾಮಾಯ ಶರೀರ ಮನಸ್ಸಂಜುರತೆ ಅಂತ ಹೇಳಿದಾಗ, ಯಾರ ಒಂದು ಕಾಮನೆಯನ್ನ ಪೂರೈಸ್ಕೊಳ್ಳಕ್ಕಾಗಿ ಅವನು ಶರೀರವನ್ನು ತಾಳ್ತಾನೆ ಅಂತ ಕೇಳಿದ್ರೆ, ಆ ಕಾಮನೆ ಅನ್ನೋದು ಅಕಸ್ಮಾತ್ ಇದ್ರೆ ಕೂಡ
ಯಾರ ಕಾಮನೆ ಅಂತ ಕೇಳಿದ್ರಲ್ವಾ, ಆ ಯಾರು ಅನ್ನೋ ಪ್ರಶ್ನೆ ಇದೆಯಲ್ಲ, ಆ ಯಾರು ಅನ್ನೋ ಪ್ರಶ್ನೆಗೆ ಅವ್ರು ಇಲ್ಲಿ ಆ ಮಂತ್ರ ಉತ್ತರ ಕೊಡ್ತಾ ಇದೆ. ಕಿಮಿಚನ್ ಕಸ್ಯ ಕಾಮಾಯ ಅನ್ನೋ ವಿಷಯದಲ್ಲಿ ಕಸ್ಯ ಕಾಮಾಯ ಅಂತ ಕೇಳೋದ್ರಿಂದ ಭೋಕ್ತ ಅನ್ನೋನು ವಾಸ್ತವವಾಗಿ ಇಲ್ವೇ ಇಲ್ಲ, ಅವನು ಒಂದು ಮಿಥ್ಯಾ ವಸ್ತು ಅಂತ ಒಂದು ತಿಳುವಳಿಕೆ ಅವನಿಗೆ ಬಂದಿರುತ್ತೆ ಚೆನ್ನಾಗಿ. ಹೇಗೆ ಈ ಶರೀರ ಅನ್ನೋದು ಈ ಸ್ಥೂಲ ಶರೀರ ಅನ್ನೋದು ಮಿಥ್ಯಾ ಅಂತ ಗೊತ್ತಿರುತ್ತೋ, ಅದೇ ತರ ಸೂಕ್ಷ್ಮ ಶರೀರನೇ ಭೋಕ್ತ ಅನ್ನೋದು, ಆ ಸೂಕ್ಷ್ಮ ಶರೀರಕ್ಕೆ ಸೇರೋದು ಕರ್ತ ಅನ್ನೋದು. ಹಾಗಾಗಿ ಕರ್ತೃತ್ವ ಮತ್ತು ಭೋಕ್ತೃತ್ವ ಎರಡೂ ಕೂಡ ಸೂಕ್ಷ್ಮ ಶರೀರಕ್ಕೆ ಸೇರಿದ್ದು. ಆ ಸೂಕ್ಷ್ಮ ಶರೀರ ನಾನು ಅಲ್ವೇ ಇಲ್ಲ, ಅದು ಮಿಥ್ಯಾ, ನನಗೆ ಸುಮ್ಮನೆ ವಿಷಯವಾಗ್ತಾ ಇದೆ ಅಷ್ಟೇ ಹೊರತು ಇಟ್ ಇಸ್ ಒನ್ಲಿ ಅನ್ ಆಬ್ಜೆಕ್ಟ್ ಟು ಮೀ. ಸೊ ವಾಟ್ ಎವರ್ ಇಸ್ ಆಬ್ಜೆಕ್ಟ್ ಟು ಮೀ ಇಸ್ ಡೆಫಿನೆಟ್ಲಿ ನಾಟ್ ಮೀ ದ ಸಬ್ಜೆಕ್ಟ್. ಹಾಗಾಗಿ ನಾನು ಅದರಿಂದ ಬೇರೆ, ಅದು ನನ್ನಿಂದ ಬೇರೆ, ಆ ಬೇರೆಯಾಗಿರೋ ವಸ್ತುವಿಗೆ ವಾಸ್ತವವಾಗಿ ಅಸ್ತಿತ್ವನೇ ಇಲ್ಲ ಅಂತ ಒಂದು ದೃಢವಾದ ಬುದ್ಧಿ. ಸೊ ಇಂಥದನ್ನೆಲ್ಲ ನಾವು ಪದೇ ಪದೇ ಇಂಥ ಯುಕ್ತಿಗಳೆಲ್ಲ ಪದೇ ಪದೇ ನಾವು ಯೋಚನೆ ಮಾಡಿಕೊಂಡು ಈ ಒಂದು ತೀರ್ಮಾನಕ್ಕೆ ನಾವು ಗಟ್ಟಿಯಾಗಿ ಬರಬೇಕು. ಆಮೇಲೆ ಮುಂದಕ್ಕೆ ಈ ಭೋಕ್ತ ಭೋಗ್ಯ ಅಂತ ಇದೆಯಲ್ಲ, ಈ ವಿಷಯವಾಗಿ ಒಂದು ವಿಚಾರ ಮಾಡ್ತಾ ಇದ್ದಾರೆ. ಹಾಗಾಗಿ ಅದಕ್ಕೆ ಉಪನಿಷತ್ತಿನ ಒಂದು ಅವಲಂಬನೆ ಇಟ್ಕೊಂಡು ಅದನ್ನ ಮಾಡ್ಬೇಕು ಅನ್ನೋ ಕಾರಣದಿಂದ ಮುಂದಿನ ಶ್ಲೋಕ ಹೇಳ್ತಾ ಇದ್ದಾರೆ ನೋಡಿ. ಪತಿಜಾಯಾದಿಕಂ ಸರ್ವಂ ತತ್ತದ್ ಭೋಗಾಯ ನೇಚ್ಛತಿ ಕಿಂತ್ವಾತ್ಮ ಭೋಗಾರ್ಥಂ ಇತಿ ಶ್ರುತೌ ಉದ್ಘೋಷಿತಂ ಬಹು ಅಂತ. ಇದು ಆತ್ಮ ಅರೆ ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ ಅಂತ ಒಂದು ಶ್ರುತಿ ಬರ್ತಲ್ಲ, ಅದಕ್ಕೆ ಮುಂಚೆ ಅದು ಕಲ್ಮಿನೇಷನ್. ಅದಕ್ಕೆ ಮುಂಚೆ ಏನ್ ಬರುತ್ತೆ ಅಂತ ಹೇಳಿದ್ರೆ, ಆ ಯಾಜ್ಞವಲ್ಕ್ಯರಿಗೆ ಅವರ ಭಾರ್ಯೆಯಾಗಿರೋ ಮೈತ್ರೇಯಿಗೆ ಕೇಳ್ತಾ ಇರೋ ವಿಷಯ. ಅವಳಿಗೆ ಅವರು ಒಂದಾನೊಂದು ಸಮಯದಲ್ಲಿ ಸನ್ಯಾಸವನ್ನು ತಗೋಬೇಕು ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಇರೋ ಒಂದು ಸಂಪತ್ತು ಏನಿತ್ತು, ಧನ ಸಂಪತ್ತು, ಏನೇನ್ ಸಂಪತ್ತಿತ್ತು ಅದೆಲ್ಲವನ್ನೂ ಕೂಡ ಅವರ ಎರಡು ಭಾರ್ಯರಿಗೆ ಅದನ್ನ ಭಾಗ ಮಾಡಿ ಹೊರಡಕ್ ನೋಡ್ತಾರೆ. ಹೊರಡಕ್ ನೋಡಿದಾಗ ಈ ಮೈತ್ರಿ ಅನ್ನೋಳು ಮಾತ್ರ ಪ್ರಶ್ನೆ ಮಾಡ್ತಾಳೆ, ನೀವು ಇದನ್ನೆಲ್ಲ ಬಿಟ್ಬಿಟ್ಟು ಹೋಗ್ತಾ ಇದ್ದೀರಲ್ಲ, ಇದಕ್ಕಿಂತ ದೊಡ್ಡದೇನೋ ನಿಮ್ಗೆ ಸಿಗುತ್ತೆ ಅಂತ ಅದನ್ನ ನೀವು ಹೋಗ್ತಾ ಇದ್ದೀರಾ, ಇದನ್ನ ನಮ್ಗೆ ಕೊಟ್ಬಿಟ್ಟು ಹೋಗ್ತಾ ಇದ್ದೀರಲ್ಲ, ಇದರಿಂದ ನನಗೆ ಏನ್ ಪ್ರಯೋಜನ ಆಗುತ್ತೆ ಅಂತ ಕೇಳ್ತಾಳ ಅವಳು. ಅವಳು ಬುದ್ಧಿವಂತಿಕೆ ನೋಡ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಅವಳು ಜಿಜ್ಞಾಸೆಯನ್ನ ಪೂರ್ತಿ ಮಾಡಿ ಅವಳಿಗೆ ಈ ಆತ್ಮತತ್ವವನ್ನ ತುಂಬಾ ಚೆನ್ನಾಗಿ ಅವಳಿಗೆ ಹೇಳ್ಕೊಡ್ತಾರೆ. ಆ ಹೇಳ್ಕೊಡೋ ವಿಷಯದಲ್ಲಿ ಇದು ಬರುತ್ತೆ. ನವಾ ಅರೆ ಪತ್ಯುಕ್ಕಾಮಾಯ ಪತಿಪ್ರಿಯೋ ಭವತಿ ಅಂತ ಪ್ರಾರಂಭ ಮಾಡಿ, ಅದೇ ತರ ಆನ್ ದಿ ಆಪೋಸಿಟ್ ಸೈಡ್ ಆಲ್ಸೋ ಜಾಯಾಯ ಕಾಮಾಯ ಅಂತ ಹೇಳ್ಬಿಟ್ಟು ಈ ಒಂದು ಪತಿ ಅನ್ನೋದು ಇದು ಪತ್ನಿ ಅನ್ನೋದು ಪತಿಗೆ ಕಾಮನೆ ಅಂತ ಬಂದ್ರು ಕೂಡ ಅದು ಅವಳ ವಿಷಯಕ್ಕೆ ಅವಳಿಗಾಗಿ ಅವನಿಗೆ ಆ ಕಾಮನೆ ಇಲ್ಲ, ತನಗೆ ಅದು ಕಾಮಕ್ಕೆ ಒಂದು ವಸ್ತುವಾಗ್ತಾಳೆ ಅಂತ ಹೇಳ್ಬಿಟ್ಟು ದಿ ಸೆಂಟರ್ ಇಸ್ ಆಲ್ವೇಸ್ ಆನ್ ಒನ್ಸ್ ಓನ್ ಸೆಲ್ಫ್, ಇಟ್ ಇಸ್ ನಾಟ್ ಆನ್ ದಿ ಅದರ್ ಒನ್. ಸೊ ಆ ಸೆಂಟರ್ ಎಲ್ಲಿದೆ ಅಂತ ಅದನ್ನ ಒಂದೊಂದು ಕಡೆ ಮುಟ್ಟಿ ತೋರಿಸ್ತಾರೆ. ಅದೇ ತರನೇ ಒಂದು ಒಂದು ಮಹಿಳೆಗೆ ಕೂಡ ಒಂದು ಹೆಂಗಸಿಗೆ ಕೂಡ ಗಂಡನ ಮೇಲೆ ಯಾತಕ್ಕೆ ಒಂದು ಪ್ರೀತಿ ಇರುತ್ತೆ ಅಂತ ಹೇಳಿದ್ರೆ ಅವನಿಗಾಗಿ ಅಲ್ಲ, ಅದು ಖಂಡಿತ ತನಗೆ ಅವನು ಅನುಕೂಲವಾಗಿರ್ತಾನೆ ಅಂತ ಹೇಳ್ಬಿಟ್ಟು ತನ್ನ ಮೇಲೇನೆ ತನಗೆ ಪ್ರೀತಿ ತುಂಬಾ ಜಾಸ್ತಿ ಬೀರುತ್ತೆ ಅಂತ ಹೇಳ್ಬಿಟ್ಟು ಇದೇ ತರ ಪುತ್ರ ವಿಷಯಕ್ಕೆ, ಆಸ್ತಿ ವಿಷಯಕ್ಕೆ, ಎಲ್ಲಾ ವಿಷಯಕ್ಕೂ ಅವ್ರು ಹೇಳ್ಬಿಟ್ಟು ಏನ್ ತೀರ್ಮಾನ ಮಾಡ್ತಾರೆ, ತೋರಿಸ್ತಾರೆ ಅಂತ ಹೇಳಿದ್ರೆ ಎಲ್ಲದರಲ್ಲೂ ಕೂಡ ಆ ಭೋಗ್ಯ ವಸ್ತು ಏನೇನಿದೆಯೋ ಆ ಭೋಗ್ಯ ವಸ್ತುವಿಗಾಗಿ ಇವನು ಅವುಗಳನ್ನ ಪ್ರೀತಿ ಮಾಡಲ್ಲ, ತನಗೆ ಅವುಗಳ ಅನುಕೂಲವಾಗಿರುತ್ತೆ ಅಂತ ಹೇಳ್ಬಿಟ್ಟು ಪ್ರೀತಿ ಮಾಡ್ತಾನೆ. ಅಂದ್ರೆ ಏನಾಯ್ತು, ಹಿ ಈಸ್ ದ ಸೆಂಟರ್ ಫಾರ್ ಎವ್ರಿಥಿಂಗ್ ಇನ್ ದಿಸ್. ಸೊ ಬಿಕಾಸ್ ದೇ ಆರ್ ಫೇವರಬಲ್ ಟು ಹಿಮ್, he likes them or loves them and he protects them, but then the moment he knows that they are not going to be favorable to him, he leaves them off. So ಇದರಿಂದ ಏನ್ ಗೊತ್ತಾಗುತ್ತೆ, ಅವನೇ ಸೆಂಟರ್ ಆಗಿರ್ತಾನೆ ಎಲ್ಲದಕ್ಕೂ ಅಂತ ಗೊತ್ತಾಗುತ್ತೆ. ಅದನ್ನ ಈ ಸೈಕಾಲಜಿನ ಅವರು ತುಂಬಾ ಚೆನ್ನಾಗಿ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾರೆ. ಅವಳಿಗೆ ತೋರಿಸ್ಬಿಟ್ಟು ಕೊನೆಯಲ್ಲಿ ಆ ಸೀರೀಸ್ ಅಲ್ಲಿ ಕೊನೆಯಲ್ಲಿ ಹೇಗೆ ಮುಗಿಯುತ್ತೆ ಅಂತ ಹೇಳಿದ್ರೆ, ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಅಂತ. ಸೊ ಅವ್ನಿಗೆ ಯಾವ್ದ್ರ ಮೇಲೆ ಪ್ರೀತಿ ಇದ್ರು ಕೂಡ ಆ ವಸ್ತುವಿಗಾಗಿ ಅವನು ಅದನ್ನ ಪ್ರೀತಿ ಮಾಡಲ್ಲ, ತನಗಾಗಿ ಪ್ರೀತಿ ಮಾಡ್ತಾನೆ ಅಂತ ಹೇಳ್ಬಿಟ್ಟು ತಾನೇ ಎಲ್ಲದಕ್ಕಿಂತ ಅವನಿಗೆ ಪ್ರಿಯವಾದ ವಸ್ತು, ಆ ವಸ್ತುಗಳೆಲ್ಲ ಅವನಿಗೆ ತನಗೆ ಎಲ್ಲದಕ್ಕೊಂದು ಪ್ರಿಯವಾಗಿರೋ ಒಂದು ವಸ್ತು ಅಂತ ತೋರಿಸ್ತಾರೆ. ಇಲ್ಲಿ ತೋರಿಸ್ಬಿಟ್ಟು ಏನ್ ಮಾಡ್ತಾರೆ, ಆ ಒಂದು ಆತ್ಮ ಸ್ವರೂಪವನ್ನ ನಾವು ಹೊಂದಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಅದಕ್ಕಾಗಿ ಆತ್ಮವ ಅರೆ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ, ಅದಕ್ಕಾಗಿ ಶ್ರವಣ ಮನನ ನಿಧಿಧ್ಯಾಸನ ಎಲ್ಲ ನಾವು ಮಾಡ್ಬೇಕಾಗಿರೋದು ಅಂತ ಆ ಹೋಲ್ ಡಿಸ್ಕೋರ್ಸ್ ಅಲ್ಲಿ ಬಂದು ಕಲ್ಮಿನೇಟ್ ಆಗುತ್ತೆ. ಸೊ ಅಲ್ಲಿ ತುಂಬಾ ಚೆನ್ನಾಗಿ ಡೆಮಾನ್ಸ್ಟ್ರೇಟ್ ಮಾಡಿರ್ತಾರೆ ಅದನ್ನ. ಹಾಗಾಗಿ ಆ ವಸ್ತುಗಳೆಲ್ಲ ಖಂಡಿತ ನಿನ್ನಿಂದ ಹೊರಗಡೆ ಇರೋ ವಸ್ತು, ಆ ವಸ್ತು ನಿನ್ಗೆ ಎಲ್ಲಿವರೆಗೂ ಆನಂದವನ್ನು ಕೊಡುತ್ತೋ ಅಲ್ಲಿವರೆಗೂ ನೀನು ಅದನ್ನ ಇಟ್ಕೊಳ್ತೀಯ. ಯಾವಾಗ ಅದು ನಿನ್ಗೆ ಆನಂದವನ್ನು ಕೊಡಲ್ಲ ಅಂತ ಆಯ್ತೋ ಅದು ನಿನ್ಗೆ ಕೊನೆಯಲ್ಲಿ ಇಟ್ ಕ್ಯಾನ್ ಈವನ್ ಬ್ರಿಂಗ್ ಯು cause you lot of misery also. So ಇದೆಲ್ಲ ಆಗುತ್ತೆ. ಅದರಿಂದ ಆದ್ರೆ ಆತ್ಮಸ್ವರೂಪ ಮಾತ್ರ ಯಾವತ್ತೂ ಕೂಡ ನಿನಗೆ ದುಃಖವನ್ನು ಕೊಡೋದೇ ಇಲ್ಲ. ಯಾಕಂದ್ರೆ ಇದೇ ನಿನಗೆ this is the one on which everything is centered. So this is the center really. So ಅವುಗಳೆಲ್ಲ ಇದಕ್ಕೆ ಪೆರಿಫರಿ ಆಗಿರುತ್ತೆ ಅಷ್ಟೇನೆ. ಸೊ ಹಾಗಾಗಿ ಇದೇ ನಿನ್ಗೆ ಮುಖ್ಯ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾರೆ. ಅವಾಗ ಆ ಸ್ವರೂಪ ಏನು,
ನಾನು ಅಂತ ಆ ಸ್ವರೂಪ ಇದೆಯಲ್ಲ ಅದು ನಿಜವಾಗಿ ಭೋಕ್ತಾನ ಅದು ಅಂತ ಪ್ರಶ್ನೆ ಮಾಡ್ಬಿಟ್ಟು, ಖಂಡಿತ ಅದು ಭೋಕ್ತಾ ಅಲ್ಲ, ಭೋಕ್ತಾ ಯಾರು ಅಂತ ಇವಾಗ ನಾವು ತೀರ್ಮಾನ ಮಾಡ್ಬೇಕು ಅಂತ ಈ ವಿಚಾರವನ್ನ ಅವರು ಇವಾಗ ಮುಂದಕ್ಕೆ ಶುರು ಮಾಡ್ತಾರೆ. ಸೊ ಈ ಶ್ಲೋಕದಲ್ಲಿ ಏನ್ ಮಾಡಿದ್ರು, ಅತಿ ಜಾಯಾಧಿಕಂ ಸರ್ವಂ ತತ್ತದ್ ಭೋಗಾಯ ನ ಇಚ್ಛತಿ ಕಿಂತು ಆತ್ಮಭೋಗಾರ್ಥಂ ಇತಿ ಶ್ರುತೌ ಉದ್ಘೋಷಿತಂ ಬಹು. ಬೇಕಾದಷ್ಟು ಶ್ರುತಿಯಲ್ಲಿ ಇದು ಹೇಳಿದೆ ಅಂತ ಹೇಳ್ಬಿಟ್ಟು ಅದನ್ನ ಶ್ರುತಿ ಪ್ರಮಾಣವನ್ನ ಅಲ್ಲಿ ತೋರಿಸ್ಬಿಟ್ಟು ಮುಂದಕ್ಕೆ ಈ ಭೋಕ್ತ ಅನ್ನೋನ್ ಯಾರು ವಾಸ್ತವಾಗಿ ಅಂತ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನ ಶುರು ಮಾಡ್ತಾರೆ ಇಲ್ಲಿ. ಕಿಂ ಕೂಟಸ್ಥ ಚಿದಾಭಾಸೋ ಅಥವಾ ಕಿಂ ವೋ ಭಯಾತ್ಮಕಃ ಭೋಕ್ತಾ ತತ್ರ ನ ಕೂಟಸ್ಥಃ ಅಸಂಗತ್ವಾದ್ ಭೋಕ್ತೃತಾಂ ವ್ರಜೇತ್ ಅಂತ ಈ ಶ್ಲೋಕದಲ್ಲಿ ಕಿಂ ಕೂಟಸ್ಥ ಚಿದಾಭಾಸೋ ಅಥವಾ ಉಭಯಾತ್ಮಕ ಅಂದ್ರೆ ಈ ಭೋಕ್ತ ಅನ್ನೋದು ಕೂಟಸ್ಥಾನ ಚಿದಾಭಾಸನ ಅಥವಾ ಎರಡು ಮಿಶ್ರಣವಾಗಿರೋ ಒಂದು ವಸ್ತುವ ಅಂತ ಕೇಳ್ಬಿಟ್ಟು ಅದರಲ್ಲಿ ಭೋಕ್ತ ತತ್ರಣ ಕೂಟಸ್ಥ ಅಲ್ಲಿ ಈ ಮೂರು ಆಪ್ಷನ್ಸ್ ಏನ್ ಆಪ್ಷನ್ಸ್ ಅಂತ ಹೇಳಿದ್ರೆ ಹೂ ಇಸ್ ದ ಭೋಕ್ತ? ಇಸ್ ದ ಭೋಕ್ತ ದ ಕೂಟಸ್ಥ ಇಸ್ ದಿ ಅನ್ಚೇಂಜಿಂಗ್ ಸೆಲ್ಫ್ ವಿದಿನ್ ಅಸ್, ಅದು ಭೋಕ್ತಾನ ಅಥವಾ ಚಿದಾಭಾಸ ಅನ್ನೋದೇ ನಾವು ಸ್ಯೂಡೋ ಸೆಲ್ಫ್ ಅಂತ ಹೇಳ್ತೀವಲ್ಲ, ದ ಈಗೋ ವಸ್ತು ಅಂತ. ದಟ್ ಇಸ್ ದ ಒನ್ ವಿಚ್ ಕ್ಲೈಮ್ಸ್ ಇಟ್ ಸೆಲ್ಫ್ ಟು ಬಿ ದ ಡೂಯರ್, ದ ಎಂಜಾಯರ್, ದಿ ಥಿಂಕರ್, ದಿ ಸ್ಪೀಕರ್, ಆ ತರ ಒಂದು ಹೇಳ್ಕೊಂಡು ಒಂದು ಇರುತ್ತಲ್ಲ ಆ ವಸ್ತು, ಅದಕ್ಕೆ ಚಿದಾಭಾಸ ಅಂತ. ಅದು ಭೋಕ್ತಾನ ಅಥವಾ ಈ ಎರಡು ಮಿಶ್ರಣ ಕೂಟಸ್ಥ ಮತ್ತು ಚಿದಾಭಾಸ ಸೇರ್ಕೊಂಡಿರೋ ಒಂದು ವಸ್ತುನೇ ಭೋಕ್ತಾನ ಅಂತ ಮೂರು ಆಲ್ಟರ್ನೇಟಿವ್ಸ್ ಹೇಳ್ಬಿಟ್ಟು ಫಸ್ಟ್ ಆಲ್ಟರ್ನೇಟಿವ್ ಇಸ್ ನಾಟ್ ಟೆನಬಲ್ ಅಂತ ಅದನ್ನ ರಿಜೆಕ್ಟ್ ಮಾಡ್ಬಿಡ್ತಾರೆ. ಯಾವುದು? ಭೋಕ್ತ ತತ್ರನ ಕೂಟಸ್ಥ. ಯಾಕಂದ್ರೆ ಅದಕ್ಕೆ ರೀಸನ್ ಕೊಡ್ತಾ ಇದ್ದಾರೆ, ಅಸಂಗತ್ವಾತ್ ಭೋಕ್ತೃತಾಂ ವ್ರಜೇತ್ ಅಂತ. ಈ ಕೂಟಸ್ಥ ಅನ್ನೋದು ಇಟ್ ಈಸ್ ಅಸಂಗ ಅಂದ್ರೆ ಏನು? ಇಟ್ ಈಸ್ ಆಫ್ ದಿ ನೇಚರ್ ಆಫ್ ಪ್ಯೂರ್ ಕಾನ್ಶಿಯಸ್ನೆಸ್, ಪ್ಯೂರ್ ಇಲ್ಯುಮಿನೇಷನ್ ಓನ್ಲಿ. ಸೊ ಅದ್ರ ಒಂದು ರೋಲ್ ಅಥವಾ ಏನಾದ್ರು ಈ ರೋಲ್ ಅಂತ ನಾವೇನಾದ್ರೂ ಹೇಳಿದ್ರೆ ಅದ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಬಾಕಿ ಏನೇನು ನಡಿಬೇಕೋ ಅದಕ್ಕೆಲ್ಲದಕ್ಕೂ ಸುಮ್ಮನೆ ಅದೊಂದು ಇಲ್ಯುಮಿನೇಷನ್ ಕೊಡುತ್ತೆ, ಅದಕ್ಕೊಂದು ಶಕ್ತಿಯನ್ನ ಒಂದು ಪವರ್ ಕೊಡ್ತಾ ಇರುತ್ತೆ ಅಷ್ಟೇ ಹೊರತು ಅದಕ್ಕೆ ಯಾವ್ದ್ರ ಜೊತೆಗೂ ಒಂದು ಸಂಬಂಧ ಇರೋದೇ ಇಲ್ಲ. ಸೊ ಅದ್ರ ಮುಂದೆ ಏನಾದ್ರು ಬಂದು ನಿಂತ್ಕೊಂಡ್ರೆ ಆ ರೇಂಜಲ್ಲಿ ಏನಾದ್ರು ಬಂದ್ರೆ ದೋಸ್ ಥಿಂಗ್ಸ್ ವಿಲ್ ಗೆಟ್ ಇಲ್ಯುಮಿನೇಟೆಡ್, those things will get consciousness from it, whereas this kutastha by itself doesn't determine or ಅದೇನು ತೀರ್ಮಾನ ಮಾಡ್ಕೊಳ್ಳಲ್ಲ, ಅದೇನು ಸಂಕಲ್ಪ ಮಾಡ್ಕೊಳ್ಳಲ್ಲ, ನಾನು ಇಂಥವ್ರಿಗೆ ನಾನು ಶಕ್ತಿ ಕೊಡ್ತೀನಿ ಅಥವಾ ಇಂಥವ್ರಿಗೆ ನಾನು ಪ್ರಕಾಶ ಕೊಡ್ತೀನಿ ಅಂತ ಅದೇನು ತೀರ್ಮಾನ ಮಾಡ್ಕೊಳ್ಳಲ್ಲ. ಅದು ಅಂತ ಒಂದು ವಸ್ತು, ಅದಕ್ಕೆ ಯಾವುದೇ ಒಂದು ಸಂಘನೂ ಇಲ್ವೇ ಇಲ್ಲ. ಸೊ ಇಟ್ ಈಸ್ ಅದು ಒಂದು ರೀತಿಯಲ್ಲಿ ನೋಡಿದ್ರೆ ಅದೊಂದು ನಿರ್ವಿಕಾರಿಯಾಗಿರೋ ಒಂದು ಸನ್ಯಾಸಿ ಅಂತ ಹೇಳ್ಬೋದು. ಯಾಕಂದ್ರೆ ಅದೇ ನಿಜವಾದ ಸನ್ಯಾಸಿ, ಯಾಕಂದ್ರೆ ಅದಕ್ಕೆ ಯಾವುದ್ರ ಜೊತೆಗೂ ಯಾವುದೇ ಒಂದು ಸಂಘನೂ ಇಲ್ವೇ ಇಲ್ಲ ನಿಜವಾಗ್ಲು. ಸೊ ಇದನ್ನ ರೋಲ್ ಮಾಡಲ್ ಆಗಿ ಇಟ್ಕೊಂಡೇನೆ ಒಬ್ಬೊಬ್ರು ಸನ್ಯಾಸ ತಗೊಳ್ತಾರೆ. ನಾನು ಆ ಆತ್ಮಸ್ವರೂಪವಾಗಿ ನಾನು ಇರ್ಬೇಕು ಅಂತ ಹೇಳ್ಬಿಟ್ಟೆ ಅವ್ರು ಎಲ್ಲವನ್ನೂ ಬಿಡ್ತಾರೆ. ಸೊ ಹೀಗಾಗಿ ಆ ಕೂಟಸ್ಥ ಅನ್ನೋದು ಖಂಡಿತ ಭೋಕ್ತವಾಗಿರೋಕ್ ಸಾಧ್ಯವಿಲ್ಲ. ಯಾಕೆ ಅಂತ ಹೇಳಿದ್ರೆ ನೋಡಿ, ಭೋಕ್ತ ಅಂತ ನಾವ್ ಇರ್ಬೇಕಾದ್ರೆ ಅವನಿಗೆ ಆ ವ್ಯಕ್ತಿಗೆ ನಾನು ಭೋಗವನ್ನು ಇಚ್ಛೆ ಪಡುವ ಒಂದು ವ್ಯಕ್ತಿ ಅಂತ ಫಸ್ಟ್ ಬರ್ಬೇಕು. ಐ ಆಮ್ ಸಂಬಡಿ ಅಂತ ಒಂದು ಫೀಲಿಂಗ್ ಬರ್ಬೇಕು. ಅಂಡ್ ದಟ್ ಸಂಬಡಿ ಐ ಆಮ್ ಲ್ಯಾಕಿಂಗ್ ಇನ್ ಸಮಥಿಂಗ್ ಅಂಡ್ ಐ ವಾಂಟ್ ಸಮಥಿಂಗ್ ಅಂತ ಬರ್ಬೇಕು ಫಸ್ಟ್. ಸೊ ವಾಟ್ ಐ ಆಮ್ ಲ್ಯಾಕಿಂಗ್ ಅಂತ ಯೋಚನೆ ಮಾಡ್ಬಿಟ್ಟು ಅದೆಲ್ಲದು ಸಿಗುತ್ತಾ ಅಂತ ನೋಡ್ಬಿಟ್ಟು ಅದು ಸಿಗುತ್ತೆ ಅಂತ ಹೇಳಿದ್ರೆ ತನ್ನ ಒಂದು ಶಕ್ತಿಯಲ್ಲಿ ಅದು ಸಿಗುತ್ತೆ ಅಂತ ಹೇಳಿದ್ರೆ ಪಡ್ಕೊಳಕ್ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕಾಗಿ ಪ್ರಯತ್ನ ಮಾಡ್ತಾನೆ. ಹಾಗಾಗಿ ಅಂತದೆಲ್ಲ ಒಂದು ಇಂಟೆಲೆಕ್ಚುಯಲ್ ಆಕ್ಟಿವಿಟಿ ಆರ್ ಮೆಂಟಲ್ ಆಕ್ಟಿವಿಟಿ ಎಲ್ಲಾದ್ರೂ ಬೇಕು ಅಂತ ಹೇಳಿದ್ರೆ ದಟ್ ಹ್ಯಾಸ್ ಟು ಬಿ ಇನ್ ದಿ ಮೈಂಡ್ ಓನ್ಲಿ ಆರ್ ಇನ್ ದಿ ಬ್ರೈನ್ ಆರ್ ಇನ್ ದಿ ಇಂಟೆಲೆಕ್ಟ್ ಓನ್ಲಿ. ಬಟ್ ಈ ಕೂಟಸ್ಥ ಅಂತ ಇದೆಯಲ್ಲ ಅದಕ್ಕೆ ಈ ತರ ಇಂಟೆಲೆಕ್ಟು ಇಲ್ಲ, ಮೈಂಡು ಇಲ್ಲ, ಆಮೇಲೆ ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಅದಕ್ಕೆ ಇಂದ್ರಿಯಗಳು ಇಲ್ಲ, ಸ್ಥೂಲ ಶರೀರ ಅನ್ನೆಲ್ಲ ಯಾವುದೂ ಇಲ್ಲ ಅದಕ್ಕೆ. ಹಾಗಾಗಿ ಕೂಟಸ್ಥ ಕ್ಯಾನ್ ನೆವರ್ ಬಿಕಮ್ ದಿ ಕ್ಯಾಂಡಿಡೇಟ್ ಫಾರ್ ಭೋಕ್ತ ಅಂತ ಹೇಳ್ಬಿಟ್ಟು ಆ ಭೋಕ್ತೃತ್ವ ಅನ್ನೋದು ಖಂಡಿತ ಕೂಟಸ್ಥನಿಗೆ ಅಲ್ವೇ ಅಲ್ಲ ಅದು ಅಂತ ಹೇಳಿ ಫಸ್ಟ್ ಶ್ಲೋಕದಲ್ಲಿ ಈ ಶ್ಲೋಕ ದಟ್ ಇಸ್ 194 ಎಲ್ಲ ಅದರಲ್ಲಿ ಈ ವಿಷಯವನ್ನು ಹೇಳಿದ್ರು. ಇವಾಗ ಮುಂದಕ್ಕೆ ಭೋಗ ಅಂದ್ರೆ ಏನು ಅನ್ನೋದನ್ನ ಹೇಳ್ಬಿಟ್ಟು ಆಮೇಲೆ ಭೋಕ್ತನ ವಿಚಾರಕ್ಕೆ ಬರ್ತಾರೆ. ಬಟ್ ವಿ ಹ್ಯಾವ್ ಟು ನೋ ವಾಟ್ ಇಸ್ ಭೋಗ ಆಲ್ಸೋ. ಸೊ ಅದಕ್ಕೆ ಒಂದು ಟೆಕ್ನಿಕಲ್ ಡೆಫಿನಿಷನ್ ಅಂತ ಕೊಡ್ತಾ ಇದ್ದಾರೆ. ಸುಖ ದುಃಖಾಭಿಮಾನಾಖ್ಯೋ ವಿಕಾರೋ ಭೋಗ ಉಚ್ಯತೆ ಕೂಟಸ್ಥಸ್ಯ ವಿಕಾರಿ ಚೇತ್ ತನ್ನ ವ್ಯಾಹತಂ ಕಥಂ ಅಂತ ಹೇಳ್ಬಿಟ್ಟು ಕೂಟಸ್ಥ ಯಾಕೆ ಭೋಕ್ತವಾಗಿರಕ್ ಸಾಧ್ಯವಿಲ್ಲ ಅನ್ನೋದಕ್ಕೆ ರೀಸನಿಂಗ್ ಕೊಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ರೀಸನಿಂಗ್ ಕೊಡ್ತಾ ಇದ್ದಾರೆ. ಫಸ್ಟ್ ಸುಮ್ನೆ ಕ್ಲೈಮ್ ಹೇಳ್ಬಿಟ್ರು, ಈ ಅಸಂಗ ಅಂತ ಹೇಳ್ಬಿಟ್ರು. ಇವಾಗ ರೀಸನಿಂಗ್ ಕೊಟ್ಟು ಹೇಳ್ತಾ ಇದ್ದಾರೆ ತುಂಬಾ ಚೆನ್ನಾಗಿ. ಇವಾಗ ಹೇಳ್ತಾ ಇದ್ದಾರೆ ಭೋಗ ಅಂದ್ರೆ ಏನು ಅಂತ ಹೇಳಿದ್ರೆ
ಒಂದು ವಿಕಾರ ಅಂತ ಹೇಳಿದ್ರೆ ಏನೋ ಒನ್ ಟ್ರಾನ್ಸ್ಫಾರ್ಮೇಶನ್ ಇನ್ ದಿ ಮೈಂಡ್. ಇವಾಗ ನೋಡಿ, ಇವಾಗ ಮುಂಚೆ ಅವನಿಗೆ ಈ ವಸ್ತು ನನಗೆ ಬೇಕು 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 ಅಂತ ಇರ್ತಾ ಇತ್ತು. ಆಮೇಲೆ ಅವನೇನ್ ಮಾಡ್ದ, ಆ ವಸ್ತು ಬೇಕು ಅಂತ ಹೇಳುವಾಗ ಮನಸ್ಸಲ್ಲಿ ಒಂದು ತಳಮಳ ಆಗಿರುತ್ತೆ. ಅವಾಗ ಆ ವಸ್ತುವನ್ನ ಅವನಿಗೆ ಪಡ್ಕೊಳಕ್ ಆಗುತ್ತೆ ಅಂತ ಹೇಳಿದ್ರೆ ಅದನ್ನ ಆರ್ಡರ್ ಮಾಡ್ತಾನೆ, ಆನ್ಲೈನ್ ಆರ್ಡರ್ ಮಾಡ್ತಾನೆ. ಆಮೇಲೆ ಆ ವಸ್ತು ಮನೆಗೆ ಬರುತ್ತೆ. ಬಂದ ಮೇಲೆ ಅದನ್ನ ಸೇವಿಸುವಾಗ ಅವನಿಗೆ ತುಂಬಾ ಒಂದು ಉಪಶಮನ ಆಗುತ್ತೆ. ಯಾವುದು ಮುಂಚೆ ಇದ್ದ ತಳಮಳ ಇವಾಗ ಸ್ವಲ್ಪ ಉಪಶಮನ ಆಗುತ್ತೆ ಅವನಿಗೆ. ಇವಾಗ ಐ ಆಮ್ ಹ್ಯಾಪಿ ಬಿಕಾಸ್ ಐ ಗಾಟ್ ವಾಟ್ ಐ ವಾಂಟೆಡ್, ಐ ಆಮ್ ಹ್ಯಾಪಿ ನೌ ಅಂತ ಹೇಳ್ಬಿಟ್ಟು ಅವನು ಅದನ್ನ ಭೋಗ ಮಾಡಿದ್ಮೇಲೆ ಸಂತೋಷ ಪಡ್ತಾನ ಅವನು. ಸೊ ಇವಾಗ ಏನಾಯ್ತು, ಮೊದಲು ತಳಮಳ ಇತ್ತು ಬೇಕು ಬೇಕು ಅಂತ, ಇವಾಗ ಬೇರೆ ತರ ಒಂದು ಚೇಂಜ್ ಆಯ್ತು, ಒಂದು ಟ್ರಾನ್ಸ್ಫಾರ್ಮೇಶನ್ ಬಂತು ಮನಸ್ಸಲ್ಲಿ. ಸೊ ಈ ತರ ಒಂದು ಟ್ರಾನ್ಸ್ಫಾರ್ಮೇಶನ್ ಅಂತ ಒಂದು ಆಗುತ್ತಲ್ಲ, ಇದೇ ಭೋಗ ಅನ್ನೋದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಸುಖ ದುಃಖ ಅಭಿಮಾನಾಖ್ಯೋ ವಿಕಾರ ಭೋಗ ಉಚ್ಯತೆ. ಅಂದ್ರೆ ನಾನು ಸುಖಿಯಾಗಿದ್ದೀನಿ, ಇವಾಗ ನಾನು ದುಃಖಿಯಾಗಿದ್ದೀನಿ ಅಂತ ಯಾವ್ದೊಂದು ಅಭಿಮಾನ ಇರುತ್ತೋ ಅದು ಒಂದು ವಿಕಾರ ಅಂತಃಕರಣದಲ್ಲಿ. ಯಾಕಂದ್ರೆ ಅಂತಃಕರಣದಲ್ಲಿ ಯಾವ್ದಾದ್ರೂ ಒಂದು ವಿಕಾರ ಆಗ್ತಾನೆ ಇರುತ್ತೆ. ಅದು ಯಾವಾಗ್ಲೂ ಕೂಡ ಸುಖಿ ದುಃಖಿ ಅಂತಾನೆ ಇರೋದಿಲ್ಲ, ಬೇರೆ ಬೇರೆ ರೀತಿಯಲ್ಲಿ ವಿಕಾರಗಳಿರುತ್ತೆ. ಏನೋ ಒಂದು ಕದಾಚಿತ್ ಒಂದು ವಿಷಯದಲ್ಲಿ ಭಯ ಇರ್ಬೋದು, ಅಥವಾ ಒಂದು ವಿಷಯದಲ್ಲಿ ಸಂತೋಷ ಇರ್ಬೋದು, ಆಮೇಲೆ ಇನ್ನೊಂದು ವಿಷಯದಲ್ಲಿ ಆಂಗ್ಸೈಟಿ ಇರ್ಬೋದು. ಸೊ ಈ ತರ ಬೇರೆ ಬೇರೆ ಎಮೋಷನ್ಸ್ ಮನಸ್ಸಿಗೆ ಬರ್ತಾ ಇರುತ್ತೆ. ಸೊ ಈ ತರ ಒಂದು ಅಭಿಮಾನ ಅಂತ ಇದೆಯಲ್ಲ, ಸುಖದಲ್ಲೋ ದುಃಖದಲ್ಲೋ, ಅದೇ ಭೋಗ ಅಂತ ಹೇಳೋದು ಅಂತ ಹೇಳ್ಬಿಟ್ಟು ಆ ವಿಕಾರಕ್ಕೆ ಭೋಗ ಅಂತ ಹೇಳೋದು ಅಂತ ಹೇಳ್ಬಿಟ್ಟು, ಕೂಟಸ್ಥನಿಗೆ ಯಾವುದು ಪ್ಯೂರ್ ಕಾನ್ಶಿಯಸ್ನೆಸ್ ಇದೆಯಲ್ಲ, ಇದಕ್ಕೆಲ್ಲದಕ್ಕೂ ಸಾಕ್ಷಿಯಾಗಿ ಅದರಲ್ಲಿ ನಾವು ಈ ತರ ಒಂದು ವಿಕಾರ ಆಗುತ್ತೆ ಅಂತ ಹೇಳಕ್ ಬರೋದಿಲ್ಲ. ಅದಕ್ಕೇನಾದ್ರೂ ನಾವು ವಿಕಾರ ಅಂತ ಹೇಳ್ಬಿಟ್ರೆ ಕೂಟಸ್ಥ ಅಂತ ಹೆಸರೇ ಬಿದ್ದೋಗ್ಬಿಡುತ್ತೆ. ಯಾಕಂದ್ರೆ ಕೂಟಸ್ಥ ಅಂತ ಹೆಸರಿಗೇನೆ ಏನ್ ಮೀನಿಂಗ್ ಅಂತ ಹೇಳಿದ್ರೆ, ಇಟ್ ಈಸ್ ಸಮಥಿಂಗ್ ವಿಚ್ ಇಸ್ ನಿರ್ವಿಕಾರಿ. ಅದಕ್ಕೆ ಸುತ್ತಮುತ್ತ ಏನೇ ಆದ್ರೂ ಕೂಡ ಅದಕ್ಕೇನು ಆಗದೆ ಇರುತ್ತೆ ಅಂತ ಹೇಳ್ಬಿಟ್ಟು, ಅದಕ್ಕೇನು ಆಗೋದಿಲ್ಲ ಅಂತ ಹೇಳಿದ್ರೆ ಕೂಟಸ್ಥನಿಗೆ ಮೀನಿಂಗ್ ಅದೇನೆ. ಸೊ ಅದಕ್ಕೆ ವಿಕಾರ ಆಗುತ್ತೆ ಅಂತ ಹೇಳ್ಬಿಟ್ರೆ ಏನಾಗುತ್ತೆ, ಅದಕ್ಕೆ ಕೂಟಸ್ಥ ಅಂತ ಹೇಳಕ್ಕೆ ಆಗೋದಿಲ್ಲ. ಸೊ ಇಟ್ ವಿಲ್ ಬಿ ಎ ಕಾಂಟ್ರಡಿಕ್ಷನ್ ಇನ್ ಟರ್ಮ್ಸ್. ಸೊ ಕೂಟಸ್ಥ ಅಂತ ಒಂದು ಕಡೆ ಕರೆದ್ಬಿಟ್ಟು ಅದಕ್ಕೆ ವಿಕಾರ ಆಗುತ್ತೆ ಅಂತ ಹೇಳ್ಬಿಟ್ರೆ ಅದು ಖಂಡಿತ ಅದು ಸರಿ ಇಲ್ಲ. ಇಟ್ ಇಸ್ ನಾಟ್ ದಿ ಪ್ರಾಪರ್ ವೇ ಆಫ್ ಲುಕಿಂಗ್ ಇಟ್ ಅಂತ ಹೇಳ್ಬಿಟ್ಟು, ಅದರಿಂದ ಈ ವಿಕಾರ ಆಗುತ್ತೆ ಅಂತ ಎಲ್ಲಾಗುತ್ತೋ ಅದನ್ನ ಮಾತ್ರ ನೀನು ಭೋಕ್ತಾ ಅಂತ ಕರೀಬೋದೇ ಹೊರತು ಕೂಟಸ್ಥನ ನೀನು ಭೋಕ್ತಾ ಅಂತ ಕರೆಯಕ್ಕೆ ಬರೋದೇ ಇಲ್ಲ ಯಾವುದೇ ರೀತಿಯಲ್ಲೂ ಕೂಡ ಅಂತ ಆ ವಿಷಯವನ್ನ ತೀರ್ಮಾನವಾಗಿ ಈ ಶ್ಲೋಕದಲ್ಲಿ ಹೇಳಿದ್ರು 195 ಅಲ್ಲಿ. ಆಮೇಲೆ ಮುಂದಕ್ಕೆ 196 ಅಲ್ಲಿ ನೋಡಿ ಹೇಗೆ ಹೇಳ್ತಾ ಇದ್ದಾರೆ, ವಿಕಾರಿ ಬುದ್ಧ್ಯಧೀನತ್ವಾತ್ ಆಭಾಸೆ ವಿಕೃತಾವಪಿ ನಿರದಿಷ್ಟಾನ ವಿಭ್ರಾಂತಿ ಕೇವಲ ನಹಿ ತಿಷ್ಠತಿ. ಈ ಶ್ಲೋಕದಲ್ಲಿ 3 ಆಲ್ಟರ್ನೇಟಿವ್ಸ್ ಅವ್ರು ಮುಂಚೆ ಮಾಡಿದ್ರಲ್ಲ, ಭೋಕ್ತ ಅನ್ನೋನು ಕೂಟಸ್ಥನ, ಭೋಕ್ತ ಅನ್ನೋನು ಚಿದಾಭಾಸನ, ಭೋಕ್ತ ಅನ್ನೋದು ಈ ಕೂಟಸ್ಥ ಚಿದಾಭಾಸ ಮಿಕ್ಸ್ ಆಗಿರೋ ಒಂದು ವಸ್ತುನ ಅಂತ ಕೇಳ್ಬಿಟ್ಟು ಕೂಟಸ್ಥ ಅಲ್ವೇ ಇಲ್ಲ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿ ತಳ್ಬಿಟ್ರು. ಇವಾಗ ಚಿದಾಭಾಸ ಭೋಕ್ತ ಆಗ್ತಾನ ಅಂತ ಹೇಳ್ಬಿಟ್ಟು ಆ ವಿಚಾರ ಮಾಡ್ತಾ ಇದ್ದಾರೆ. ಚಿದಾಭಾಸ ಅನ್ನೋದು ಕೂಡ ವಿಕಾರಿ ಬುದ್ಧಿ ಅಧೀನತ್ವಾತ್ ಆಭಾಸೆ ವಿಕೃತಾವಪಿ ನಿರ್ದಿಷ್ಟಾನ ವಿಭ್ರಾಂತಿ ಕೇವಲ ನಹಿ ತಿಷ್ಠತಿ. ಅಂದ್ರೆ ಈ ಚಿದಾಭಾಸ ಅಂತ ಇದೆಯಿಲ್ಲ, ಆ ಚಿದಾಭಾಸ ಅನ್ನೋದು ಇಟ್ ಈಸ್ ಎ ರಿಫ್ಲೆಕ್ಟೆಡ್ ಕಾನ್ಶಿಯಸ್ನೆಸ್. ಅದು ಆ ರಿಫ್ಲೆಕ್ಟೆಡ್ ಕಾನ್ಶಿಯಸ್ನೆಸ್ಗೆ ಬೇಸಿಸ್ ಆಗಿ ಏನಿರ್ಬೇಕು ಅಂತ ಹೇಳಿದ್ರೆ, ಕಾನ್ಶಿಯಸ್ನೆಸ್ ಬೇಸಿಸ್ ಆಗಿರ್ಬೇಕು ಅದಕ್ಕೆ. ಹೇಗೆ ನೋಡಿ, ಒಂದು ಕನ್ನಡಿಲಿ ನಾವು ಒಂದು ರಿಫ್ಲೆಕ್ಷನ್ ನೋಡ್ತೀವಿ ಅಂತ ಹೇಳಿದ್ರೆ, ಆ ರಿಫ್ಲೆಕ್ಷನ್ ಗೆ ಬಂದ್ಬಿಟ್ಟು ಬೇಸಿಸ್ ಏನು ಅಂತ ಹೇಳಿದ್ರೆ, ಒಂದು ಆ ರಿಫ್ಲೆಕ್ಟಿಂಗ್ ಮೀಡಿಯಂ ಕನ್ನಡಿ ಅನ್ನೋದು, ಆಮೇಲೆ ಇನ್ನೊಂದು ಯಾವ್ದು ರಿಫ್ಲೆಕ್ಷನ್ ಹೊರಗಡೆ ಒಂದು ವಸ್ತುನೋ ಅಥವಾ ಒಂದು ವ್ಯಕ್ತಿಯನ್ನು ನಿಂತಿದ್ದಾನೆ ಅಂತ ಹೇಳಿದ್ರೆ ಕನ್ನಡಿ ಮುಂದೆ ಅವನು. ಸೊ ದೀಸ್ 2 things ಆರ್ ಎಸೆನ್ಷಿಯಲ್ ಫಾರ್ ಎ ರಿಫ್ಲೆಕ್ಷನ್ ಟು ಸಸ್ಟೈನ್ ಇಟ್ ಸೆಲ್ಫ್. ಸೊ ಇಲ್ಲಿ ಬಂದ್ಬಿಟ್ಟು ಏನು ಅಂತ ಹೇಳಿದ್ರೆ, ಚಿದಾಭಾಸ ಅಂತ ಒಂದು ಸಸ್ಟೈನ್ ಆಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಚೈತನ್ಯ ಅಂತ ಒಂದು ಬೇಸಿಸ್ ಇರಬೇಕು. ಆಮೇಲೆ ಆ ಬುದ್ಧಿ ಯಾವ್ದ್ರಲ್ಲಿ ವಿಕಾರ ಆಗುತ್ತೋ ಆ ಬುದ್ಧಿ ಅಂತ ಒಂದಿರ್ಬೇಕು. ಸೊ ಈ 2 ಚೈತನ್ಯ ಮತ್ತು ಈ ಬುದ್ಧಿ ಅನ್ನೋದು 2 ಇರುತ್ತಲ್ಲ, 2 ಸೇರ್ಕೊಂಡಿರೋದೇ ಈ ಒಂದು ಚಿದಾಭಾಸ ಅಂತ ಒಂದು ಎಂಟಿಟಿ. ಸೊ ಹಾಗಾಗಿ ಈ ಚಿದಾಭಾಸ ಅನ್ನೋದನ್ನು ಅದಕ್ಕೆ ಬುದ್ಧಿ ಮತ್ತು ಚೈತನ್ಯ ಅನ್ನೋದ್ರ ಮೇಲೆ ಅದು ಡಿಪೆಂಡೆಂಟ್ ಆಗಿರೋದ್ರಿಂದ ಅದನ್ನ ನಾವು ಅದಕ್ಕೆ ವಿಕಾರ ಆದ್ರೂ ಕೂಡ ಅದಕ್ಕೆ ಅಧಿಷ್ಠಾನ ಅನ್ನೋದು ಇಲ್ಲದೆ ಹೋದ್ರೆ ಅದನ್ನ ನಾವು ಭ್ರಾಂತಿ ಅನ್ನೋದಕ್ಕೆ ಅಧಿಷ್ಠಾನ ಅಂತ ಒಂದಿರ್ಬೇಕು. ಆದ್ರೆ ಅಧಿಷ್ಠಾನ ಅದು ಯಾವುದು, ಚೈತನ್ಯ ಸ್ವರೂಪ. ಸೊ ಚೈತನ್ಯ ಸ್ವರೂಪ ಈಸ್ ಕೂಟಸ್ಥ, ವಿಚ್ ಇಸ್ ಡಿಸ್ಟಿಂಕ್ಟ್ ಫ್ರಮ್ ದಿ ಚಿದಾಭಾಸ. ಸೊ ವಿ ಕೆನಾಟ್ ಸೇ ದಟ್ ದಿ ಕೂಟಸ್ಥ ಈಸ್ ಭೋಕ್ತ, ಬಿಕಾಸ್ ದಿ ಭೋಕ್ತ ಹ್ಯಾಸ್ ಟು ಡೆಫಿನೆಟ್ಲಿ ಡಿಪೆಂಡ್ ಅಪಾನ್ ದಿ ಚೈತನ್ಯ, ಕೂಟಸ್ಥ ಚೈತನ್ಯ ಓನ್ಲಿ. ಅದರಿಂದ ಚಿದಾಭಾಸನನ್ನ ಒಂದು ಸ್ಟ್ಯಾಂಡ್ ಅಲೋನ್ ಭೋಕ್ತ ಅಂತ ಹೇಳಕ್ಕೆ ಬರೋದೇ ಇಲ್ಲ ಅಂತ ಹೇಳ್ಬಿಟ್ಟು ಈ ಶ್ಲೋಕದಲ್ಲಿ ತೀರ್ಮಾನವಾಗಿ ಹೇಳ್ತಾ ಇದ್ದಾರೆ ಅದನ್ನ. ವಿಕಾರಿ ಬುದ್ಧಿ ಅಧೀನತ್ವಾತ್ ಆಭಾಸೆ ವಿಕೃತಾವಪಿ ನಿರದಿಷ್ಟಾನ ಭ್ರಾಂತಿ ಕೇವಲ ನಹಿ ತಿಷ್ಠತಿ. ಅಂದ್ರೆ ಭ್ರಾಂತಿನೇ, ಖಂಡಿತ ಒಂದು ವಿಕಾರ ಅನ್ನೋದು ಭ್ರಾಂತಿನೇ. ಆದ್ರೆ ಆ ವಿಕಾರ ಅನ್ನೋದು
ಅದಕ್ಕೊಂದು ಆ ಭ್ರಾಂತಿಗೆ ಒಂದು ಅಧಿಷ್ಠಾನ ಬೇಕಲ್ಲ, ಅಧಿಷ್ಠಾನ ಅದು ಯಾವುದು ಒಂದು ಬೇಸಿಸ್ ಬೇಕು, ಅದಕ್ಕೆ ಒಂದು ಸಬ್ಸ್ಟ್ರೇಟ್ ಅಂತ ಬೇಕದು. ಸೊ ಯಾವ್ದ್ರಲ್ಲಿ ಈ ವಿಕಾರ ಆಗ್ತಾ ಇದೆ, ಯಾವ್ದ್ರಲ್ಲಿ ಚಿದಾಭಾಸ ತೋರ್ಕೊಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಈ ಕೂಟಸ್ಥ ಅಥವಾ ಚೈತನ್ಯ ಸ್ವರೂಪ ಇದೆಯಲ್ಲ ಅದರಲ್ಲೇ ತೋರ್ಕೊಳ್ತಾ ಇದ್ದಾನೆ. ಆದ್ರೆ ಹಾಗಾಗಿ ಆ ಚಿದಾಭಾಸ ಅನ್ನೋದೇ ಒಂದು ತೋರಿಕೆ ಅಂತ ಆದ್ಮೇಲೆ ಅದಕ್ಕೂ ಕೂಡ ಈ ಅಧಿಷ್ಠಾನ ಅಂತ ಒಂದು ಬೇಕೇ ಬೇಕು ಅಂತ ಇರೋದ್ರಿಂದ ಕೇವಲ ಚಿದಾಭಾಸ ಅನ್ನೋದಕ್ಕೆ ನಾವು ಭೋಕ್ತೃತ್ವ ಹೇಳಕ್ ಬರೋದೇ ಇಲ್ಲ. ಅದಕ್ಕೆ ನೋಡಿ, ಈ ಕನ್ನಡಿಲಿ ರಿಫ್ಲೆಕ್ಷನ್ ಅಂತ ಹೇಳುವಾಗ್ಲೂ ಕೂಡ ಆ ಕೇವಲ ರಿಫ್ಲೆಕ್ಷನ್ ಇದೆಯಲ್ಲ ಅದಕ್ಕೆ ಏನು ನಾವು ಭೋಗ ಏನು ಹೇಳಕ್ ಬರೋದೇ ಇಲ್ಲ. ಈ ಎದುರುಗಡೆ ನಿಂತಿರೋನು ಏನಾದ್ರೂ ಬಾಯಿಗೆ ಹಾಕೊಂಡ ಅಂತ ಹೇಳಿದ್ರೆ ಅದರಲ್ಲೂ ಬಾಯಿಗೆ ಹಾಕೊಂಡದಕ್ಕೆ ಕಾಣಿಸುತ್ತೆ. ಸೊ ಹಾಗಾಗಿ ಎದುರುಗಡೆ ನಿಂತಿರೋನು ಸುಮ್ಮನೆ ಇದ್ರೆ ಅದಕ್ಕೆ ಬಂದ್ಬಿಟ್ಟು ಅದಕ್ಕೆ ಮಾತ್ರ ಏನು ಆಗೋದೇ ಇಲ್ಲ. ಅದಕ್ಕೆ ಕನ್ನಡಿಲಿ ಇರೋ ಒಂದು ಚೇಂಜಸ್ ಏನಾದ್ರೂ ಅದಕ್ಕೆ ಬರ್ಬೋದೇ ಹೊರತು ಅದಕ್ಕೆ ಈ ಅಧಿಷ್ಠಾನದಿಂದ ಏನೋ ಅದಕ್ಕೆ ಅಧಿಷ್ಠಾನಕ್ಕೆ ಏನೋ ಅದರಿಂದ ಆಗೋದೇ ಇಲ್ಲ. ಅದರಿಂದ for that Chidabhasa to sustain, something has to be there, and the two things in the example ನಾವು ತಗೊಂಡಿದ್ರಲ್ಲಿ ಒಂದು ಆ ರಿಫ್ಲೆಕ್ಟಿಂಗ್ ಮೀಡಿಯಂ ಒಂದಿರ್ಬೇಕು, ಆಮೇಲೆ ಇನ್ನೊಂದು ಈ ಎದುರುಗಡೆ ಇರೋ ಒಂದು ವ್ಯಕ್ತಿ ಇರ್ಬೇಕು. ಸೊ ಇದರಲ್ಲಿ ನಾವು ದಾರ್ಢ್ಯಾಂತಿಕದಲ್ಲಿ ನೋಡ್ಬೋದು ಅಂತ ಹೇಳಿದ್ರೆ ಅದಕ್ಕೆ ಮೀಡಿಯಂ ಯಾವುದು ಅಂತ ಹೇಳಿದ್ರೆ ಈ ಬುದ್ಧಿ ಅಂತ ಒಂದು, ಆಮೇಲೆ ಬುದ್ಧಿಗೂ ಅಧಿಷ್ಠಾನವಾಗಿ ಯಾವ್ದಿದೆ ಅಂತ ಹೇಳಿದ್ರೆ ಈ ಶುದ್ಧ ಚೈತನ್ಯ ಅಂತ. ಸೊ ಹಾಗಾಗಿ ಎರಡು ಕೂಡ ಅದಕ್ಕೆ ಬೇಕೇ ಬೇಕು. ಇದು ಚಿದಾಭಾಸ ಅನ್ನೋದು ತಾನೇ ಒಂದು ಭೋಕ್ತವಾಗಿ ಆಗಿರಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ಬಿಟ್ರು. ಯಾಕಂದ್ರೆ ಅದಕ್ಕೆ ಭೋಗ ಅಂತ ಒಂದು ಸಿಗ್ಬೇಕು ಅಂತ ಹೇಳಿದ್ರೆ ಅದರೊಂದು ವಿಕಾರ ಅಂತ ಆಗ್ಬೇಕು, ಅದಕ್ಕೊಂದು ಅಸ್ತಿತ್ವನೇ ಸಿಗ್ಬೇಕು ಅಂತ ಹೇಳಿದ್ರೆ ಈ ಅಧಿಷ್ಠಾನ ಅಂತ ಬೇಕೇ ಬೇಕು. ಹಾಗಾಗಿ ಈ ಅಧಿಷ್ಠಾನ ಅನ್ನೋದು ಇಲ್ಲದೆ ಅದರಲ್ಲಿ ಮಾತ್ರ ಒಂದು ವಿಕಾರ ಆಗ್ತಾ ಇದೆ ಅಂತ ನಾವು ಹೇಳಕ್ಕೆ ಬರೋದೇ ಇಲ್ಲ ಅಂತ ಹೇಳ್ಬಿಟ್ಟು ಆ ಭೋಕ್ತೃತ್ವ ಅನ್ನೋದನ್ನ ಕೇವಲ ಚಿದಾಭಾಸ ಕೇಳಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಕೊನೆಯಲ್ಲಿ ಮೂರನೇ ಪಕ್ಷ ಯಾವುದು ಉಳ್ಕೊಂಡಿರೋದು ಪಾರಿಶೇಷ ನ್ಯಾಯ ಅಂತ ಹೇಳ್ತಾರೆ. ಕೂಟಸ್ಥಾನು ಭೋಕ್ತಾ ಅಲ್ಲ, ಚಿದಾಭಾಸನು ಸೆಪರೇಟ್ ಆಗಿ ಭೋಕ್ತಾ ಅಲ್ಲ ಅಂತ ಹೇಳಿದ್ಮೇಲೆ ಎರಡು ಮಿಕ್ಸ್ ಆಗಿರೋ ಮಿಶ್ರಣವಾಗಿರೋ ಒಂದು ವ್ಯಕ್ತಿ ಹೇಳ್ಬೇಕಾಗುತ್ತೆ, ಅದೇ ನಾವು ಭೋಕ್ತಾ ಅಂತ ಹೇಳ್ಬೇಕು ಅಂತ. ಸೊ ಇದರಲ್ಲಿ ನಾವು ಒಂದು ಪ್ಯಾರಲಲ್, ವಿ ಕ್ಯಾನ್ ಜಸ್ಟ್ ಥಿಂಕ್ ಆಫ್ ಎ ಪ್ಯಾರಲಲ್ ಆಫ್ ದಿಸ್ ಪ್ರಾಬ್ಲಮ್. ನಮ್ಗೆ ಅದ್ವೈತದಲ್ಲಿ ಬಂಧ ಮತ್ತೆ ಮುಕ್ತಿ ಯಾರಿಗೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಆತ್ಮಸ್ವರೂಪಕ್ಕೆ ಬಂಧನ, ಆತ್ಮಸ್ವರೂಪಕ್ಕೆ ಮೋಕ್ಷ ಸಿಗುತ್ತಾ, ಅಥವಾ ಈ ಅಂತಃಕರಣ ಅಂತ ಮನಸ್ಸಿದೆಯಲ್ಲ ಅದಕ್ಕೆ ಬಂಧ ಆಮೇಲೆ ಅದೇ ಮೋಕ್ಷವನ್ನು ಪಡೆಯುತ್ತೇನಾ, ಹೇಗೆ ಇದಕ್ಕೆ ಏನು ಉತ್ತರ ಅಂತ ಒಂದು ಪ್ರಶ್ನೆ ಮಾಡ್ತಾರೆ. ಅವಾಗ ನಾವು ಏನು ಉತ್ತರ ಹೇಳ್ಬೇಕು ಅಂತ ಹೇಳಿದ್ರೆ ಆತ್ಮಸ್ವರೂಪಕ್ಕೆ ಖಂಡಿತ ಬಂಧನೂ ಇಲ್ಲ, ಅದಕ್ಕೆ ಮುಕ್ತಿನೂ ಇಲ್ವೇ ಇಲ್ಲ. ಯಾಕಂದ್ರೆ ಅದು ಕೇವಲ ಶುದ್ಧ ಚೈತನ್ಯ ಸ್ವರೂಪ, ಅಸಂಗ ಸ್ವರೂಪ. ಇಲ್ಲೇ ಹೇಳಿದ್ರಲ್ಲ ಆ ಒಂದು ರೀಸನಿಂಗ್ ಅದಕ್ಕೂ ಇದೆ. ಈ ಮನಸ್ಸು ಅನ್ನೋದಕ್ಕೆ ಅಂತಃಕರಣ ಅಂತ ಹೇಳ್ತೀವಲ್ಲ, ಸೂಕ್ಷ್ಮ ಶರೀರ ಅಂತ, ಅದಕ್ಕೆ ಭೋಗ ಇದೆಯಾ ಅಂತ ಕೇಳಿದ್ರೆ ಅದಕ್ಕೂ ಕೂಡ ಸೆಪರೇಟ್ ಆಗಿ ಭೋಗ ಅಂತ ಹೇಳಕ್ಕಾಗಲ್ಲ. ಈಗಲೇ ಅದಕ್ಕೆ ಬಂಧ ಇದೆಯಾ ಅಂತ ಕೇಳಿದ್ರೆ ಅದು ಜಡ ಅದು. ಹಾಗಾಗಿ ಒಂದು ಕಲ್ಲು ಬಂಡೆ ಅನ್ನೋದು ಕಲ್ಲ ನಾವು ಹೇಗೆ ಬಂಧ ಇದೆಯಾ ಅಂತ ಇಲ್ಲ ಅಂತ ಹೇಳ್ತೀವೋ ಅದೇ ತರನೇ ಈ ಸೂಕ್ಷ್ಮ ಶರೀರಕ್ಕೂ ಕೂಡ ನಾವು ಬಂಧ ಅಂತ ಹೇಳಕ್ ಬರೋದೇ ಇಲ್ಲ ಖಂಡಿತ. ಅದರಿಂದನೇ ಆ ಕಾರಣದಿಂದಲೇ ಅದಕ್ಕೆ ಮೋಕ್ಷ ಅನ್ನೋದು ಕೂಡ ಅದಕ್ಕೆ ಅಲ್ವೇ ಇಲ್ಲ. ಹಾಗಾದ್ರೆ ಯಾರಿಗೆ ಬಂದ ಯಾರಿಗೆ ಮೋಕ್ಷ ಅಂತ ಕೇಳಿದ್ರೆ, ಯಾವ ಒಂದು ಚೈತನ್ಯ ಈ ಸೂಕ್ಷ್ಮ ಶರೀರದಲ್ಲಿ ನಾನು ಅಂತ ಒಂದು ಬುದ್ಧಿಯನ್ನ ಇಟ್ಕೊಂಡಿದೆಯೋ ಆ ಒಂದು ಎಂಟಿಟಿ ಇದೆಯಲ್ಲ, ಆ ಎಂಟಿಟಿಗೆ ಮಾತ್ರನೇ ಬಂದ, ಆ ಎಂಟಿಟಿಗೆನೆ ಮೋಕ್ಷ ಕೂಡ. ಹಾಗಾಗಿ ಖಂಡಿತ ಆತ್ಮ ಸ್ವರೂಪ ಕೇವಲವಾಗಿ ತಾನಾಗಿ ಆ ಮೋಕ್ಷಕ್ಕಾಗಿ ಪ್ರಯತ್ನ ಮಾಡೋದೇ ಇಲ್ಲ. ಆಮೇಲೆ ಅಂತಃಕರಣ ಮಾತ್ರ ಕೇವಲವಾಗಿ ತಾನಾಗಿ ಮೋಕ್ಷಕ್ಕೆ ಪ್ರಯತ್ನ ಮಾಡೋದೇ ಇಲ್ಲ. ಆದ್ರೆ ಯಾರು ಮೋಕ್ಷಕ್ಕೆ ಪ್ರಯತ್ನ ಮಾಡ್ತಾನೆ ಅಂತ ಹೇಳಿದ್ರೆ, ಯಾರು ತನ್ನನ್ನ ಬಂಧದಲ್ಲಿದ್ದೀನಿ ಅಂತ ತಿಳ್ಕೊಳ್ತಾನೋ ಅವನು. ಖಂಡಿತ ಅಂತಃಕರಣ ನಾನು ಬಂಧದಲ್ಲಿದ್ದೀನಿ ಅಂತ ತಿಳ್ಕೊಳ್ಳೋದಿಲ್ಲ, ಯಾಕಂದ್ರೆ ಅದಕ್ಕೆ ಈ ಚೈತನ್ಯ ಇಲ್ಲದೆ ಹೋದ್ರೆ ಅದಕ್ಕೆ ಏನು ತಿಳುವಳಿಕೆ ಬರೋದೇ ಇಲ್ಲ. ಹಾಗಾಗಿ ಚೈತನ್ಯನೂ ಬೇಕು, ಈ ಸೂಕ್ಷ್ಮ ಶರೀರನೂ ಬೇಕು. ಆ ಎಲ್ಲರ ಒಂದು ಮಿಕ್ಸ್ಚರೇ ಬಂಧ ಅಂತ ಹೇಳ್ಕೊಳುತ್ತೆ ಮೊದಲು, ಆಮೇಲೆ ಅದೇನೇ ಸಾಧನೆ ಎಲ್ಲ ಮಾಡ್ಬಿಟ್ಟು ಕೊನೆಯಲ್ಲಿ ತನ್ನ ಮುಕ್ತ ಅಂತ ತಿಳ್ಕೊಳ್ಳುತ್ತೆ ಅದು. ಆದ್ರೆ ಮುಕ್ತ ಅಂತ ತಿಳ್ಕೊಳ್ಳುವಾಗ ಕೂಡ ಅದಕ್ಕೆ ಏನು ಯಾವ ತರ ಬೋಧೆ ಬರುತ್ತೆ ಅಂತ ಹೇಳಿದ್ರೆ, ನನ್ಗೆ ಯಾವತ್ತೂ ಕೂಡ ಈ ಅಂತಃಕರಣದ ಸಂಬಂಧ ಇದ್ದೇ ಇಲ್ಲ, ನನ್ಗೆ ಯಾವತ್ತೂ ಕೂಡ ನಾನು ಕೇವಲ ಚೈತನ್ಯ ಸ್ವರೂಪವಾಗಿ ಇದ್ದಿದ್ದೀನಿ. ಅದರಿಂದ ನನಗೆ ಯಾವತ್ತೂ ಕೂಡ ನನಗೆ ಬಂಧನೂ ಇದ್ದಿಲ್ಲ, ಅದರಿಂದ ನನಗೆ ಆ ಬಂಧಕ್ಕೆ ಪ್ರಯತ್ನ ಮಾಡುವ ಒಂದು ವ್ಯಕ್ತಿಯಾಗಿ ಕೂಡ ನಾನು ಯಾವತ್ತೂ ಇದ್ದಿಲ್ಲ. ಆಮೇಲೆ ಅದನ್ನ ಪಡ್ಕೊಂಡಿರೋ ಒಂದು ಮುಕ್ತ ಕೂಡ ನಾನು ಅಲ್ವೇ ಇಲ್ಲ ಅಂತ ಹೇಳ್ಬಿಟ್ಟು ದಟ್ ಈಸ್ ದಿ ಅಲ್ಟಿಮೇಟ್ ರಿಯಲೈಸೇಷನ್. ಬಟ್ ಅದನ್ನೇನೆ ಏನ್ ಮಾಡಿದ್ದಾರೆ ಅಂದ್ರೆ, ಈ ಇದರಲ್ಲಿ ಗೌಡಪಾದ ಕಾರಿಕೆಯಲ್ಲಿ ಒಂದು ಶ್ಲೋಕ ಇದೆಯಲ್ಲ, ಫೇಮಸ್ ಶ್ಲೋಕ ಇದೆಯಲ್ಲ, ನ ನಿರೋಧೋ ನ ಚೋತ್ಪತ್ತಿ ನ ಬದ್ಧೋ ನ ಸಾಧಕ ನ ಮುಮುಕ್ಷುರ್ನ ವೈ ಮುಕ್ತ ಇತ್ಯೇಷ ಪರಮಾರ್ಥತ ಅಂತ ಹೇಳುವಾಗ ಕೂಡ ಈ ಒಂದು ವಿಷಯವನ್ನೇ ಇಟ್ಕೊಂಡು ಹೇಳಿದ್ದಾರೆ. ಪಾರಮಾರ್ಥಿಕವಾಗಿ ನೋಡುವಾಗ ಬದ್ಧ ಅಂತ ಯಾವನು ಇಲ್ವೇ ಇಲ್ಲ, ಯಾಕಂದ್ರೆ ಜೀವ ಅಂತ ಒಬ್ಬ ಇಲ್ವೇ ಇಲ್ಲ. ನೋ ಜೀವ ಹ್ಯಾಸ್ ಕಮ್ ಇನ್ ಟು ಎಕ್ಸಿಸ್ಟೆನ್ಸ್ ಅಟ್ ಆಲ್. ಹಾಗಿರುವಾಗ ಯಾರಿಗೆ ಬಂಧ ಅಂತ ಹೇಳ್ಬೋದು, ಯಾರಿಗೆ ನಾವು ಮುಮುಕ್ಷು ಅಂತ ಹೇಳೋಣ, ಯಾರಿಗೆ ನಾವು ಮುಕ್ತ ಅಂತ ಹೇಳೋಣ,
ಇದು ಯಾವುದು ಕೂಡ ಇಲ್ವೇ ಇಲ್ಲ ಅಂತ ಹೇಳ್ಬಿಟ್ಟು ಕೇವಲ ಚೈತನ್ಯ ಸ್ವರೂಪ ಮಾತ್ರ ಮುಂಚೆನೂ ಹಾಗೆ ಇತ್ತು, ಇವಾಗ್ಲೂ ಹೀಗೆ ಇದೆ, ಮುಂದಕ್ಕೂ ಹಾಗೆ ಇದೆ. ಆ ಸ್ವರೂಪನೇ ನಾನು ಅಂತ ತಿಳ್ಕೊಳ್ಳೋದೊಂದಿದೆಯಲ್ಲ, ಅದೇ ರಿಯಲೈಸೇಷನ್ ಅಂತ ಹೇಳ್ತೀವಿ. ಸೊ ಇವಾಗ ಈ ಭೋಕ್ತ ಅನ್ನೋ ವಿಷಯಕ್ಕೂ ಅದೇ ರೀಸನಿಂಗ್ಸ್ ಎಲ್ಲ ಇಲ್ಲೂ ಕೂಡ ನಮ್ಗೆ ಅಪ್ಲೈ ಆಗಿದೆ ಚೆನ್ನಾಗಿ. ಇವಾಗ ನೋಡಿ, ಇವಾಗ ಮುಂದಿನ ಶ್ಲೋಕದಲ್ಲಿ 197 ನಲ್ಲಿ ಥರ್ಡ್ ಆಪ್ಷನ್ ಇದೆಯಲ್ಲ, ಆಲ್ಟರ್ನೇಟಿವ್ ಇದೆಯಲ್ಲ, ಅದನ್ನ ಇವಾಗ ಸಮರ್ಥನೆ ಮಾಡ್ತಾರೆ. ಅದೇ ಇವಾಗ ಭೋಕ್ತ ಅಂತ ಹೇಳ್ಬೇಕು ಅಂತ. ಉಭಯಾತ್ಮಕ ಏವಾಥೋ ಲೋಕೆ ಭೋಕ್ತ ನಿಗದ್ಯತೆ ತಾದೃಗಾತ್ಮಾನಮಾರಭ್ಯ ಕೂಟಸ್ಥಶೇಷಿತ ಶ್ರುತೌ. ಇವಾಗ ಶೇಷಿತ ಅಂತ ಒಂದು ಹೇಳ್ತಾ ಇದ್ದಾರೆ. ಅಂದ್ರೆ ಈ ಶೇಷಿ ಭಾವ ಅಂತ ನಾವು ಮುಖ್ಯವಾಗಿ ವಿಶಿಷ್ಟಾದ್ವೈತದಲ್ಲಿ ನಾವು ನೋಡ್ತೀವಿ. ಅದನ್ನ ಪರಮಾತ್ಮ ಎಲ್ಲದಕ್ಕೂ ಶೇಷಿ, ಬಾಕಿ ಎಲ್ಲವೂ ಕೂಡ ಪರಮಾತ್ಮನ್ ಬಿಟ್ಟು ಜೀವಗಳು, ಪ್ರಪಂಚ ಎಲ್ಲವೂ ಕೂಡ ಅವನಿಗೆ ಶೇಷ. ಹಾಗಾಗಿ ಈ ಶೇಷ ಅಂತ ಹೇಳಿದ್ರೆ ಅವನಿಗಾಗಿ ನಾವಿರೋದು ಅಂತ ಬುದ್ಧಿ ಆ ಜೀವರುಗಳಿಗೆ ಬರ್ಬೇಕು. ಅದೇ ಅವನಿಗೆ ಮುಕ್ತಿಗೆ ಕಾರಣವಾಗಿರುತ್ತೆ. ಹಾಗಾಗಿ ಇಲ್ಲಿ ಶೇಷಿ ಅಂತ ಯಾರು ಅಂತ ಹೇಳಿದ್ರೆ ಈ ಕೂಟಸ್ಥಾನವನ್ನೇ ಶೇಷಿ ಇಲ್ಲಿ. ಹಾಗಾಗಿ ಅವನನ್ನೇ ಉಳಿಸಿದ್ದಾರೆ ಕೊನೆಯಲ್ಲಿ. ಶೇಷ ಅಂತ ಹೇಳಿದ್ರೆ ಏನೋ ಉಳಿಯೋದು ಅಂತ, ಶೇಷಿ ಅಂತ ಹೇಳಿದ್ರೆ ಯಾರು ಬಾಕಿ ಎಲ್ಲ ಯಾರಿಗಾಗಿ ಇದೆಯೋ ಅವುಗಳಿಗಾಗಿ ನಾನಿದ್ದೀನಿ ಅಂತ ಹೇಳ್ಬಿಟ್ಟು ಅವನೇ ಶೇಷಿಯಾಗಿರ್ತಾನೆ. ಇಲ್ಲಿ ಅವನನ್ನ ಮಾತ್ರ ಉಳಿಸ್ತಾರೆ, ಇಲ್ಲಿ ಆ ಕೂಟಸ್ಥಾನವನ್ನು ಮಾತ್ರ ಉಳಿಸ್ತಾರೆ ಇಲ್ಲಿ. ಸೊ ಉಭಯಾತ್ಮಕ ಏವ ಅತಃ ಲೋಕೆ ಭೋಕ್ತ ನಿಗದ್ಯತೆ. ಭೋಕ್ತ ಅಂದ್ರೆ ಯಾರನ್ನು ಹೇಳೋಣ ಅಂತ ಹೇಳಿದ್ರೆ ಈ ಕೂಟಸ್ಥ ಚೈತನ್ಯ ಮತ್ತು ಈ ಚಿದಾಭಾಸ ಎರಡರ ಒಂದು ಮಿಶ್ರಣವನ್ನೇ ನಾವು ಭೋಕ್ತ ಅಂತ ಹೇಳಲ್ಪಡ್ತಾ ಇದೆ ಶಾಸ್ತ್ರದಲ್ಲಿ. ತಾದೃಗಾತ್ಮಾನಂ ಆರಭ್ಯ ಕೂಟಸ್ಥಃ ಶೇಷಿತಃ ಶ್ರುತೌ. ಇವಾಗ ಈ ಶ್ಲೋಕಕ್ಕೆ ಈ ಸೆಕೆಂಡ್ ಲೈನ್ ಇದೆಯಲ್ಲ, ಅದಕ್ಕೆ ಬೇಸಿಸ್ ಆಗಿ ಒಂದು ಮಂತ್ರ ಇದೆ. ಇದರಲ್ಲಿ ಬೃಹದಾರಣ್ಯಕದಲ್ಲಿ ಒಂದು ಮಂತ್ರ ಇದೆ. ಕೋಯಮಾತ್ಮ ಅಂತ ಹೇಳ್ಬಿಟ್ಟು ಒಂದು ಪ್ರಶ್ನೆ ಮಾಡ್ತಾರೆ. ಈ ಆತ್ಮ ಯಾರು ವಾಸ್ತವವಾಗಿ ಅಂತ ಹೇಳ್ಬಿಟ್ಟು ಇವುಗಳಲ್ಲಿ ಯಾಕೆ ಪ್ರಶ್ನೆ ಬರುತ್ತೆ ಅಂತ ಹೇಳಿದ್ರೆ, ಈ ಪಂಚಕೋಶಗಳಲ್ಲಿ ಎಲ್ಲವೂ ಕೂಡ ಆತ್ಮ ಅಂತ ಕ್ಲೈಮ್ ಮಾಡೋಕ್ಕೆ ಅದಕ್ಕೆ ಬರುತ್ತೆ. ಸ್ಥೂಲ ಶರೀರ ಹೌದು, ಅದಕ್ಕೂ ಆಕ್ಟಿವಿಟಿ ಅದೆಲ್ಲ ಕಾಣಿಸ್ತಾ ಇದೆ, ಅದನ್ನು ಆತ್ಮ ಅಂತ ಹೇಳೋಣ. ಆಮೇಲೆ ಸೂಕ್ಷ್ಮ ಶರೀರದಲ್ಲಿ ಮನಸ್ಸಿಗೆ ಆಗ್ಲಿ, ಇಂದ್ರಿಯಕ್ಕಾಗ್ಲಿ, ಅಥವಾ ಬುದ್ಧಿಗಾಗಿ ಅಥವಾ ಅಹಂಕಾರಕ್ಕಾಗ್ಲಿ ಯಾವ್ದಕ್ ಬೇಕಾದ್ರೂ ಆತ್ಮ ಅಂತ ಒಂದು ಕ್ಲೈಮ್ ಮಾಡಕ್ಕೆ ಬರುತ್ತೆ. ಯಾಕಂದ್ರೆ ಅದಕ್ಕೂ ಕೂಡ ಆಕ್ಟಿವಿಟಿ ಇದೆ, ಥಿಂಕಿಂಗ್ ಕೆಪಾಸಿಟಿ ಇದೆ, ವಿಜುವಲೈಸಿಂಗ್ ಕೆಪಾಸಿಟಿ ಇದೆ, ಡೆಲಿಬರೇಟಿಂಗ್ ಕೆಪಾಸಿಟಿ ಇದೆ. ಹಾಗಾಗಿ ನಾನು ಅಂತ ಕ್ಲೈಮ್ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ. ಹಾಗಾಗಿ ಅದು ಎಲ್ಲದರಲ್ಲೂ ಆತ್ಮ ಅಂತ ತೋರಕ್ಕೆ ಚಾನ್ಸ್ ಇದೆ. ಇವುಗಳಲ್ಲಿ ಯಾವ್ದು ಆತ್ಮ ಅಂತ ಕೇಳಿ ಒಂದು ಪ್ರಶ್ನೆ ಮಾಡ್ತಾರೆ. ದ ಪ್ರಶ್ನೆ ದಿ ಪರ್ಪಸ್ ಆಫ್ ದಟ್ ಕ್ವೆಶ್ಚನ್ ಇಸ್ ಟು analyze and determine that these can never be the atma, but something beyond these alone can be the atma ಅಂತ ಹೇಳೋಕ್ಕಾಗಿ ಆ ಒಂದು ವಿಚಾರ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನ ಇವರು ರೀಕಾಲ್ ಮಾಡ್ತಾರೆ ಇಲ್ಲಿ ಈ ಶ್ಲೋಕದಲ್ಲಿ. ಈಸ್ ರಿಕಾಲಿಂಗ್ ದಟ್ ಕಾಂಟೆಕ್ಸ್ಟ್ ಆಫ್ ದಿ ಉಪನಿಷತ್. ಸೊ ತಾದೃಗಾತ್ಮಾನಂ ಆರಭ್ಯ ಕೂಟಸ್ಥಃ ಶೇಷಿತಃ ಶ್ರುತೌ ಅಂತ. ಸೊ ಹೀಗಾಗಿ ಭೋಕ್ತ ಅಂತ ಒಬ್ಬನಿಂದ ಪ್ರಾರಂಭ ಮಾಡಿ ಕೂಟಸ್ಥಾನೆ ಕೊನೆಯಲ್ಲಿ ಆತ್ಮ ಅಂತ ಹೇಳ್ಬೇಕಾಗುತ್ತೆ. ಭೋಕ್ತ ಅನ್ನೋನ್ನ ನಾವು ಆತ್ಮ ಅಂತ ಹೇಳಕ್ ಬರೋದಿಲ್ಲ. ಭೋಕ್ತ ಏನಿದ್ರು ಕೂಡ ಅನಾತ್ಮನೇ ಅದು ಅಂತ ಹೇಳ್ಬಿಟ್ಟು ಹೇಳ್ಬೇಕಾಗುತ್ತೆ ಕೊನೆಯಲ್ಲಿ ಅಂತ ಹೇಳ್ಬಿಟ್ಟು ಈ ಶ್ಲೋಕದಲ್ಲಿ ಆ ಒಂದು ಮಂತ್ರದ ಒಂದು ಪರ್ಪಟ್ ಅದೇನಿದೆ ಅಂತ ಸ್ಥೂಲವಾಗಿ ಹೇಳಿದ್ರು. ಇನ್ನು ಮುಂದಕ್ಕೆ ಅದನ್ನು ಸ್ವಲ್ಪ ಸೂಕ್ಷ್ಮವಾಗಿ ತಗೊಂಡು ಹೇಳ್ತಾರೆ ಮುಂದಿನ ಶ್ಲೋಕಗಳಲ್ಲಿ. ಇವಾಗ ಆ ಶ್ರುತಿ ಏನು ಅಂತ ಹೇಳ್ತಾ ಇದ್ದಾರೆ ನೋಡಿ. ಆತ್ಮ ಕಥಮ ಇತ್ಯುಕ್ತೆ ಯಾಜ್ಞವಲ್ಕ್ಯೋ ವಿಬೋಧಯನ್ ವಿಜ್ಞಾನಮಯಮಾರಭ್ಯ ಅಸಂಗಂ ತಂ ಪರ್ಯಶೇಷಯತ್. ಇಲ್ಲಿ ಕಥಮ ಆತ್ಮ ಅಂತ ಜನಕರು ಪ್ರಶ್ನೆ ಮಾಡ್ತಾರೆ ಯಾಜ್ಞವಲ್ಕ್ಯರನ್ನ ನೋಡಿ. ಅವಾಗ ಅವ್ರು ಏನ್ ಮಾಡ್ತಾರೆ, ಈ ವಿಜ್ಞಾನಮಯ ಯಾವುದು ಬುದ್ಧಿ ಅಂತ ಹೇಳ್ತೀವಲ್ಲ, ವಿಜ್ಞಾನಮಯ ಅಲ್ಲಿಂದ ಪ್ರಾರಂಭ ಮಾಡಿ ಅಲ್ಲಿನೇ ಭೋಕ್ತೃತ್ವ ಕರ್ತೃತ್ವ ಎರಡೂ ಇರೋದು. ಯದ್ಯಪಿ ವಿಜ್ಞಾನಮಯಕ್ಕೆ ನಾವು ಮುಖ್ಯವಾಗಿ ಕರ್ತೃತ್ವ ಹೇಳಿದ್ರು ಕೂಡ ಆನಂದಮಯ ಅನ್ನೋದನ್ನ ಸೇರಿಸ್ಕೊಂಡು ಭೋಕ್ತೃತ್ವ ಅಂತ ಹೇಳ್ಬೇಕಾಗುತ್ತೆ. ಇನ್ ಎನಿ ಕೇಸ್ ಆ ವಿಜ್ಞಾನಮಯನ್ನ ಪ್ರಾರಂಭ ಮಾಡಿ ಕೊನೆಯಲ್ಲಿ ಅಸಂಗವಾಗಿರೋ ಚೈತನ್ಯ ಸ್ವರೂಪವನ್ನು ಮಾತ್ರ ಅಲ್ಲಿ ಅವನ್ನ ಅದನ್ನೇ ಆತ್ಮ ಅಂತ ಅಲ್ಲಿ ತೀರ್ಮಾನವಾಗಿ ತೋರಿಸ್ಕೊಡ್ತಾ ಇದ್ದಾರೆ ಅನ್ನೋದನ್ನ ಆ ಶ್ರುತಿಯ ಒಂದು ಎಸೆನ್ಸ್. ಯಾವ ತರ ಡೈಲಾಗ್ ಸ್ಟಾರ್ಟ್ ಆಗಿತ್ತು, ಹೇಗೆ ಅದು ಮುಗೀತು ಅನ್ನೋದನ್ನ ಒಂದು ಶ್ಲೋಕದಲ್ಲಿ ಅವರು ಹೇಳಿ ಮುಗಿಸ್ಬಿಟ್ರು. ಕಥಮ ಆತ್ಮ ಇತ್ಯುಕ್ತೆ ಯಾಜ್ಞವಲ್ಕ್ಯ. ಇತ್ಯುಕ್ತಿ ಅಂತ ಹೇಳಿದ್ರೆ ಯಾರು, ಜನಕರು ಆತರ ಪ್ರಶ್ನೆ ಮಾಡಿದಾಗ ಯಾವ್ದು ಇದರಲ್ಲಿ ಆತ್ಮ ಅಂತ ಕೇಳಿದಾಗ ಯಾಜ್ಞವಲ್ಕ್ಯರು ಏನ್ ಮಾಡಿದ್ರು, ಅವ್ರಿಗೆ ತೋರಿಸ್ಕೊಟ್ರು, ಈ ಜನಕನಿಗೆ ತೋರಿಸ್ಕೊಟ್ರು ಇಂಥದ್ದೇ ಆತ್ಮ ಅಂತ. ಹೇಗ್ ತೋರಿಸ್ಕೊಟ್ರು ಅಂತ ಹೇಳಿದ್ರೆ, ಈ ವಿಜ್ಞಾನಮಯ ಕೋಶದಿಂದ ಪ್ರಾರಂಭ ಮಾಡಿ ಇದೇ ಅಲ್ಲ ಆತ್ಮ ಅಂತ ಹೇಳ್ಬಿಟ್ಟು ಒಂದೊಂದನ್ನು ಇದು ಆತ್ಮ ಆಗಕ್ ಸಾಧ್ಯವಿಲ್ಲ ಅಂತ ತೋರಿಸ್ಬಿಟ್ಟು ಕೊನೆಯಲ್ಲಿ ಯಾವ್ದು ಆತ್ಮ ಅಂತ ಶುದ್ಧವಾಗಿದೆಯೋ ಉಳ್ಕೊಂಡಿದೆಯೋ ಅದನ್ನ ಮಾತ್ರ ಆತ್ಮ ಅಂತ ಅವರು ತೋರಿಸ್ಕೊಟ್ರು ಅವನಿಗೆ ಅಂತ ಈ ಶ್ಲೋಕದಲ್ಲಿ ಅವರು ಮಂತ್ರದ ಒಂದು ಸಂದೇಶವನ್ನ ತೋರಿಸ್ಕೊಟ್ರು. ಇವಾಗ ಮುಂದಕ್ಕೆ
ಕೋಯಮಾತ್ಮೇತ್ಯೇವಮಾದೌ ಸರ್ವತ್ರಾತ್ಮ ವಿಚಾರತಃ ಉಭಯಾತ್ಮಕಮಾರಭ್ಯ ಕೂಟಸ್ಥಶೇಷ್ಯತೆ ಶ್ರುತೌ. ಸೊ ಇಲ್ಲಿ ಆತ್ಮ ಯಾರು ಅಂತ ಒಂದು ಪ್ರಶ್ನೆ ಮಾಡಿದ್ಮೇಲೆ ಅದು ಸರ್ವತ್ರ ಆತ್ಮ ವಿಚಾರತಃ, ಒಂದೊಂದ್ರಲ್ಲೂ ಕೂಡ ಆತ್ಮನಿಗಿರೋ ಲಕ್ಷಣ ಇಲ್ಲಿದ್ಯಾ ಇಲ್ಲಿದ್ಯಾ ಇಲ್ಲಿದೆಯಾ ಅಂತ ನೋಡ್ಕೊಂಡು ಹೋಗ್ತಾರೆ. ಇವಾಗ ನೋಡಿ, ಇದೇ ತರಾನೇ ತೈತ್ರಿ ಉಪನಿಷತ್ತಲ್ಲಿ ಈ ಪಂಚಕೋಶ ಬರುತ್ತಲ್ಲ ಆ ವಿಚಾರ, ಅಲ್ಲಿ ಈ ಭೃಗುವಲ್ಲಿ ಅಂತ ಇದೆಯಲ್ಲ, ಅದರಲ್ಲಿ ಒಂದೊಂದು ಸ್ಟೇಜಸ್ ಇದೇ ತರಾನೇ. ಅವನು ಫಸ್ಟ್ ಅನ್ನಮಯ ಕೋಶವನ್ನ ವಿಚಾರ ಮಾಡ್ತಾನೆ. ಅನ್ನಮಯ ಕೋಶವನ್ನು ವಿಚಾರ ಮಾಡಿ ಅವ್ರ ತಂದೆ ಅವನಿಗೆ ಒಂದು ಲಕ್ಷಣ ಹೇಳ್ಕೊಟ್ಟಿರ್ತಾರೆ. ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ಪ್ರಯಂತಿ ಅಭಿಸಂವಿಶಂತಿ ಅಂತ ಹೇಳ್ಬಿಟ್ಟು ಇದನ್ನ ಆತ್ಮ ಅಂತ ತಿಳ್ಕೊ, ಇದನ್ನ ಬ್ರಹ್ಮ ಅಂತ ತಿಳ್ಕೊ ಅಂತ ಹೇಳ್ಕೊಟ್ಟಿರ್ತಾರೆ. ಅವಾಗ ಅವನ ಅದನ್ನ ಇಲ್ಲಿ ಅಪ್ಲೈ ಮಾಡಿ ನೋಡ್ತಾನೆ. ಅಪ್ಲೈ ಮಾಡಿ ನೋಡಿದಾಗ ಈ ಅನ್ನಮಯ ಶರೀರ ಅನ್ನೋದಕ್ಕೆ ನಾವು ಅದನ್ನ ಅಪ್ಲೈ ಮಾಡಿ ನೋಡಿದಾಗ ಈ ಅನ್ನಮಯ ಶರೀರ ವಿಕಾರ ಆಗಿ ಹೋಗ್ಬಿಡುತ್ತೆ. ಇದು ಖಂಡಿತ ಬ್ರಹ್ಮವಾಗಿರಕ್ ಸಾಧ್ಯವಿಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಬಿಟ್ಬಿಟ್ಟು ಅವನು ಮತ್ತೆ ತಂದೆ ಹತ್ರ ಹೋಗ್ತಾನೆ, ಮತ್ತೆ ವಿಚಾರ ಮಾಡು ಅಂತ ಹೇಳ್ತಾರೆ. ಹೀಗೆ ಅವನು ಒಂದೊಂದು ಕೋಶವನ್ನು ವಿಚಾರ ಮಾಡ್ಬಿಟ್ಟು ಕೊನೆಯಲ್ಲಿ ಇದು ಸದ್ಯ ಆತ್ಮನಾಗಿರಕ್ ಸಾಧ್ಯವಿಲ್ಲ ಅಂತ ಅವನಿಗೆ ತೀರ್ಮಾನ ಆಗುತ್ತೆ. ಸೊ ಹೀಗೆ ವಿಚಾರ ಬರುತ್ತೆ. ಅದೇ ತರನೇ ಇಲ್ಲೂ ಕೂಡ ಉಭಯಾತ್ಮಕಂ ಆರಭ್ಯ ಕೂಟಸ್ಥಃ ಶೇಷ್ಯತೆ ಶ್ರುತ, ಒಂದೊಂದು ಸ್ಟೇಜ್ ಅನ್ನು ಕೂಡ ಇದು ಆತ್ಮ ಅಲ್ಲ, ಇದು ಆತ್ಮ ಅಲ್ಲ ಅಂತ ಹೇಳ್ಬಿಟ್ಟು ಅನಾತ್ಮವನ್ನು ಎಲ್ಲವನ್ನೂ ಕೂಡ ಆತ್ಮ ಅಲ್ಲ ಅಂತ ವಿಚಾರ ಮಾಡಿ ತೋರಿಸ್ಬಿಟ್ಟು ಯಾವ್ದನ್ನ ತಳ್ಳಕ್ ಆಗೋದಿಲ್ವೋ, ಯಾವ್ದ್ರಲ್ಲಿ ಆತ್ಮ ಲಕ್ಷಣ ಪೂರ್ತಿ ಚೆನ್ನಾಗಿ ಹೊಂದುತ್ತೋ ಅದನ್ನ ಮಾತ್ರ ಆತ್ಮ ಅಂತ ತೋರಿಸ್ತಾರೆ. ಅದ್ಯಾವ್ದು ಅಂತ ಹೇಳಿದ್ರೆ ಕೂಟಸ್ಥ ಅನ್ನೋದೇ ನಿರ್ವಿಕಾರಿ. ಬಾಕಿ ಎಲ್ಲದ್ರಲ್ಲೂ ವಿಕಾರ ಇರುತ್ತೆ. ಬಾಕಿ ಎಲ್ಲದೂ ಕೂಡ ಒಂದು ಸಮಯದಲ್ಲಿ ಇದ್ದ ತರ ಇನ್ನೊಂದು ಸಮಯದಲ್ಲಿ ಇರೋದಿಲ್ಲ. ಆಮೇಲೆ ಬಾಕಿ ಎಲ್ಲವೂ ಕೂಡ ಪ್ರಕಾಶ ಸ್ವರೂಪವಾಗಿರೋದಿಲ್ಲ. ಅದಕ್ಕೆ ಬಾಕಿ ಯಾವುದೋ ಒಂದ್ರಿಂದ ಪ್ರಕಾಶ ಬರ್ಬೇಕಾಗುತ್ತೆ. ಸೊ ಹೀಗೆ ನಾವು ನೋಡಿದಾಗ ಆತ್ಮ ಸ್ವರೂಪಕ್ಕೆ ಇರೋ ಲಕ್ಷಣ ಯಾವುದು ಕೂಡ ಅದರಲ್ಲಿ ಫಿಟ್ ಆಗೋದೇ ಇಲ್ಲ. ಸೊ ಆತ್ಮ ಅನ್ನೋದು ಕೂಟಸ್ಥ ಅನ್ನೋದು ಮಾತ್ರನೇ ನಾವು ಆತ್ಮ ಅಂತ ಹೇಳಕ್ ಬರುತ್ತೆ ಅಂತ ಹೇಳಿ ಅದನ್ನ ಶೇಷ್ಯತೆ ಅಂತ ಹೇಳಿದ್ರೆ ದಟ್ ಇಸ್ ದ ಒನ್ ವಿಚ್ ಇಸ್ ಶೋನ್ ಆಸ್ ಹೆಲ್ಡ್ ಆಸ್ ದಿ ರಿಮೈಂಡರ್ ಆಫ್ ಆಫ್ಟರ್ ರಿಜೆಕ್ಟಿಂಗ್ ಎವ್ರಿಥಿಂಗ್ ಎಲ್ಸ್ ಅಂತ. ಸೊ ಇದು 199 ಆಯ್ತು. ಇವಾಗ 200. ಸೊ ಇವಾಗ 200ನೇ ಶ್ಲೋಕ ನಾವು ಬರ್ತಾ ಇದೀವಿ, 2 centuries. ಸೊ ಇವಾಗ ಕೂಟಸ್ಥ ಸತ್ಯತಾಂ ಸ್ವಸ್ಮಿನ್ ಅಧ್ಯಸ್ಯ ಆತ್ಮ ಅವಿವೇಕತಃ ತಾತ್ವಿಕೀಂ ಭೋಕ್ತೃತಾಂ ಮತ್ವಾ ನ ಕದಾಚಿತ್ ಜಿಹಾಸತಿ. ಹಾಗಾಗಿ ಇಲ್ಲಿ ಎಕ್ಸಾಕ್ಟ್ ಪ್ರಾಬ್ಲಮ್ ಹೇಗಿದೆ ಅಂತ ಹೇಳ್ಬಿಟ್ಟು, ಹೌ ಡಸ್ ದಿಸ್ ಪ್ರಾಬ್ಲಮ್ ಅರೈಸ್ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಅವರು ದೃಷ್ಟಿ ಹಾಕಿ ನಮ್ಗೆ ತೋರಿಸ್ಕೊಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ ನೋಡಿ. ಕೂಟಸ್ಥ ಸತ್ಯತಾಂ ಸ್ವಸ್ಮಿನ್ ಅಧ್ಯಸ್ಯ. ಇವಾಗ ಕೂಟಸ್ಥ ಸ್ವರೂಪ ಅದು ಸತ್ಯವಾಗಿದೆ ಖಂಡಿತ. ಅದು ಯಾವಾಗ್ಲೂ ಕೂಡ ನಿರ್ವಿಕಾರಿಯಾಗಿದೆ. 3 ಅವಸ್ಥೆಗಳಲ್ಲೂ ಕೂಡ, ಜಾಗೃತ ಆಗ್ಲಿ, ಸ್ವಪ್ನ ಆಗ್ಲಿ, ಸುಷುಪ್ತಿ ಅವಸ್ಥೆ ಆಗ್ಲಿ, ಎಲ್ಲದರಲ್ಲೂ ಕೂಡ ಅದು ಭದ್ರವಾಗಿ ಹಾಗೆ ನಿಂತಿದೆ. ಅದಕ್ಕೆ ಇದು ಕೂಟಸ್ಥ ಅಂತ. ಆದ್ರೆ ಬಾಕಿ ಎಲ್ಲ ಸ್ಥೂಲ ಶರೀರ ಅನ್ನೋದು ಸ್ವಪ್ನಾವಸ್ಥೆಗೆ ಹೋದಾಗ ಸ್ಥೂಲ ಶರೀರ ಅನ್ನೋದು ಆಕ್ಟಿವ್ ಆಗಿರೋದಿಲ್ಲ, ಅಂತಃಕರಣ ಮಾತ್ರ ಆಕ್ಟಿವ್ ಆಗಿರುತ್ತೆ. ಆಮೇಲೆ ಸುಷುಪ್ತಿಗೆ ಹೋದಾಗ ಸ್ಥೂಲ ಶರೀರನೂ ಇಲ್ಲ, ಅಂತಃಕರಣ ಅನ್ನೋದು ಇಲ್ಲ, ಎರಡು ಕೂಡ ಆಕ್ಟಿವಿಟಿ ನಿಂತೋಗ್ಬಿಟ್ಟಿರುತ್ತೆ. ಅವಾಗ ಉಳ್ಕೊಂಡಿರೋದು ಯಾವ್ದು ಆ ಸಮಯದಲ್ಲಿ ಅಂತ ಹೇಳಿದ್ರೆ ಕೇವಲ ಕೂಟಸ್ಥ ಮಾತ್ರ ಉಳ್ಕೊಂಡಿರುತ್ತೆ. ಅದಕ್ಕೆ ಮಾತ್ರ ಯಾವುದೇ ಒಂದು ಅವಸ್ಥೆಯಲ್ಲಿ ಕೂಡ ಇಲ್ಲದೆ ಹೋಗೋದು ಅನ್ನೋದು ಬರೋದೇ ಇಲ್ಲ. ನೋಡಿ, ಅಲ್ಲೂ ಕೂಡ ನಾವು ನೋಡ್ಬೋದು, ಈ ನಾಸತೋ ವಿದ್ಯತೆ ಭಾವ ಅಂತ ಒಂದು ಶ್ಲೋಕ ಇದೆಯಲ್ಲ, ಅದನ್ನ ಇಲ್ಲೂ ಕೂಡ ನಾವು ಅಪ್ಲೈ ಮಾಡ್ಬೋದು. ಸೊ ಈ ಆತ್ಮ ಅಲ್ಲದೆ ಇರೋ ಈ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರ ಇದೆಯಲ್ಲ, ಅದು ಎರಡಕ್ಕೂ ಕೂಡ ಇನ್ನೊಂದು ಅವಸ್ಥೆಗೆ ಹೋದಾಗ ಅದಕ್ಕೆ ಇರುವಿಕೆ ಅನ್ನೋದು ಇಲ್ಲಿ ಹೋಗ್ಬಿಡುತ್ತೆ ಅದಕ್ಕೆ. ಹಾಗಾಗಿ ಆ ವಸ್ತುವನ್ನ ನಾವು ನಿಜವಾಗಿ ಇದೆ ಅಂತ ಹೇಳಕ್ ಬರೋದೇ ಇಲ್ಲ. ಬಿಕಾಸ್ ಇದೆ ಅಂತ ಹೇಳಿದ್ರೆ ಅದು ಖಂಡಿತ ಯಾವಾಗ್ಲೂ ಇರ್ಬೇಕಾಗಿತ್ತು. ಆದ್ರೆ ಇವುಗಳು ಏನಾಗ್ತಾ ಇದೆ, ಒಂದು ಸಮಯದಲ್ಲಿ ಇದ್ದು ಇನ್ನೊಂದು ಸಮಯದಲ್ಲಿ ಇಲ್ಲದೆ ಹೋಗ್ತಾ ಇದೆ. ಅದರಿಂದ ಇದನ್ನ ನಾವು ಇರೋ ಆತ್ಮ ಅಂತ ಹೇಳಕ್ ಬರೋದಿಲ್ಲ. ಅದರಿಂದ ಇದನ್ನ ನಾವು ಅಸತ್ ಅಂತಾನೆ ಹೇಳ್ಬೇಕು, ಮಿಥ್ಯಾ ಅಂತ ಹೇಳ್ಬೇಕಾಗುತ್ತೆ. ಬೇರಸ್ ಯಾವುದು ಯಾವಾಗ್ಲೂ ಕೂಡ ಇಲ್ಲದೆ ಹೋಗೋದೇ ಇಲ್ವೋ, ಉಳ್ಕೊಂಡೇ ಇದೆಯೋ, ಅದನ್ನ ಮಾತ್ರ ನಾವು ಸತ್ ಅಂತ ಹೇಳ್ಬೇಕಾಗಿದೆ. ಅದನ್ನೇ ನಾವು ಆತ್ಮ ಅಂತ ಹೇಳೋದು ಅಂತ ಅದನ್ನ ನಾವು ಇಲ್ಲೂ ಕೂಡ ನಾವು ಅಪ್ಲೈ ಮಾಡಿ ನೋಡ್ಬೋದು. ಸೊ ಕೂಟಸ್ಥ ಸತ್ಯತಾಂ ಸ್ವಸ್ಮಿನ್ ಅಧ್ಯಸ್ಯ ಅಂದ್ರೆ ಈ ಒಂದು ಸೂಕ್ಷ್ಮ ಶರೀರ, ಈ ಈಗೋ ಅಥವಾ ನಾವು ಚಿದಾಭಾಸ ಅಂತ ಯಾವ್ದನ್ನ ಹೇಳ್ತೀವೋ, ಅದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಸತ್ಯವಾಗಿರೋ ಕೂಟಸ್ಥನನ್ನ ತನ್ನಲ್ಲಿ ಅಧ್ಯಾಸ ಮಾಡ್ಕೊಂಡ್ಬಿಡುತ್ತೆ. ನಾನೇ ಸತ್ಯ, ನಾನೇ ಯಾವಾಗ್ಲೂ ಇರೋದು ಅಂತ ಅನ್ಕೊಂಡ್ಬಿಡುತ್ತೆ. ಅದು ಅನ್ಕೊಂಡದ್ ಏನ್ ಮಾಡುತ್ತೆ, ಅಧ್ಯಸ್ಯ ಆತ್ಮ ಸೊ ಆತ್ಮ ಬೇರೆ, ಕೂಟಸ್ಥ ಬೇರೆ, ತಾನ್ ಬೇರೆ ಅಂತ ಒಂದು ವಿವೇಕ ಮಾಡಕ್ ಬರ್ತಾ ಇಲ್ಲ, ಅದಕ್ಕೆ ಮಾಡ್ಕೊಳಕ್ ಬರ್ತಾ ಇಲ್ಲ. ಹೇಗೆ ಒಬ್ಬ ಒಂದು ಹಗ್ಗವನ್ನ ನೋಡಿ ಹಾವು ಅಂತ ತೀರ್ಮಾನ ಮಾಡ್ಕೊಳ್ತಾನೋ, ಹಾಗೆ ಮಾಡ್ಕೊಳ್ಳೋವಾಗ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ಹಗ್ಗ ಬೇರೆ ಹಾವು ಬೇರೆ ಅಂತ ಒಂದು ವಿವೇಕ ಅವನಿಗೆ ಮಾಡ್ಕೊಳಕ್ ಆಗ್ತಾ ಇಲ್ಲ. ಅದರಿಂದಲೇ ಅವನೇನ್ ಮಾಡ್ಬಿಡ್ತಾನೆ, ಆ ಎದುರುಗಡೆ ಇರೋ ವಸ್ತು ಹಾವು ಅಂತ ತೀರ್ಮಾನ ಮಾಡ್ಬಿಡ್ತಾನೆ. ಅದೇ ತರನೇ ಇಲ್ಲೂ ಕೂಡ ಕೂಟಸ್ಥ ಚೈತನ್ಯ ಬೇರೆ,
ಈ ಈ ಒಂದು ಅಹಂಕಾರಾದಿಗಳೆಲ್ಲ ಬೇರೆ ಅಂತ ಒಂದು ವಿವೇಕ ಮಾಡ್ಕೊಳಕ್ ಬರದೆ ಏನಾಗುತ್ತೆ, ಆ ಕೂಟಸ್ಥ ಚೈತನ್ಯದ ಒಂದು ಸತ್ಯತ್ವವನ್ನ ತನಗೆ ಆರೋಪ ಮಾಡ್ಕೊಂಡ್ಬಿಟ್ಟು ತಾನೇ ಇರೋದು ವಾಸ್ತವವಾಗಿ ಅಂತ ಅನ್ಕೊಂಡ್ಬಿಡುತ್ತೆ. ದಿಸ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಡಾಕ್ಟ್ರಿನಲ್ ಆಸ್ಪೆಕ್ಟ್ ಆಫ್ ಅದ್ವೈತ. ಸೊ ಅಲ್ಲಿ ಕೂಡ ನೋಡಿ, ದೃಷ್ಟಾಂತದಲ್ಲಿ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಅವನು ವಾಸ್ತವವಾಗಿ ರಜ್ಜುನೇ ಇದೆ ಅಂತ ಹೇಳ್ಬೇಕಾಗಿತ್ತು, ರಜ್ಜುಗೆ ಇರುವಿಕೆ ಇದೆ ವಾಸ್ತವವಾಗಿ, ಆದ್ರೆ ಏನ್ ಮಾಡ್ಬಿಡ್ತಾನೆ, ಸರ್ಪ ಇದೆ ಅಂತ ಹೇಳ್ಬಿಡ್ತಾನೆ. ಅವಾಗ ಏನ್ ಮಾಡ್ತಾ ಇದ್ದಾನೆ, ರಜ್ಜುವಿನ ಇರುವಿಕೆಯನ್ನ, ಅದಕ್ಕೆ ಅಸತ್ ಅಂತ, ಆ ಸತ್ಯ ಅಥವಾ ಸತ್ಯತ ಆಫ್ ದಿ ರಜ್ಜು ಈಸ್ ಟ್ರಾನ್ಸ್ಫರ್ಡ್ ರಾಂಗ್ಲಿ ಬೈ ಹಿಮ್ ಟು ದಿ ನಾನ್ ಎಕ್ಸಿಸ್ಟೆಂಟ್ ಸರ್ಪ. ಅದೇ ತರನೇ ಇಲ್ಲೂ ಕೂಡ ದಿ ಸತ್ಯತ ಆಫ್ ದಿ ಕೂಟಸ್ಥ ಈಸ್ ರಾಂಗ್ಲಿ ಟ್ರಾನ್ಸ್ಫರ್ಡ್ ಆರ್ ಅಟ್ರಿಬ್ಯೂಟೆಡ್ ಟು ದಿ ಅನಾತ್ಮ ವಿಚ್ ಇಸ್ ದಿ ಪಂಚಕೋಶಾಸ್. ಸೊ ಅದನ್ನ ಅವನು ಹೀಗೆ ಮಾಡ್ಬಿಡ್ತಾನೆ ಅವನು. ದಟ್ ಇಸ್ ಅ ಮಿಸ್ಟೇಕ್ ಅಂತ. ದಟ್ ಇಸ್ ಅ ಫಂಡಮೆಂಟಲ್ ಮಿಸ್ಟೇಕ್ ದಟ್ ಹ್ಯಾಪನ್ಸ್. ದಟ್ ಇಸ್ ದ ಎರರ್. ಸೊ ಕೂಟಸ್ಥ ಸತ್ಯತಾಂ ಸ್ವಸ್ಮಿನ್ ಅಧ್ಯಸ್ಯ ಆತ್ಮ ಅವಿವೇಕತಃ, ಆತ್ಮನಿಂದ ತಾನು ಬೇರೆ ಅಂತಾನೋ ಅಥವಾ ತನ್ನಿಂದ ಆತ್ಮ ಬೇರೆ ಅಂತಾನೋ ಆ ವಿವೇಕ ಮಾಡ್ಕೊಳಕ್ ಆಗದೆ ತಾತ್ವಿಕೀಂ ಭೋಕ್ತೃತಾಂ ಮತ್ವ. ನೋಡಿದ್ರ, ಈ ಭೋಕ್ತೃತ್ವ ಅನ್ನೋದನ್ನ ತಾತ್ವಿಕ, ಅದೇ ಸತ್ಯವಾಗಿರೋದು. ಭೋಕ್ತ, ಹೌದು ನಾನು ಭೋಕ್ತಾನೆ ನಾನು ಅಂತ ಹೇಳ್ಬಿಟ್ಟು ತೀರ್ಮಾನವಾಗಿ ತನ್ನನ್ನ ತಾನೇ ಭೋಕ್ತ ಅಂತ ದೃಢಪಡಿಸ್ಕೊಳ್ತಾನೆ. ಮತ್ವ ನ ಕದಾಚಿತ್ ಜಿಹಾಸತಿ, ಅವನು ಏನ್ ಮಾಡ್ತಾನೆ, ಭೋಗವನ್ನ ಅವನು ಯಾವತ್ತೂ ಕೂಡ ಬಿಡಕ್ಕೆ ಇಷ್ಟಪಡೋದಿಲ್ಲ. ಯಾಕಂದ್ರೆ ಭೋಕ್ತ ಅಂತ ಒಬ್ಬ ಉಳ್ಕೊಂಡಿರೋವರೆಗೂ ಐದರ್ ಪೇಟೆಂಟ್ಲಿ ಆರ್ ಲೇಟೆಂಟ್ಲಿ ದಟ್ ಭೋಗ್ಯ ಪದಾರ್ಥ ವಿಲ್ ಆಲ್ವೇಸ್ ಬಿ in demand, in wanting for him. So ಒಂದ್ರಲ್ಲಿ ಎದುರುಗಡೆ ಆಲ್ರೆಡಿ ಭೋಗ್ಯ ಪದಾರ್ಥ ಇದೆ, ಅದನ್ನ ಅವನು ಭೋಗ ಮಾಡ್ತಾನೆ. ಇಲ್ಲ ಅವನು ಭೋಗ್ತಾ ಅಂತ ಎಲ್ಲಿವರೆಗೂ ಅವನಿಗೆ ಅಭಿಮಾನ ಇರುತ್ತೋ ಅಲ್ಲಿವರೆಗೂ ಅವನ್ ಏನ್ ಮಾಡ್ತಾನೆ, ತನ್ನನ್ನ ಇನ್ ಫ್ಯೂಚರ್ ಒಂದು ಭೋಗಕ್ಕಾಗಿ ನಾನು ಇವಾಗ ವರ್ಕ್ ಮಾಡ್ಬೇಕು. ರಾತ್ರಿ 10 ಗಂಟೆಗೆ, ರಾತ್ರಿ 9 ಗಂಟೆಗೆ ನಾವು ಊಟ ಮಾಡ್ಬೇಕು ಅಂತ ಹೇಳಿದ್ರೆ ಮಧ್ಯಾಹ್ನನೇ ನಾವು ಅಡಿಗೆ ಮಾಡಿ ರೆಡಿ ಮಾಡ್ಕೊಳ್ತೀವಿ ಅದನ್ನ. ಅದೇ ತರ ಬೆಳಿಗ್ಗೆ 10 ಗಂಟೆಗೆ ಊಟ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಬೆಳಿಗ್ಗೆನೆ ಎದ್ದು ಅಡಿಗೆಗೆಲ್ಲ ಏರ್ಪಾಡು ಮಾಡ್ಕೊಳ್ತೀವಿ. ಸೊ ದಟ್ ಭೋಕ್ತೃತ್ವ ಅನ್ನೋದು ನಮ್ಮಲ್ಲಿ ಇರೋದ್ರಿಂದ ಐದರ್ ನೌ ಆರ್ ಲೇಟರ್ ವಿ ಹ್ಯಾವ್ ಟು ಬಿ ದಟ್ ಭೋಕ್ತ. ಆ ಭೋಕ್ತೃತ್ವ ಅನ್ನೋದನ್ನ ಉಳಿಸ್ಕೊಳ್ತೀವಿ ನಾವು ಈ ಕರ್ಮಗಳೆಲ್ಲ ಮಾಡಿ. ಅದನ್ನೇ ಇವರು ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ತನ್ನನ್ನ ತಾತ್ವಿಕವಾದ ಭೋಕ್ತ ತಾನೇ ಅಂತ ತಿಳ್ಕೊಂಡು ಅವನ್ ಏನ್ ಮಾಡ್ತಾನೆ, ಕದಾಚಿತ್ ಜಿಹಾಸತಿ ಅಂತ ಹೇಳಿದ್ರೆ ಬಿಡಕ್ಕೆ ಅವನಿಗೆ ಇಷ್ಟ ಬರೋದಿಲ್ಲ. ಯಾವ್ದನ್ ಬಿಡಕ್ಕೆ ಇಷ್ಟ ಬರೋದಿಲ್ಲ, ಆ ಭೋಗ್ಯ ವಸ್ತುವನ್ನ, ಆ ಭೋಗವನ್ನ ಬಿಡಕ್ಕೆ ಅವನಿಗೆ ಇಷ್ಟ ಬರೋದೇ ಇಲ್ಲ. ದಿಸ್ ಇಸ್ ದಿ ಪ್ರಾಬ್ಲಮ್ ಆಫ್ ಸಂಸಾರ. ಇಲ್ಲಿ ನೋಡಿದ್ರು ಕೂಡ ಈ ಶಬ್ದಗಳನ್ನ ನೋಡಿದ್ರು ಕೂಡ ನಮ್ಗೆ ಅವಿವೇಕತಃ ಅಂತೆಲ್ಲ ಹಾಕಿದಾರಲ್ಲ, ಇದನ್ನ ನೋಡಿದ್ರು ಕೂಡ ನಮ್ಗೆ ಈ ಅಧ್ಯಾಸ ಭಾಷೆಯ ಒಂದು ಮೊದಲನೇ ವಾಕ್ಯ ಇದೆಯಲ್ಲ, ಅದು ನಮ್ಗೆ ಮನಸ್ಸಿಗೆ ಬರ್ತಾ ಇದೆ. ಅಲ್ಲಿ ಹೇಗ್ ಪ್ರಾರಂಭ ಮಾಡುದು ಅಂದ್ರೆ, ಯುಷ್ಮದಸ್ಮತ್ ಪ್ರತ್ಯಯ ಗೋಚರ ಯೋಗ ಅಂತೆಲ್ಲ ಹೇಳ್ಬಿಟ್ಟು, ತಥಾಪಿ ಅನ್ಯೋನ್ಯಸ್ಮಿನ್ ಅನ್ಯೋನ್ಯಾತ್ಮಕತಾಂ ಅನ್ಯೋನ್ಯ ಧರ್ಮಾಂಶ ಅಧ್ಯಸ್ಯ ಸತ್ಯಾಂಕೃತ್ಯ ಮಿಥುನೀಕೃತ್ಯ ಅವಿವೇಕತಃ, ಅಲ್ಲಿ ಕೂಡ ಒಂದು ಅವಿವೇಕತಃ ಬರುತ್ತೆ ಅಲ್ಲಿ. ಸೊ ಅವಿವೇಕೇನ ಅಂತ ಬರುತ್ತೆ ಅಲ್ಲಿ. ಸೊ ವಿವೇಕವಿಲ್ಲದೆ ಏನ್ ಮಾಡ್ತಾನೆ, ತನ್ನನ್ನ ಈ ಅನಾತ್ಮ ಅಂತ ತಿಳ್ಕೊಂಡ್ಬಿಡ್ತಾನೆ. ಆಮೇಲೆ ಆತ್ಮನಿಗಿರೋ ಅಟ್ರಿಬ್ಯೂಟ್ಸ್ ನ ಅನಾತ್ಮನಲ್ಲಿ ಅಧ್ಯಾಸ ಮಾಡ್ತಾನೆ. ಇಲ್ಲೂ ಕೂಡ ಅದೇ ಆಗಿದೆ. ಆತ್ಮನಿಗಿರೋ ಸತ್ಯತ್ವ ಅನ್ನೋದನ್ನ, ಕೂಟಸ್ಥನಿಗಿರೋ ಸತ್ಯತ್ವ ಅನ್ನೋದನ್ನ ಅನಾತ್ಮನಲ್ಲಿ ಅಧ್ಯಾಸ ಮಾಡ್ತಾ ಇದ್ದಾನೆ. ಹೀಗ್ ಮಾಡಿ ತನ್ನನ್ನ ಭೋಕ್ತ ಅಂತ ತಿಳ್ಕೊಳ್ತಾನೆ ಅಂತ. ಸೊ ದಿಸ್ ಇಸ್ ಹೌ ಹಿ ಇಸ್ ಬ್ರಿಂಗಿಂಗ್ ಅಬೌಟ್ ದಿ ಮ್ಯಾರೇಜ್ ಬಿಟ್ವೀನ್ ದಿ ಕೂಟಸ್ಥ ಅಂಡ್ ದಿ ಚಿದಾಭಾಸ, ಅಂಡ್ ದಿ ಪ್ರಾಡಕ್ಟ್ ಆಫ್ ದಟ್ ಮ್ಯಾರೇಜ್ ಇಸ್ ದಿಸ್ ಭೋಕ್ತ. ಸೊ ಆ ಭೋಕ್ತ ಅನ್ನೋದನ್ನ ಇವರು ಇವಾಗ ಸಿದ್ಧಪಡಿಸಿದ್ರು. ಹೇಗೆ ಆ ಭೋಕ್ತ ಅನ್ನೋನು ಉತ್ಪತ್ತಿ ಆಗ್ತಾನೆ ಅನ್ನೋದನ್ನ ಸಿದ್ಧಪಡಿಸಿದ್ರು. ಆಮೇಲೆ ಮುಂದಕ್ಕೆ ಭೋಕ್ತ ಸ್ವಸ್ಯೈವ ಭೋಗಾಯ ಪತಿಜಾಯಾದಿ ಮಿಚ್ಛತಿ ಏಷ ಲೌಕಿಕ ವೃತ್ತಾಂತಃ ಶ್ರುತ್ಯ ಸಮ್ಯಗನೂದಿತ. ಎಷ್ಟು ಚೆನ್ನಾಗಿ ಇವ್ರು ತಗೊಂಡೋಗ್ತಾ ಇದ್ದಾರೆ ನೋಡಿ. ಫಸ್ಟ್ ಅದನ್ನ ಎಸ್ಟಾಬ್ಲಿಷ್ ಮಾಡಿ ಆಮೇಲೆ ಮತ್ತೆ ಹಿ ಇಸ್ ಕಮಿಂಗ್ ಬ್ಯಾಕ್ ಟು ದಟ್ ಶ್ರುತಿ, ಹೌ ಡಸ್ ಇಟ್ ಡೂ ಇಟ್ ಅಂತ. ಸೊ ಫಸ್ಟ್ ಶ್ರುತಿ ಏನ್ ಹೇಳ್ತು ಅಂತ ಹೇಳಿದ್ರು, ಬಟ್ ದೆನ್ ವಾಟ್ ಇಸ್ ದಿ ಸೈಕಾಲಜಿ ಬಿಹೈಂಡ್ ದಟ್ ಶ್ರುತಿ ಅಂತ ಹೇಳಿದ್ರೆ, ಆ ಸೈಕಾಲಜಿನ ನಮ್ಗೆ ಅದನ್ನ ಫಸ್ಟ್ ಸಿದ್ಧ ಮಾಡಿ ತೋರಿಸ್ತಾ ಇದ್ದಾರೆ, ಎಸ್ಟಾಬ್ಲಿಷ್ ಮಾಡಿ ತೋರಿಸ್ತಾ ಇದ್ದಾರೆ. ಅದನ್ನ ಮಾಡ್ಬಿಟ್ಟು ಇವಾಗ ತಿರ್ಗಾ ಹಿ ಇಸ್ ಕಮಿಂಗ್ ಬ್ಯಾಕ್ ಟು ದಟ್ ಶ್ರುತಿ ಅಂಡ್ ಶೋಯಿಂಗ್ ಅಸ್. ಸೊ ನೌ ವಿ ಆರ್ ಏಬಲ್ ಟು ಅಪ್ರಿಶಿಯೇಟ್ ಇಟ್ ಮಚ್ ಬೆಟರ್. ಸೊ ಭೋಕ್ತ ಸ್ವಸ್ಯೈವ ಭೋಗಾಯ ಪತಿಜಾಯಾದಿ ಮಿಚ್ಛತಿ. ಭೋಕ್ತ ಏನ್ ಮಾಡ್ತಾ ಇದ್ದಾನೆ, ತನ್ನ ಒಂದು ಭೋಗಕ್ಕಾಗಿ ಅವನೇನ್ ಮಾಡ್ತಾನೆ, ಅವನು ತಾನಲ್ಲದೆ ಇರೋ ಒಂದು ವಸ್ತುವಲ್ಲಿ ಅವನು ಆಸೆಯನ್ನು ಇಡ್ತಾನೆ, ಇಚ್ಛೆ ಪಡ್ತಾನೆ, ಆಸೆ ಪಡ್ತಾನೆ ಆ ವಸ್ತುಗಳನ್ನ. ಅದು ಯಾವ್ದು ಅಂತ ಹೇಳಿದ್ರೆ ಲಿಸ್ಟ್ ಕೊಡ್ತಾ ಇದ್ದಾರೆ, ಬಟ್ ದಿಸ್ ಲಿಸ್ಟ್ ಇಸ್ ಒನ್ಲಿ ರೆಪ್ರೆಸೆಂಟೇಟಿವ್, ಇಟ್ ಇಸ್ ನಾಟ್ ಎಕ್ಸಾಸ್ಟಿವ್. ಸೊ ಪತಿ ಜಾಯಾದಿ ಮಿಚ್ಛತಿ. ಪತಿ ಅಂತ ಹೇಳೋದು ಫಾರ್ ಎ ವುಮನ್,
ಜಾಯ ಅಂತ ಹೇಳಿದ್ರೆ ವೈಫ್ ಅಂತ. ಸೊ ದಟ್ ಇಸ್ ಫಾರ್ ಎ ಮ್ಯಾನ್. ಸೊ ಇಟ್ ಇಸ್ ಮ್ಯೂಚುವಲಿ ದೇ ವಾಂಟ್ ಈಚ್ ಅದರ್ ಒನ್ಲಿ ಟು ಫುಲ್ಫಿಲ್ ದೇರ್ ಓನ್ ಸೆಲ್ಫ್, ದಿ ಡಿಮ್ಯಾಂಡ್ಸ್ ಆಫ್ ದೇರ್ ಸೆಲ್ಫ್, ಬಟ್ ನಾಟ್ ಬಿಕಾಸ್ ಆಫ್ ದಿ ಅದರ್ ಪರ್ಸನ್. ಸೊ ಅದ್ರ ಮೇಲೆ ಅವ್ರಿಗೆ ಅವರ ಇನ್ನೊಂದನ್ನ ಅವ್ರು ಆಸೆ ಪಡ್ತಾ ಇದ್ದಾರೆ ಅಂದ್ರೆ ಯಾತಕ್ಕೆ ಅಂತ ಹೇಳಿದ್ರೆ ತನ್ನಲ್ಲಿ ತನಗೆ ಆಸೆ ಇದೆ ಅನ್ನೋ ಕಾರಣದಲ್ಲೇ ಇನ್ನೊಂದು ಅವರಿಗೆ ಬೇಕಾಗಿದೆ. ಸೊ ಇದನ್ನ ಅವರು ತುಂಬಾ ಚೆನ್ನಾಗಿ ತೋರಿಸ್ಕೊಡ್ತಾ ಇದ್ದಾರೆ. ಏಷ ಲೌಕಿಕ ವೃತ್ತಾಂತಹ, ಈ ಲೌಕಿಕ ವೃತ್ತಾಂತ ಇದೆಯಲ್ಲ, ಅದೇ ದಿಸ್ ಹೌ ಪೀಪಲ್ ಬಿಹೇವ್ ಅಂತ, ಇದನ್ನ ಶ್ರುತಿ ಏನ್ ಮಾಡ್ತಾ ಇದೆ, ಅನುವಾದ ಮಾಡ್ತಾ ಇದೆ. ಅನುವಾದ ಅಂತ ಹೇಳಿದ್ರೆ ಏನು ನೋಡಿ, ಇವಾಗ ಈ ಅನುವಾದ ಅಂತ ಶಬ್ದನೇ ನಮ್ಗೆ ತುಂಬಾ ಚೆನ್ನಾಗಿ ಇದು ಇಂಟ್ರೆಸ್ಟಿಂಗ್ ಆಗಿದೆ. ಇದು ಅನುವಾದ ಅಂತ ಹೇಳಿದ್ರೆ ಇಟ್ ಇಸ್ ಅಲ್ಯೂಡಿಂಗ್ ಟು ಸಮಥಿಂಗ್, ಇಟ್ಸ್ ನಾಟ್ ಟ್ರಾನ್ಸ್ಲೇಟಿಂಗ್, ಇಟ್ ಇಸ್ ಅಲ್ಯೂಡಿಂಗ್ ಟು ಸಮಥಿಂಗ್. ಸೊ ಲೋಕದಲ್ಲಿ ನಮ್ಗೆ ಏನಾಗ್ತಾ ಇದೆಯೋ ಅದು ನಮ್ಗೆ ಪ್ರತ್ಯಕ್ಷವಾಗಿ ಗೊತ್ತಾಗ್ತಾ ಇದೆ. ಆದ್ರೆ ಶ್ರುತಿ ಏನ್ ಮಾಡ್ತಾ ಇದೆ ನಮ್ಗೆ, ಇಟ್ ಇಸ್ ನಾಟ್ ಟೀಚಿಂಗ್ ಅಸ್ ದಿಸ್ ಇಸ್ ಹೌ ಇಟ್ ಹ್ಯಾಪನ್ಸ್ ಅಂತ, ಇಟ್ ಈಸ್ ಒನ್ಲಿ alluding to this and showing that this is how it is ಅಂತ. ಸೊ ಇದನ್ನ ನಿಮ್ಗೆ ನಾವು ಲೋಕದಲ್ಲಿ ಹೇಗೆ ಮಾಡ್ತಾ ಇದ್ದೀರಲ್ಲ, ಹೀಗೆ ಮಾಡ್ತಾ ಇರೋದೇ ಇಲ್ಲಿ ನಮಗೆ ಈ ಆತ್ಮಜ್ಞಾನ ಪಡ್ಕೊಳ್ಳೋಕೆ ನಮ್ಗೆ ಪ್ರಯೋಜನವಾಗ್ತಾ ಇದೆ ಅಂತ ಹೇಳ್ಬಿಟ್ಟು, ಇದು ದಿಸ್ ಇಸ್ ನಾಟ್ ಎ ನ್ಯೂ ಇನ್ಫಾರ್ಮೇಶನ್ ಇಟ್ ಇಸ್ ಗಿವಿಂಗ್, ಇಟ್ ಇಸ್ ಒನ್ಲಿ ಅಲ್ಯೂಡಿಂಗ್ ಟು ವಾಟ್ ಇಸ್ ಆಲ್ರೆಡಿ ಹ್ಯಾಪನಿಂಗ್ ಇನ್ ದಿ ವರ್ಲ್ಡ್ ಬಿಕಾಸ್ ಆಫ್ ಅಧ್ಯಾಸ ಅವಿದ್ಯಾ. ಅದನ್ನ ಅದು ಸುಮ್ಮನೆ ರಿಪೋರ್ಟ್ ಮಾಡ್ತಾ ಇದ್ದಾರೆ. ರಿಪೋರ್ಟ್ ಮಾಡಿ ಅದನ್ನ ಒಂದು ಅಡ್ವಾಂಟೇಜ್ ತಗೊಳ್ತಾ ಇದೆ ಅದು. ಸೊ ಭೋಕ್ತ ಸ್ವಸ್ಯೈವ ಭೋಗಾಯ ಪ್ರತಿಜಾಯಾಧಿಕಂ ಇಚ್ಛತಿ ಏಷ ಲೌಕಿಕ ದೃಷ್ಟಾಂತಹ ಶ್ರುತ್ಯ ಸಮ್ಯಕ್ ಅನೂದಿತ. ತುಂಬಾ ಚೆನ್ನಾಗಿ ಶ್ರುತಿ ಅದನ್ನ ಅನುವಾದ ಮಾಡಿ ಅದು ಒಂದು ಯಾವ ಪ್ರಯೋಜನ ಇಟ್ಕೊಂಡಿದ್ಯೋ, ಇವನಿಗೆ ಈ ಆತ್ಮಜ್ಞಾನವನ್ನ ಹೇಗಾದ್ರೂ ಮಾಡಿ ಇವನಿಗೆ ಆತ್ಮಜ್ಞಾನ ಕೊಡ್ಬೇಕು, ನಾವು ಆತ್ಮಜ್ಞಾನಕ್ಕೆ ಇವನಿಗೆ ಪ್ರಿಪೇರ್ ಮಾಡ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಹಿ ಶುಡ್ ಅಪ್ರಿಶಿಯೇಟ್ ದಿ ಪ್ರಾಬ್ಲಮ್. ಅದಕ್ಕಾಗಿ ಇದನ್ನ ಅದು ತೋರಿಸ್ಕೊಡ್ತಾ ಇದೆ. ಆಮೇಲೆ ಮುಂದಕ್ಕೆ ಭೋಗ್ಯಾನಾಂ ಭೋಕ್ತೃಶೇಷತ್ವಂ ಆತ್ಮ ಭೋಗ್ಯೇಷು ಅನುರಜ್ಯತಾಂ ಭೋಕ್ತರಿಯೇವ ಪ್ರಧಾನೇಯತಃ ಅನುರಾಗಂ ತಂ ವಿಧಿತ್ಸತಿ. ಇಲ್ಲಿ ಈ ಭೋಕ್ತಾ ವಿಷಯ, ಭೋಗ ವಿಷಯವೇನೆ ತಿರ್ಗಾ ಬರ್ತಾ ಇದೆ. ಇಲ್ಲಿ ಭೋಗ್ಯಾನಾಂ ಭೋಕ್ತೃಶೇಷತ್ವಾತ್ ಮಾ ಭೋಗ್ಯೇಷು ಭೋಗ್ಯಾನಾಂ ಭೋಕ್ತೃಶೇಷತ್ವಂ ಶೇಷತ್ವಾತ್ ಮೋ ಭೋಗ್ಯೇಷು ಅನುರಜ್ಯತಾಂ. ಇಲ್ಲಿ ಒಂದು ಅಡ್ವೈಸ್ ಒಂದು ಕೊಡ್ತಾ ಇದ್ದಾರೆ. ಭೋಗ್ಯಾನಾಂ ಭೋಕ್ತೃಶೇಷತ್ವಾತ್, ಭೋಗ್ಯ ವಿಷಯಗಳೆಲ್ಲ ಆ ಭೋಗ್ತಾ ಇದೆಯಲ್ಲ ಅವನಿಗಾಗಿ ಇರೋದು, ಅಂದ್ರೆ ಅವನಿಗೆ ಶೇಷವಾಗಿರೋದು. ಹಾಗಾಗಿ ಭೋಕ್ತ ಅನ್ನೋದು ಶೇಷಿ ಆಗ್ತಾನೆ, ಭೋಗ್ಯ ಅನ್ನೋದೆಲ್ಲ ಶೇಷವಾಗುತ್ತೆ. ಹಾಗಾಗಿ ಈ ಭೋಕ್ತನಿಗಾಗಿಯೇ ಈ ಭೋಗ್ಯ ವಸ್ತುಗಳೆಲ್ಲ ಇರೋದ್ರಿಂದ ಮಾ ಭೋಗ್ಯೇಷು ಅನುರಜ್ಯತಾಂ. ಇವಾಗ ಇವ್ರು ತೋರ್ಸ್ಕೊಟ್ಬಿಟ್ರು ಯಾವ್ದು ಭೋಗ ಯಾವ್ದು ಭೋಕ್ತ ಅಂತ. ಆಗಿರೋದ್ರಿಂದ ಈ ಭೋಗಗಳೆಲ್ಲ ಭೋಕ್ತನಿಗಾಗಿ ಇರೋದ್ರಿಂದ ಈ ಭೋಗ ವಿಷಯಗಳಲ್ಲಿ ಯಾರು ಕೂಡ ಆಸೆ ಇಡಬೇಡಿ ಅಂತ ಒಂದು ಅಡ್ವೈಸ್ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಯು ಆರ್ ಪ್ಲೇಸಿಂಗ್ ಯುವರ್ ಲವ್ ಇನ್ ಸಮಥಿಂಗ್ ಎಲ್ಸ್ ವಿಚ್ ಇಸ್ ನಾಟ್ ಯು, whereas your love remains in you only really, but ಅದನ್ನ ತಿಳ್ಕೊಳ್ದೆ ನೀನ್ ಏನ್ ಮಾಡ್ತಾ ಇದೀಯಾ, ಇನ್ನೊಂದ್ರಲ್ಲಿ ಇಡ್ತಾ ಇದೀಯಾ, but that will not be fulfilling your real need. ಅದರಿಂದ ನಿನ್ ಯಾವ್ದನ್ನ ನೀನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆಯೋ, ನನಗೆ ಒಂದು ನಿರಂತರವಾದ ಒಂದು ಸುಖ ಬೇಕು ಅಂತ, ಅದಕ್ಕೆ ಖಂಡಿತ ದಿಸ್ ಇಸ್ ನಾಟ್ ದಿ ಮೆಥಡ್ ಅಂತ ಹೇಳ್ಬಿಟ್ಟು, ಅದಕ್ಕಾಗಿ ಏನ್ ಮಾಡ್ಬೇಕು ನಾವು, ಭೋಗ್ಯೇಶು ನ ಅನುರಜ್ಯತಾಂ, ಯಾವುದು ಭೋಗ್ಯ ವಿಷಯಗಳಲ್ಲಿ ಅನುರಾಗ ಅನ್ನೋದು ಇಡ್ಕೂಡ್ದು ಅಂತ ಹೇಳ್ತಾ ಇದ್ದಾರೆ. ಭೋಕ್ತರಿಯೇ ಪ್ರಧಾನೇ ಅತಃ, ನೀನ್ ಎಲ್ಲಿ ಇಡ್ಬೇಕು ಹಾಗಾದ್ರೆ ನಿನ್ನ ಅನುರಾಗವನ್ನ ಅಂತ ಹೇಳಿದ್ರೆ ಭೋಕ್ತನಲ್ಲಿ ಇಡ್ಬೇಕು ನೀನು. ಭೋಕ್ತ ಅಂತ ಯಾವ್ದಿದಾನೋ, ಬಟ್ ಆಕ್ಚುಲಿ ಭೋಕ್ತ ಅನ್ನೋನು ಆಕ್ಚುಲಿ ಹಿ ಇಸ್ ಒನ್ಲಿ ದಿ ಸ್ಯೂಡೋ ಸೆಲ್ಫ್, ಬಟ್ ಸ್ಟಿಲ್ ಇಲ್ಲಿ ಕೇವಲ ಆತ್ಮ ಅಂತ ಹೇಳಕ್ ಬದಲು ಇವ್ರು ಏನ್ ಮಾಡ್ತಾ ಇದ್ದಾರೆ, ಭೋಕ್ತ ಅಂತ ತೋರಿಸ್ಕೊಡ್ತಾ ಇದ್ದಾರೆ ಅಷ್ಟೇನೆ. ಸೊ ನನ್ನ ಇಚ್ಛೆಯನ್ನ ನಾನು ಏನ್ ಮಾಡ್ಬೇಕು, ಅಲ್ಲಿಂದ ತೆಗಿಬೇಕು. ಫಸ್ಟ್ ಆಫ್ ಆಲ್ ಯಾವ್ದ್ರಿಂದ, ಭೋಗ್ಯ ವಸ್ತುಗಳಿಂದ ತೆಗಿಬಿಟ್ಟು ಎಲ್ಲಿ ಇಡ್ಬೇಕು ಅಂತ ಹೇಳಿದ್ರೆ, ಯಾರಿಗಾಗಿ ಆ ಭೋಗ್ಯ ವಸ್ತುಗಳೆಲ್ಲ ಇದೆಯೋ ಅವನಲ್ಲಿ ನಾನು ಈ ಇಚ್ಛೆಯನ್ನು ಇಡ್ಬೇಕು ಅಂತ ಆಗುತ್ತೆ. ಅವಾಗ ಏನಾಗುತ್ತೆ, ಒನ್ಸ್ ಈ ಭೋಗ ಅಂತ ಒಂದು, ಆಮೇಲೆ ಭೋಗ್ಯ ವಸ್ತು, ಆಮೇಲೆ ಭೋಗ ಅನ್ನೋದನ್ನ ನಾವು ಈ ಭೋಕ್ತ ಇಂದ ಸೆಪರೇಟ್ ಮಾಡ್ಬಿಟ್ವಿ ಅಂತ ಹೇಳಿದ್ರೆ, ದಿ ಇಮಿಡಿಯೇಟ್ ಡಿಫಾಲ್ಟ್ ರಿಸಲ್ಟ್ ಇಸ್ ದಿಸ್ ಭೋಕ್ತ ವಿಲ್ ಸೀಸ್ ಟು ಬಿ ಎ ಭೋಕ್ತ. ದಟ್ ಇಸ್ ದ ಬ್ಯೂಟಿ ಆಫ್ ದಿಸ್ ಟೀಚಿಂಗ್. ಸೊ ನಾವು ಒನ್ಸ್ ನಾವು ಈ ಭೋಗ್ಯ ಮತ್ತು ಭೋಗವನ್ನ ನಾವು ಈ ಭೋಕ್ತ ಇಂದ ಬಿಡಿಸ್ಬಿಟ್ವಿ ಅಂತ ಹೇಳಿದ್ರೆ, ಅವನಿಗೆ ಇದು ಸಂಬಂಧವೇ ಇಲ್ಲ ಅಂತ ಮಾಡ್ಬಿಟ್ರಿ ಅಂತ ಹೇಳಿದ್ರೆ, ಅವಾಗ ಭೋಕ್ತ ಅಂತ ಹೆಸರು ಅವನಿಗೆ ಇರೋದೇ ಇಲ್ಲ. ಅವನೇನಾಗಿರ್ತಾನೆ, ಅವನು ಈ ಭೋಕ್ತ ಅಂತ ಒಂದು ಅಟ್ರಿಬ್ಯೂಟ್ ನ ಕಳ್ಕೊಂಡು ಅವನು ಕೇವಲ ಚೈತನ್ಯವಾಗಿ ಬಿಡ್ತಾನೆ. ದಟ್ ಈಸ್ ಅವರ್ ಟ್ರೂ ಸೆಲ್ಫ್ ಅಂತ. ಇದನ್ನ ನಾವು ಬೇಕಾದಷ್ಟು ಕಡೆ ನೋಡ್ಬೋದು. ಇದಕ್ಕೆ ತುಂಬಾ ಲೌಕಿಕ ಎಕ್ಸಾಂಪಲ್ ಏನ್ ಕೊಡ್ತಾರೆ ಅಂತ ಹೇಳಿದ್ರೆ, ಒಬ್ಬನನ್ನ ನಾವು ಯಾವಾಗ ರಾಜ ಅಂತ ಕರಿತೀವಿ ಅಂತ ಹೇಳಿದ್ರೆ, ಅವನಿಗೆ ಒಂದು ಪ್ರಜೆ ಇರ್ತಾರೆ, ಅವನಿಗೊಂದು ಕಿಂಗ್ಡಮ್ ಇರುತ್ತೆ, ಅವಾಗ ಮಾತ್ರ ನಾವು ಅವನಿಗೆ ರಾಜ ಅಂತ ಹೇಳ್ತೀವಿ.
ಬಟ್ ಅವಾಗ ಯಾವಾಗ್ಲಾದ್ರೂ ಅವ್ನು ಕಳ್ಕೊಂಡ್ಬಿಟ್ಟ ಅಂತ ಹೇಳಿದ್ರೆ, ಆ ರಾಜ್ಯವನ್ನ ಬೇರೆ ಯಾರೋ ಬಂದು ಅವನಿಗೆ ಆಕ್ರಮಿಸ್ಕೊಂಡ್ಬಿಟ್ರು, ಇವನ್ನ ಕಾಡಿಗೆ ಅಟ್ಬಿಟ್ರು ಅಂತ ಹೇಳಿದ್ರೆ ಅವನ್ನ ರಾಜ ಅಂತ ಯಾರು ಹೇಳಕ್ ಬರೋದಿಲ್ಲ. ಯಾಕಂದ್ರೆ ಅವನಿಗೆ ರಾಜ್ಯವೂ ಇಲ್ಲ, ಪ್ರಜೆನೂ ಇಲ್ಲ. ಸೊ ದಟ್ ರಾಜ ಟೈಟಲ್ ಆರ್ ವಾಟ್ ಎವರ್ ಕ್ಯಾನ್ ಸಸ್ಟೈನ್ ಇಟ್ ಸೆಲ್ಫ್ only when these are there for him. But when these cease to be there, that Raja title also ceases to be there. So he will become a common man. That's ಆತರ ಆಗ್ಬಿಡ್ತಾನ ಅವನು. ಅದೇ ತರನೇ ಇಲ್ಲೂ ಕೂಡ ಈ ಭೋಕ್ತ ಅವನಿಗೆ ಭೋಕ್ತ ಅಂತ ಹೆಸರು ಎಲ್ಲಿವರೆಗೂ ಇರುತ್ತೆ ಅಂತ ಹೇಳಿದ್ರೆ, ಭೋಗ್ಯ ಸಂಬಂಧ ಇದ್ದಾಗ ಮಾತ್ರ ಅವನಿಗೆ ಇರುತ್ತೆ. ಭೋಗ್ಯ ಸಂಬಂಧವನ್ನ ನಾವು ಬಿಡಿಸ್ಬಿಟ್ರೆ, ಕಟ್ ಆಫ್ ಮಾಡ್ಬಿಟ್ರೆ ಇವನಿಗೆ ಭೋಕ್ತ ಅಂತ ಹೆಸರು ಉಳಿಯೋದೇ ಇಲ್ಲ. ಇವನು ಕೇವಲ ಚೈತನ್ಯವಾಗ್ಬಿಡ್ತಾನೆ. ಅದರಿಂದ ಇವ್ರು ಹೇಳ್ತಾ ಇದ್ದಾರೆ, ಆ ಭೋಕ್ತಾ ಇದ್ದಾನಲ್ಲ, ಭೋಗ್ಯವನ್ನು ಬಿಡಿಸ್ಕೊಂಡಿರೋ ಭೋಕ್ತಾ ಇದ್ದಾನಲ್ಲ, ಅವನಲ್ಲಿ ನಿನ್ನ ಒಂದು ಆಸೆಯನ್ನು ಇಡು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಯು ಸೀಕ್ ಟು ನೋ ದಟ್ ಸೆಲ್ಫ್ ಅಂತ. ಈ ವಿಷಯವನ್ನೇ ನೋಡಿ ಇವರು ತುಂಬಾ ಚೆನ್ನಾಗಿ ಮುಂದಕ್ಕೆ, ನಾನು ಇಲ್ಲಿ ಆ ಶ್ಲೋಕವನ್ನು ಮಾತ್ರ ಓದ್ಬಿಟ್ಟು ನಿಲ್ಲಿಸ್ಬಿಡ್ತೀನಿ. ಎಷ್ಟು ಚೆನ್ನಾಗಿ ಅವ್ರು ಮಾಡ್ತಾ ಇದ್ದಾರೆ ಅಂದ್ರೆ, ಯು ಕ್ಯಾನ್ ಸಿ ದಿ ಡಿಫರೆನ್ಸ್ ಆಲ್ಸೋ. ಅದ್ವೈತದಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಭೋಕ್ತಾ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅವನ ಜೀವನೇ ಆಕ್ಚುಲಿ ಭೋಕ್ತವಾಗಿದ್ದವನು, ಅವನ ವಾಸ್ತವ ಸ್ವರೂಪ ಏನು ಅಂತ ಹೇಳಿದ್ರೆ ಚೈತನ್ಯ ಸ್ವರೂಪ, ಅದೇ ಬ್ರಹ್ಮ ಅಂತ ತಗೊಂಡೋಗ್ಬಿಡ್ತಾರೆ. ಬೇರೆ ಅದ್ವೈತ ಅಲ್ಲೇ ಇರೋ ಬಾಕಿ ಇದರಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಆ ನಿಜವಾದ ಭೋಕ್ತ ಯಾರಿದ್ದಾನೋ ಅವನು ಪರಮಾತ್ಮ ಅಂತ ತೋರಿಸಿ ಆ ಪರಮಾತ್ಮನ ಮೇಲೆ ಭಕ್ತಿ ಇಡು ಅಂತ ತೋರಿಸ್ತಾರೆ. ಸೊ ದಿಸ್ ಇಸ್ ಆಲ್ ದ ಡಿಫರೆನ್ಸ್. ಬಟ್ ಇನ್ ಬೋತ್ ದಿ ಕೇಸಸ್ ವಾಟ್ ಇಸ್ ಹ್ಯಾಪನಿಂಗ್ ಇಸ್ ದಿ ಜೀವ ಇಸ್ freed from the clutches of the bhoga and bhogya. That is what is required, and in both cases it can be achieved. But then ಇಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಮುಂದಕ್ಕೆ ಕೊಡೋ ಶ್ಲೋಕ ಏನಿದೆ ಅಂತ ಹೇಳಿದ್ರೆ, ಆ ಒಂದು ಭಕ್ತಿ ಪರವಾಗಿರೋ ಒಂದು ಶ್ಲೋಕವನ್ನ ಅವ್ರು ಕೊಡ್ತಾರೆ ಪುರಾಣದಿಂದ. ಇದು ಪ್ರಹ್ಲಾದ ಹೇಳ್ಕೊಂಡಿರೋದು ಅಂತ ಒಂದು ಕೆಲವರು ಹೇಳ್ತಾರೆ, ಬಟ್ ಐ ಹ್ಯಾವ್ ಟು ಚೆಕ್ ಇಟ್. ಮುಂಚೆನೂ ಹಾಗೆ ಹೇಳ್ಕೊಟ್ಟಿದ್ದಾರೆ, ಬಟ್ ವಿ ಹ್ಯಾವ್ ಟು ಚೆಕ್ ದಟ್. ಎನಿವೆ ಆ ಶ್ಲೋಕ ಹೇಗಿದೆ ಅಂತ ಹೇಳಿದ್ರೆ, ಯಾ ಪ್ರೀತಿ ಅವಿವೇಕಾನಾಂ ವಿಷಯೇಶ್ವನುಪ ಅನಪಾಯಿನಿ ತ್ವಾಂ ಅನುಸ್ಮರತಃ ಸಾಮೇ ಹೃದಯಾನ್ ಮಾಪಸರ್ಪತು ಅಂತ. ಇದು ಪ್ರಹ್ಲಾದ ಇವರ ಹತ್ರ, ನರಸಿಂಹಸ್ವಾಮಿ ಹತ್ರ ಬೇಡ್ಕೊಂಡಿದ್ದು ಅಂತ, ಪ್ರಾರ್ಥನೆ ಮಾಡ್ಕೊಂಡಿದ್ದು ಅಂತ ಹೇಳ್ತಾರೆ. ಏನು ಅಂದ್ರೆ, ಯಾ ಪ್ರೀತಿ ಅವಿವೇಕಾನ, ನನಗೆ ನಿನ್ನಲ್ಲಿ ಒಂದು ಪ್ರೀತಿ ಬರ್ಬೇಕು, ಬಟ್ ಅದು ಎಂತ ಪ್ರೀತಿಯಾಗಿರ್ಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾನೆ. ಏನು ಅಂದ್ರೆ, ಅವಿವೇಕಿಗಳಿಗೆ ಭೋಗ್ಯ ವಸ್ತುಗಳಲ್ಲಿ ಯಾವ ತರ ಒಂದು ಅನುರಾಗ ಇರುತ್ತೋ ಆ ತರ ಅನುರಾಗ ನನಗೆ ನಿನ್ನಲ್ಲಿ ಬರಬೇಕು ಅಂತ ಕೇಳ್ಕೊಡ್ತಾ ಇದ್ದಾನೆ. ದಿಸ್ ಇಸ್ ಎ ವೆರಿ ಫೇಮಸ್ ಶ್ಲೋಕ, ವರ್ತ್ ಕಮಿಟಿಂಗ್ ಟು ಮೆಮರಿ ಅಂಡ್ ಕಾಂಟೆಂಪ್ಲೇಟಿಂಗ್ ಅಪಾನ್. ಯಾ ಪ್ರೀತಿ ಅವಿವೇಕಾನ ವಿಷಯೇಶು ಅನಪಾಯಿನಿ ಅಂತ ಹೇಳಿದ್ರೆ ಅದು ಅವನಿಗೆ ಬೆಳಕೆ ಆಗ್ತಾ ಇಲ್ಲ. ಆ ಒಂದು ಪ್ರೀತಿಯನ್ನ ಅವನಿಗೆ ಹಿ ಇಸ್ ಸೋ tightly bound to it, he is not able to release himself. So ಅವನಿಗೆ ಆ ಪ್ರೀತಿ ಹೋಗ್ತಾನೆ ಇಲ್ಲ ಅವನಿಗೆ. ಆ ತರ ಒಂದು ಹೋಗದೆ ಇರೋ ಪ್ರೀತಿ ಇದೆಯಲ್ಲ, ಕಟ್ಟಾಕಿರೋ ಪ್ರೀತಿ ಇದೆಯಲ್ಲ, ಅದು ನನಗೆ ನಿನ್ನಲ್ಲಿ ಬರ್ಬೇಕು ಅಂತ ಕೇಳ್ಕೊಳ್ತಾ ಇದ್ದಾನೆ ಅವನು. ತ್ವಾಂ ಅನುಸ್ಮರತಃ, ನಿನ್ನನ್ನೇ ಸ್ಮರಣೆ ಮಾಡ್ಕೊಳ್ತಾ ಇದ್ದೀನಲ್ಲ, ನನಗೆ ನಿನ್ನ ವಿಷಯದಲ್ಲಿ ಆ ಪ್ರೀತಿ ನನ್ನ ಹೃದಯವನ್ನು ಬಿಟ್ಟು ಹೋಗದೆ ಇರ್ಲಿ ಯಾವಾಗ್ಲೂ ಅಂತ ನೀನು ನನಗೆ ಅನುಗ್ರಹ ಮಾಡು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾನೆ. ಇದು ಈ ಶ್ಲೋಕದ ಒಂದು ಅರ್ಥ. ಇದನ್ನ ನಾವು ಮುಂದಿನ ಕ್ಲಾಸ್ ಅಲ್ಲಿ ಚೆನ್ನಾಗಿ ನೋಡೋಣ. ಇಲ್ಲಿಗೆ ನಾವು ನಿಲ್ಸಿರೋಣ. ಆತ್ಮಾನಂ ಚೇತ್ ವಿಜಾನೀಯಾದಯಮಸ್ಮೀತಿ ಪೂರುಷಃ ಕಿಮಿಚ್ಛನ್ ಕಸ್ಯ ಕಾಮಾಯ ಶರೀರಮನುಸಂಜ್ವರೇತ್ ಅಸ್ಯಾಶ್ರುತೇರಭಿಪ್ರಾಯಃ ಸಮ್ಯಗತ್ರ ವಿಚಾರ್ಯತೆ ಜೀವನ್ಮುಕ್ತಸ್ಯ ಯಾ ತೃಪ್ತಿಃ ಸಾ ತೇನ ವಿಶದಾಯತೆ. ನಮಃ ಶ್ರೀ ಶಂಕರಾನಂದ ಗುರುಪಾದಾಂಬುಜನ್ಮನೆ ಸವಿಲಾಸ ಮಹಾಮೋಹ ಗ್ರಾಹಗ್ರಾಸೈಕ ಕರ್ಮಣೆ ತತ್ಪಾದಾಂಬುರುಹದ್ವಂದ್ವ ಸೇವಾ ನಿರ್ಮಲ ಚೇತಸಾಂ ಸುಖಬೋಧಾಯ ತತ್ವಸ್ಯ ವಿವೇಕೋಯಂ ವಿಧೀಯತೆ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಶೇಖರ ಭಾರತೀ. ಓಂ ತತ್ಸತ್. ಧನ್ಯವಾದः. ಶುಭರಾತ್ರಿ. ಶುಭ ಸಾಯಂ.